ಅಲ್ಲ, ಅವು ಜಗಕ್ಕಿಕ್ಕಿದ ವಿಧಿ. ಅವು ಜಗಕ್ಕಿಕ್ಕಿದ ವಿಧಿ. ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ದಿವ್ಯ ರತ್ನವ ಕೆಳಗುಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣು ಎಲೆ ಮನವಿ. ಅಲ್ಲದ ಪ್ರಭುದೇವರ ವಚನದ ಸಾಲುಗಳನ್ನ ಸ್ಮರಿಸುತ್ತಾ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ರಾಯಚೂರು ಕನ್ನಡ ಅಧ್ಯಯನ ವಿಭಾಗದ ವತಿಯಿಂದ ಮಂಟೇಸ್ವಾಮಿ ಕಾವ್ಯ ಸಾಂಸ್ಕೃತಿಕ ಪಲ್ಲಟಗಳು ವಿಷಯ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿನ ಮನಿಸರ್ ಅವರು ವಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಯುತರು ವೇದಿಕೆಗೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಇಂದಿನ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ಆಗಮಿಸಿದಂತಹ ಶ್ರೀ ಎಂ ಶಿವಸ್ವಾಮಿ ವಿಶ್ರಾಂತ ಪ್ರಾಧ್ಯಾಪಕರು ಮೈಸೂರು ಶ್ರೀಯುತರು ಕೂಡ ವೇದಿಕೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ಕೇಳಿಕೊಡುತ್ತೇನೆ. ಹಾಗೆಯೇ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾದ ಡಾಕ್ಟರ್ ಎ ಚನ್ನಪ್ಪ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಿ ತಮ್ಮ ಗೌರವ ಉಪಸ್ಥಿತಿಯನ್ನ ವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಉಪ ಕುಲಸಚಿವರಾದ ಡಾಕ್ಟರ್ ಕೆ ವೆಂಕಟೇಶ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಪಾರ್ವತಿ CS ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಸುಂದರ ಸಮಾರಂಭವನ್ನ ಪ್ರಾರ್ಥನೆ ಗೀತೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆ ಗೀತೆ ಕುಮಾರಿ ಅಮರಮ್ಮ, ಪ್ರಥಮ ವರ್ಷದ ವಿದ್ಯಾರ್ಥಿನಿ ಇವರಿಂದ. ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪಕಲಾ ಕೃಷ್ಣಿ ತುಂಗಿ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಗಂಗಾ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಗಂಗಾ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಹಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಜಯ ಭಾರತಿ, ಜಯ ಭಾರತಿ. ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಸರ್ವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕೆಂದು ನಮ್ಮ ಕನ್ನಡ ಅಧ್ಯಯನ ವಿಭಾಗದ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಶರಣಪ್ಪ ಚಲವಾದಿ ಸರ್ ಅಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಕನ್ನಡ ಅಧ್ಯಯನ ವಿಭಾಗದಿಂದ ವಿಶೇಷ ಉಪನ್ಯಾಸ ಮಂಟೇಸ್ವಾಮಿ ಕಾವ್ಯ ಸಾಂಸ್ಕೃತಿಕ ಪಲ್ಲಟಗಳ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಘನಾಧ್ಯಕ್ಷತೆಯನ್ನು ವಹಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಶಿವಾನಂದ ಕೆಳಗಿನ ಸರ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಅಧ್ಯಯನ ವಿಭಾಗದ ಪರವಾಗಿ ಆತ್ಮೀಯವಾದಂಥ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವಂಥ ಶ್ರೀ ಎಂ ಶಿವಸ್ವಾಮಿ ವಿಶ್ರಾಂತ ಪ್ರಾಧ್ಯಾಪಕರು ಮೈಸೂರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ವಹಿಸಿರುವಂಥ ನಮ್ಮ ನೆಚ್ಚಿನ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್
ಎ ಚೆನ್ನಪ್ಪ ಸರ್ ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ನಮ್ಮ ಉಪಕುಲಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ವೆಂಕಟೇಶ್ ಸರ್ ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತ. ನಮ್ಮ ಕಾಲೇಜ್ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದಂಥ ಡಾಕ್ಟರ್ ಸೋಮೇಂದ್ರ ಕುಲಕರ್ಣಿ ಸರ್ ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಕನ್ನಡ ಅಧ್ಯಯನದ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಪಾರ್ವತಿ CS ಮೇಡಮ್ ಅವರಿಗೂ ಕೂಡ ಅಧ್ಯಯನ ವಿಭಾಗದ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಬೋಧಕೇತರ ಸಿಬ್ಬಂದಿಗಳು ಮತ್ತು ಆಕಾಶವಾಣಿಯ ವಾರ್ತಾ ಮುಖ್ಯಸ್ಥರಾಗಿರ್ತಕ್ಕಂಥ ವೆಂಕಟೇಶ್ ಅವರಿಗೂ ಮತ್ತು ಉಳಿದಂಥ ಎಲ್ಲ ಅವರಿಗೂ ಆತ್ಮೀಯವಾದಂಥ ಸ್ವಾಗತ. ಮತ್ತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಉದ್ಘಾಟನೆ. ಹಾಗೆಯೇ ಕಲಾ ನಿಕಾಯದ ಡೀನರಾದ ಡಾಕ್ಟರ್ ಲತಾ MS ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೇಡಮ್ ಅವರಿಗೂ ಕೂಡ ವಿಶ್ವವಿದ್ಯಾಲಯ ಹಾಗೂ ಕನ್ನಡ ಅಧ್ಯಯನ ವಿಭಾಗದಿಂದ ತುಕುರುದೇವ ಸ್ವಾಗತವನ್ನು ಕೊಡುತ್ತೇನೆ. ಈಗ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆಯ ಮೇಲೆ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಾಗೂ ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿಮನಿ ಸರ್ ಅವರು ಸಸಿಗೆ ನೀರೇರುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಈ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನ ರಕ್ಷಿಸುತ್ತೆ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವ ಸಂದೇಶದೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಗೌರವಾನ್ವಿತ ಕುಲಪತಿಗಳಿಗೂ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಶ್ರೀ AM ಶಿವಸ್ವಾಮಿ, ವಿಶ್ರಾಂತ ಪ್ರಾಧ್ಯಾಪಕರು, ಮೈಸೂರು. ಶ್ರೀಯುತರು ಮಂಟೇಸ್ವಾಮಿ ಕಾವ್ಯ ಸಾಂಸ್ಕೃತಿಕ ಪಲ್ಲಟಗಳು ವಿಷಯ ಕುರಿತು ಈಗ ಉಪನ್ಯಾಸವನ್ನು ಈಗ ಪ್ರಾಸ್ತಾವಿಕ ನುಡಿ ಉಪಕುಲ ಸಚಿವರಾದ ಡಾಕ್ಟರ್ ಕೆ ವೆಂಕಟೇಶ್ ಸರ್ ಇವರಿಂದ. ಎಲ್ರಿಗೂ ನಮಸ್ಕಾರ. ನಾವು ಹೊಸ ವರ್ಷವನ್ನ ಮಂಟೇಸ್ವಾಮಿಯನ್ನ ನೆನೆಯೋದ್ರ ಮೂಲಕ ಬರಮಾಡಿಕೊಳ್ತಾ ಇದ್ದೇವೆ. ಇದು ಒಂದು ವಿಶ್ವವಿದ್ಯಾಲಯದ ಮಾದರಿ ನಡೆ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿದೆ. ತಾವೆಲ್ಲ ಬಲ್ಲ ಹಾಗೆ ನಮ್ಮ ನೆಲ ಸಾಂಸ್ಕೃತಿಕವಾಗಿ ಶ್ರೀಮಂತವಾದದ್ದು. ಇಲ್ಲಿಯ ಸನ್ನತಿ, ಮಸ್ಕಿ, ತಿಂತಿಡಿ, ಕಡುಕೋಳು ಮಣಿವಾಳಪ್ಪ, ಕೈನೂರು ಕೃಷ್ಣಪ್ಪ ಈ ಥರದ ತತ್ವಪದಕ, ಇಷ್ಟು ದೊಡ್ಡ ಸಂಪತ್ಭರಿತವಾದಂಥ ಪರಂಪರೆ ನಮ್ಮ ನೆಲಕ್ಕಿದೆ. ಇದಕ್ಕೆಲ್ಲ ವಿಶೇಷ ಎನ್ನುವಂತೆ ನಾವು ನಮ್ಮದೇ ನೆಲದ ಕೊಡೇಕಲ್ಲಿಂದ ಮಂಟೇಸ್ವಾಮಿಯನ್ನ ದಕ್ಷಿಣಕ್ಕೆ ಕಳಿಸ್ಕೊಟ್ಟಿದ್ದೇವೆ. ಹಾಗಾಗಿ ಮಂಟೇಸ್ವಾಮಿ ನಮ್ಮ ಕೊಡೇಕಲ್ನವರು ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆ ತರವಾದಂಥ ಸಂಗತಿ. ಮಂಟೇಸ್ವಾಮಿ ಅಂದ ತಕ್ಷಣ ಒಂದು ಅರಿವಿನ ದೊಡ್ಡ ಪ್ರಭೆ, ಪರಂಜ್ಯೋತಿ ಅಂತ ಕರೀತಾರೆ. ಅಣ್ಣ ಶಿವಸ್ವಾಮಿ ಅವರನ್ನ ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡಾಗ ಇಲ್ಲಿಗೆ ಬರಲಿಕ್ಕೆ ಒಪ್ಪಿದ್ರು. ಅವರು ಅನ್ಯ ಕಾರ್ಯದ ನಿಮಿತ್ತ ಲಿಂಗಸೂರಿಗೆ ಬಂದಾಗ ಅವರನ್ನು ವಿನಿಸಿಕೊಂಡಾಗ
ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಜೊತೆ ಮಂಟೇಸ್ವಾಮಿಯನ್ನ, ಆ ಪರಂಜ್ಯೋತಿಯನ್ನ, ಆ ಬೆಳಕನ್ನ ಪರಿಚಯಿಸಿ ಹೋಗಿ ಅಂತ ಹೇಳಿದಾಗ ಅವರು ತುಂಬ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ 12ನೇ ಶತಮಾನದ ಈ ಮಾನವೀಯ ನಡೆಯನ್ನ ಮುಂದುವರಿಸಿದಂಥ ಪರಂಪರೆ ಇದು. ಮಂಟೇಸ್ವಾಮಿ, ಮಲೆಮಹದೇಶ್ವರ, ಸಿದ್ದಪ್ಪಾಜಿ, ನಮಗೆ ಮೈಲಾರಲಿಂಗ ಗೊತ್ತು, ಈ ನೆಲದ ಪರಂಪರೆಗಳು ಗೊತ್ತು. ಆದರೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಉಲ್ಲೇಖವಾಗಬಹುದಾದ ಈ ನೆಲದ ಬಹಳ ದೊಡ್ಡ ಪರಂಪರೆ ಮಂಟೇಸ್ವಾಮಿ ಮಲೆಮಹದೇಶ್ವರ ಪರಂಪರೆಯನ್ನ ನಮ್ಮ ಹುಡುಗರಿಗೆ ಪರಿಚಯ ಮಾಡೋದ್ರ ಮೂಲಕವಾಗಿ ಒಂದು ಬೆಳಕನ್ನ ತಂದುಕೊಳ್ಳುವ ಪ್ರಯತ್ನ ಈ ಕಾರ್ಯಕ್ರಮ. ಬಹುಶಃ ನೀವು ಅವರ ಮಾತುಗಳನ್ನು ಕೇಳಿದ ಮೇಲೆ ತಮಗೆ ಗೊತ್ತಾಗ್ತದೆ ಮಂಟೇಸ್ವಾಮಿ ಈ ನೆಲದ ಸಂಸ್ಕೃತಿಗೆ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ. ಡಿ.ಆರ್. ನಾಗರಾಜ್ ಅವರು ತಮ್ಮ ಸಂಸ್ಕೃತಿ ಕಥನದಲ್ಲಿ ಮಂಟೇಸ್ವಾಮಿಯನ್ನ ಸಾಂಸ್ಕೃತಿಕ ದಂಗೆಕೋರ ಅಂತ ಕರೀತಾರೆ. ನಮ್ಮ ಜಾತಿ, ಮತ, ಪಂಥ, ಧರ್ಮ ಇತ್ಯಾದಿ ಗೋಡೆಗಳನ್ನ ಕೆಡವಿ ಒಂದು ಮನುಷ್ಯ ಪ್ರಪಂಚವನ್ನ ನಿರ್ಮಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ನಮಗೆ ಮಂಟೇಸ್ವಾಮಿಯ ಬೆಳಕು ತೋರಿಸಿಕೊಡ್ತದೆ. ಈ ಜ್ಯೋತಿ ಅನ್ನೋ ಪದ ನನಗೆ ಬಾಲ್ಯದಲ್ಲಿ ಹೆಚ್ಚು ಕೇಳಿಸ್ಕೊಂಡಿದ್ದೆ. ನಮ್ಮ ತಂದೆಯವರೇ ಪೂಜೆ ಮಾಡಲಿಕ್ಕೆ ನಮ್ಮ ಮನೆಯ ಪುಟ್ಟ ಗುಡಿಸಲಿನ ಗದಿಗೆಯ ಮೇಲೆ ಒಂದು ಏಕತಾರ ಇಡ್ತಾ ಇದ್ರು. ಅದ್ರ ಜೊತೆ ಬಂಗಿ ಸೇದುವ ಒಂದು ಹಿತ್ತಾಳೆಯ ಚಿಲುವೆಯನ್ನ ಕೂಡ ಇಡ್ತಾ ಇದ್ರು. ಅವರು ಸಂಸಾರ ಜವಾಬ್ದಾರಿಗಳನ್ನು ಬಿಟ್ಟು ಊರೂರು ಸಾಧುಗಳ ಜೊತೆಗೆ, ಸಂತರ ಜೊತೆಗೆ ತಿಂಗಳುಗಟ್ಟಲೆ ಹೋಗ್ತಾ ಇದ್ರು. ಇದನ್ನು ನೋಡಿ ನಮ್ಮ ದೊಡ್ಡಪ್ಪ ಇವರಿಗೆ ಸಂಸಾರ ಅನ್ನೋದು ಬೇಕಾಗಿಲ್ಲ ಅಂತ ಹೇಳಿ ನಮ್ಮ ತಂದೆಗೆ ಭಾಗಕ್ಕೆ 1-2 ಎಕರೆ ಭೂಮಿ ಕೊಟ್ಟು ಮತ್ತೆ ಸಂಸಾರದ ಜವಾಬ್ದಾರಿ ಹಚ್ಚಿದ. ಇದೆಲ್ಲ ಮುಖ್ಯ ಅಲ್ಲ, ಆದರೆ ಆ ಚಿಲುಮೆ ಸೇರುವಾಗ ಒಂದು ಜಾತ್ಯತೀತ ಲೋಕ ನಿರ್ಮಾಣ ಆಗ್ತಾ ಇತ್ತು. ಆ ಭಂಗಿಯನ್ನ ಸೇದುವ ಬಗೆ, ಅದನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ದಾಟಿಸುವ ರೀತಿ, ಇದೆಲ್ಲ ವಿಚಿತ್ರವಾಗಿ ಕಾಣ್ತಾ ಇತ್ತು. ಅಷ್ಟೇ ಅಲ್ಲದೆ ತಾವು ಸೇವಿಸುವ ತೀರ್ಥಕ್ಕೆ ನಮ್ಮ ತಂದೆ ಜ್ಯೋತಿ ಅಂತ ಕರಿತಾ ಇದ್ರು. ಸೇವಿಸೋದಕ್ಕಿಂತ ಮುಂಚೆ 3 ಹನಿಗಳನ್ನ ಭೂಮಿಗೆ ಚಿಮುಕಿಸಿ ಅದನ್ನು ಪ್ರಸಾದವೆಂಬಂತೆ, ತೀರ್ಥವೆಂಬಂತೆ ಸ್ವೀಕರಿಸ್ತಾ ಇದ್ರು. ಇಂಥ ಅನೇಕರಿಗೆ, ಕೇವಲ ನಮ್ಮ ಅಪ್ಪ ಮಾತ್ರವಲ್ಲ, ಇಂಥ ಅನೇಕರ ಬದುಕು ಈ ನೆಲಕ್ಕೆ ಇದೆ. ಹಾಗಾಗಿ ಅಲ್ಲಿಯ ಮಂಟೇಸ್ವಾಮಿ ದಕ್ಷಿಣಕ್ಕೆ ಹೋದರೂ ಕೂಡ ಆತ ಉತ್ತರದ ಮೂಲದವನು. ಉತ್ತರದ ಮೂಲದಲ್ಲಿ ಇಂಥ ಅನೇಕ ಮಂಟೇಸ್ವಾಮಿಯ ಆ ಥರದ ಅನೇಕ ಬದುಕಿನ ಮಾದರಿಗಳಿದ್ದಾವೆ. ಇಂಥ ಮಾದರಿಗಳನ್ನ ನಾವಿವತ್ತು ಕಾಣಬಲ್ಲೆವು. ಆ ಕಾರಣಕ್ಕಾಗನೇ ವಿಶೇಷವಾಗಿ ನಾನು ಮೊನ್ನೆ ಕುಲಪತಿಗಳಿಗೆ ಹೇಳಿದಾಗ ಕರೆಸಿ ಅಂತ ಬಹಳ ಪ್ರೀತಿಯಿಂದ ಇದಕ್ಕೆ ಅನುಮತಿ ಕೊಟ್ಟರು. ಆ ಕಾರಣಕ್ಕಾಗನೇ ನಮಗೆ ಗೊತ್ತಿಲ್ಲದ ಒಂದು ಮಂಟೇಸ್ವಾಮಿ ಅಂತಕ್ಕಂಥ ಬೆಳಕನ್ನ ನಾವು ಏನು ಮಾಡಬೇಕಾಗಿಲ್ಲ. ನೀವು ಯಾವುದೋ ಆ ಕಡೆ ಊರಿಗೆ ಹೋಗಿ ಸಿದ್ದಪ್ಪಾಜಿ ಗದ್ದಿಗೆ ಮುಂದೆನೋ ಅಥವಾ ಬಿಳಿಗೆ ರಂಗನ ಬೆಟ್ಟಕ್ಕೆ ಹೋಗಿ ಮಲೆಮಹದೇಶ್ವರದ ನೆಲದ ಮುಂದೆನೋ ಅಲ್ಲಿ ಕುತ್ಕೊಂಡು ಸುಮ್ಮನೆ ನಾವು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಮ್ಮೊಳಗೆ ನಾವು ಇಂಟಾಕ್ಸಿಕೇಟ್ ಆಗಿದ್ದೀವಿ ಅದೆಲ್ಲವನ್ನ ಕಳೆದುಕೊಳ್ಳಲಿಕ್ಕೆ ಆ ಜಾಗ ಸಹಕರಿಸ್ತದೆ. ಆ ಕಾರಣಕ್ಕಾಗನೇ ಇದೊಂದು ಬಗೆಯ ವಿಸರ್ಜನೆ ಇದು. ನಮ್ಮೊಳಗೆ ಇರಬಹುದಾದ ಅನೇಕ ಬಗೆಯ ಕೆಡುಕುಗಳನ್ನ ವಿಸರ್ಜಿಸುವ ಕಾಲ ಇದು. ಅಂತ ವಿಸರ್ಜನೆಯನ್ನ ಹೇಗೆ ಮಾಡಬೇಕು, ನಾವು ಹೇಗೆ ಮನುಷ್ಯರಾಗಿ ರೂಪುಗೊಳ್ಬೇಕು ಅನ್ನೋದನ್ನ ಮಂಟೇಸ್ವಾಮಿ, ಮಲೆಮಹದೇಶ್ವರ, ಸಿದ್ದಪ್ಪಾಜಿಯ ಬದುಕಿನ ಅನೇಕ ಸಂಗತಿಗಳನ್ನು ಕಲಿಸ್ಕೊಡ್ತವೆ. ಆ ಕಾರಣಕ್ಕಾಗನೇ ಇಂಥ ವಿಶೇಷವಾದ ಕಾರ್ಯಕ್ರಮವನ್ನ ರೂಪಿಸುವಲ್ಲಿ ನಮ್ಮ ಕುಲಪತಿಗಳ, ಕುಲಸಚಿವರ ಒತ್ತಾಸ ಇದೆ. ಹಾಗಾಗಿ ಇಲ್ಲಿ ಸೇರಿರುವ ಎಲ್ಲರೂ ಕೂಡ ಇದನ್ನು ಬೇರೊಂದು ಬಗೆಯಲ್ಲಿ ಅನುಭವಿಸ್ತೇವೆ. ನಾವು ವಿಚಾರ ವಿಮರ್ಶೆ ಅದೊಂದು ಮಾದರಿಯದ್ದು, ಅದರ ಮಂಟೇಸ್ವಾಮಿ ಇದೊಂದು ಬೇರೆ ಬಗೆಯದ್ದು. ಆ ಕಾರಣಕ್ಕಾಗನೇ ಮಂಟೇಸ್ವಾಮಿ ಅನ್ನುವ ಆ ಪ್ರಭೆ, ಆ ಪರಂಜ್ಯೋತಿ ನಮ್ಮೊಳಗೆ ಬಂದ್ರೆ ನಾವು ವಿಶೇಷವಾದ ವ್ಯಕ್ತಿಗಳ ರೂಪುಕೊಳ್ತೀವಿ ಅಂತ ಹೇಳ್ತಾ, ಖಂಡಿತವಾಗಲೂ ಕೂಡ ನಾವು ಈ ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಬೇರೆ ಕಾರಣಕ್ಕಾಗಿನೇ ಒಂದು ಶಾಶ್ವತವಾಗಿ ಉಳಿದುಕೊಳ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಂಥ ಅನೇಕ ಕಾರ್ಯಕ್ರಮ ನಡೆಯೋದಕ್ಕೆ ಸಾಧ್ಯ ಮಾಡಿರುವಂಥ ಕುಲಪತಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಪ್ರೀತಿಯನ್ನ ಮನ್ನಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರತಕ್ಕಂಥ ಅಣ್ಣ ಶಿವಸ್ವಾಮಿ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸಿ ನಮಸ್ಕಾರ.
ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ಡಾಕ್ಟರ್ ಕೆ ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ಮಂಟೇಸ್ವಾಮಿ ಕಾವ್ಯ ಸಾಂಸ್ಕೃತಿಕ ಪಲ್ಲಟಗಳು. ಈ ಉಪನ್ಯಾಸವನ್ನ ಶ್ರೀ ಎಂ ಶಿವಸ್ವಾಮಿ ವಿಶ್ರಾಂತ ಪ್ರಾಧ್ಯಾಪಕರು ಮೈಸೂರು ಶ್ರೀಯುತರು ನಡೆಸಿಕೊಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ಘನ ಮಹಾವೇದಿಕೆಯ ಸನ್ಮಾನ್ಯ ಗುರುಗಳಿಗೆ ನಾನು ನಮಸ್ಕರಿಸಿ ನನಗೆ ಹೆಂಗೆ ತೋಚುತ್ತೋ ಹಾಗೆ ತಗೊಳ್ಳೋಕ್ಕೆ ಅನುಮತಿಯನ್ನು ಆಶೀರ್ವಾದಕ್ಕೆ ದ್ವಾರಪಾಲರ ಮರಳಿ ಬಳಿಗೈವ ಕೃಪೆಯೋ ಜಾರತನ ಸದೆ ಬಡಿವ ಸಂಭ್ರಮದ ನೆಪವೋ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಈ ಮಹಾ ಕಲಾಕೃತಿ ರಾಮ ಅವತಾರಕ್ಕೆ ರಾಮಾಯಣ ಅವತಾರವನ್ನು ರೂಪಿಸಿದ ಮಹಾ ಆದಿಕವಿ. ನಮ್ಗೆ ಎಂತ ಸೌಭಾಗ್ಯ ನೋಡಿ, ಅವರು ಆದಿ ಮಹಾಕವಿ ವಾಲ್ಮೀಕಿ ಮಹರ್ಷಿಗಳು ನಮ್ಮನ್ನ ಸರಿಯಾದ ದಾರಿಗೆ ನಿಜವಾಗಿ ಕನ್ನಡ ನಾಡನ್ನು ನಿರ್ದೇಶಿಸಿರುವ ಆದಿಕವಿ ಪಂಪ ಮನುಷ್ಯ ಜಾತಿ ಮುಂದೆ ಒಲವು. ಇವರ ಋಣದಲ್ಲಿ ನಾವು ಸಾಕ್ತಾ ಇದ್ದೀವಿ. ಅದನ್ನ ಕೃತಜ್ಞತೆಗೆ ಎಚ್ಚೆತ್ಕೊಂಡು ನಾವು ಮಾನವೀಯ ನೆಲೆಯಲ್ಲಿ ಸಾಗಿದ್ರೆ ನಮಗೊಂದು ಒಳಿತಾಗುತ್ತೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಅವಕಾಶ ಮಾಡಿದ್ದಾರೆ. ಅವರಿಗೆ ನಾನು ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೇನೆ. ಅದು ಹೇಳ್ತಾ ಹೋಗೋದು ಅದೇ ಹಾಡನ್ನು ಒಂದು 6 ನಿಮಿಷ ಇದೆ, ಅದು ಇಡೀ 6 ನಿಮಿಷ 5 ನಿಮಿಷದ ಹಾಡಲ್ಲಿ ಇಡೀ ರಾಮಾಯಣ ಕಥನವನ್ನ ತಂದ್ಬಿಡ್ತಾರೆ ಅವರು. ಇಡೀ ರಾಮಾಯಣ ಕಥನವನ್ನ ತಂದ್ಬಿಡ್ತಾರೆ. ಅಲ್ಲಿ ನಮ್ಮ ಕನ್ನಡನ ಕವಿಪುಂಗವನ್ನು ನಮ್ಮ ಇವನು ತಂದ್ಬಿಡ್ತಾರೆ ಹನುಮ. ಅದೆಲ್ಲ ಇದೆ. ನಾನು ಇದಕ್ಕೆ ಮಹರ್ಷಿ ವಾಲ್ಮೀಕಿ ಅವರ ಹೆಸರಿನ ಈ ವಿಶ್ವವಿದ್ಯಾಲಯದಲ್ಲಿ ಅದಕ್ಕೆ ಹಣೆ ಮುಟ್ಟಿ ನಮಸ್ಕರಿಸೋದಕ್ಕೆ ನಾನು ನಿಮಗೆ ನಮಸ್ಕಾರ ಕೈ ಮುಗಿದು ದೇವರುಗಳು ಅದೆಲ್ಲ ಮಾಡೋದೇ ಇಲ್ಲ. ವೆಂಕಟೇಶನ ಗಮನಿಸಿರ್ಬೋದು, ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಬಸವಣ್ಣವ್ರನ್ನ ವಿಗ್ರಹ ಕಂಡೆ, ಆಮೇಲೆ ಅಂಬೇಡ್ಕರ್ ಕಂಡೆ. ನಿಮ್ಮ ವಿಶ್ವವಿದ್ಯಾಲಯದ ಎಂಟ್ರೆನ್ಸ್ ಹಿಂಗೆ ಕಮಾನ್ ಇದೆ. ನಾನು ಪರಮನಾಸಿಕ ದೇವರು ದಿಂಡ್ರು ಕಂಡ್ರೆ ನಂಗೆ ಆಗೋದೇ ಇಲ್ಲ. ಈ ಸ್ವಾಮೀಜಿಗಳ ಕಂಡ್ರೆ ಮೊದಲೇ ಆಗಲ್ಲ, ಮಠಾಧಿಪತಿಗಳ ಕಂಡ್ರೆ ಆಗೋದೇ ಇಲ್ಲ ಮರ. ಅದೇನು ಗಾಂಧಿ ಅಧ್ಯಯನ ಕೇಂದ್ರಕ್ಕೆ ಬಂದ ಮೇಲೆ ಆ ಪ್ರಖರ ಬೆಂಕಿ ಅಂತ ವೈಚಾರಿಕತೆಗೆ ಒಂದು ಮಾಗುವಿಕೆ ಸೇರಿ ನೀ ತಂಪಾಗದಿದ್ರೆ ಸಿಡುವಾಗ್ಬಿಡ್ತೀಯ. ಆಗ್ಬೇಕು. ಮಾಗುವಿಕೆಯನ್ನೇ ಇವರೆಲ್ಲ ಕಲಿಸ್ಬಿಟ್ರು. ಮಾಗುವಿಕೆಯನ್ನೇ. ವಾಲ್ಮೀಕಿಯನ್ ಕಡಿಮೆ ರೆಬಲ್ ಅಲ್ಲ, ಮಹಾನ್ ಕ್ರಾಂತಿಕಾರಿ ಆಗಿ ದಾರ್ಶನಿಕರಾಗೋದು ಅಲ್ವಾ. ಅಂಬೇಡ್ಕರ್ ಪ್ರಖರ ವೈಚಾರಿಕತೆಯ ಮಹಾ ಕ್ರಾಂತಿಕಾರಿ ಚಿಂತಕರಾಗಿ ಬುದ್ಧ ದರ್ಶನಕ್ಕೆ ಶರಣಾಗುವ ವಿಸ್ಮಯ. ಅದು ಗೊತ್ತಾಗಲ್ಲ ನಮ್ಗೆ. ಇವೆಲ್ಲ ಇದೆ. ನಾನು ಏನು ಹೇಳಬೇಕು ಹೇಗೆ ಹೇಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ವೆಂಕಟೇಶ್ ಅಣ್ಣವರ ಪ್ರೀತಿಗೆ ಅಣ್ಣ ವೆಂಕಟೇಶ್ ಅವರು ಅವರ ಪ್ರೀತಿ ಮಮತೆಗೆ ಅವ್ರ ಜೊತೆ ಇರಬೇಕು ಅಂತ ಆಸೆ ಪಟ್ಟೆ. ಅವರು ವಿದ್ಯಾರ್ಥಿಗಳ ಜೊತೆ ಬೆಸೆಯುವ ಮಾಡಿದ್ರು. ನನ್ನ ಕಲ್ಪನೆ ಈಗ ದಿಕ್ಕೇಳೋಗ್ಬಿಟ್ಟಿದ್ದು, ನನಗೆ ಏನ್ ಮಾತಾಡ್ಬೇಕು ಅಂತ ಕಣ್ಣೇ ಕಾಣ್ತಾ ಇಲ್ಲ ನನಗೆ. ಕಂಗಾಲು. ಏನ್ ಕಾರಣ ಅಂತಂದ್ರೆ ಅಲ್ಲಿ ಯಾರೋ ನಮ್ಮ ಕನ್ನಡದ PG ಮಕ್ಳು ಇರ್ತಾರೆ. ಇತ್ತೀಚೆಗೆ PG ಮಕ್ಳು ಸೇರೋದಿಲ್ಲ ತಾಯಿ. ಎಳಕ ಬರ್ಬೇಕು ಕನ್ನಡ ಮಕ್ಕಳುಗಳನ್ನ. ಅವು ಎಳಕ ಬಂದ್ರು ಕೂಡ ತಪ್ಪಿಸ್ಕೊಂಡು ನಾವು ಹಿಂಗ್ ಬಂದ್ರೆ ಹಂಗೆ ಊಟಕ್ಕೆ ಕ್ಲಾಸ್ಗೆ ಎಳಕಂಡು ಬರ್ತೀವಿ. ಅಡ್ಮಿಷನ್ಗೆ ಎಳಕ ಬರೋದಿರ್ಲಿ, ಕ್ಲಾಸ್ಗೆ ಆಗ ನಿಂತ್ಕೊಂಡು ಅದ್ರಲ್ಲೇ ಮಜಾ. ಅದ್ರಲ್ಲಿ ಯಾರು ಗೆಳೆಯ ಪಕ್ಕದಲ್ಲಿ ಹುಡುಗಿ ಸಹಪಾಠಿ ಹುಡುಗಿ ಇದ್ರ ಅವನು ಕಳಕ್ ಸತ್ತೇ ಹೋದ. ಅವನು ಹೋದ. ನಮ್ಮ ವೆಂಕಟೇಶನ ನಗ್ತಾ ಇದ್ದಾರೆ. ಹುಡುಗಿಯರ ಸಾವ ಸಿಕ್ತು, ಸ್ಪಾಟ್ ಡೆತ್. ಅವನ್ನ ಮಾರ್ಚಿಯಲ್ಲಿ ತಗೊಂಡೋಗ್ಬಿಟ್ಟು ಇದು ಮಾಡ್ಬೇಕು. ಅಷ್ಟು ಕಳೆದೋಗ್ಬಿಡ್ತೀವಿ ನಾವು. ಅಲ್ಲಿ ಗುರುಗಳು ಯಾಕೆ ನಗ್ತಾ ಇದ್ರೆ ಅವರು PG ಸೆಂಟರ್ಲಿ ಮಾಡಿರೋದೇ ಅದನ್ನ. ನಾವು ಎಮ್ಮೆ ಓದುವಾಗ ನಮ್ಮ ಇವರು ಗೊರವರ್ಸ್ ಆಗಿರ್ತಾರಲ್ಲ, ಅವರು ನಗ್ತಾ ಇರೋದು ಗೊರಗುಟ್ಟದಂಗ ಅಲ್ಲ, ಸ್ಫೋಟಕನಾಗೆ. ಅವ್ರು ಯಾಕೆ ಹಂಗೆ ನಕ್ರು, ಇದಕ್ಕೆ ಬೇರೆ ಯಾರ ಕಡಿಮೆ ನಕ್ರು.
ಅವರು ಪಿ ಜಿ ಸೆಂಟ್ರಲ್ಲಿ ಮಾಡಿರೋದೇ ಇದನ್ನ ನಾವು. ಏನು ಸಹಪಾಠಿ ಅಧ್ಯಯನದ ಗೆಳತಿಯರ ಜೊತೆ ವಿರಾಮ. ಅವ್ರು ಹೋಗೇ ಇಲ್ಲ ಅವರು. ಹಿಂಗಾಗಿರೋದ್ರಿಂದ ಬಹಳ ಆದ್ರೆ ಇದು ಗಂಭೀರವಾದ ಸಭೆ. ನಾನು ಗಂಭೀರತೆಗೆ ಹೋದ್ರೆ ನಿರ್ನಾಮ ಆಗೋಗ್ಬಿಡ್ತೀನಿ, ಆಗೋದೇ ಇಲ್ಲ. ವೆಂಕಟೇಶಣ್ಣನ ವಿಸ್ತಾರ ನನಗೆ ಅರ್ಥವೇ ಆಗಿಲ್ಲ. ಕನ್ನಡ ಮಕ್ಕಳು ಯಾರು ಇರ್ತಾರೆ, ಕನ್ನಡ ಯಾರೋ ಒಬ್ಬರು ಅಧ್ಯಾಪಕರು ಒಬ್ರು ಇರ್ಬೋದು ಅಂದ್ರೆ ನಿಮ್ಮ ಸಾಗರ ಕನ್ನಡ ಅಧ್ಯಾಪಕರುಗಳವ್ರೆ ಇಲ್ಲಿ. ಅದು ಬಿ ಸಿ ಸರ್ ಬಂದ್ಬಿಟ್ಟಿದ್ರೆ ಅವ್ರು ಕನ್ನಡ ಸಾಹಿತಿ ವಿದ್ವಾಂಸರು, ಚಿಂತಕರು. ಅವ್ರ ಅಧ್ಯಯನ ಸಂಶೋಧನೆ ಇನ್ನೂ ಬೆಚ್ಚೋಗ್ಬಿಟ್ಟೆ. ಕರೆಂಟ್ ಅಲ್ಲೇ ಉಂಟಾಯ್ತು ಸರ್, ನನ್ನ ಟ್ರಾನ್ಸ್ಫಾರ್ಮರೇ ಬ್ಲಾಸ್ಟ್ ಆಗೋದು. ಅವರು ಅಂತೇವರು ರಿಜಿಸ್ಟ್ರಾರ್ಗಳಿದ್ದಾರೆ, ಪ್ರಾಧ್ಯಾಪಕರಿದ್ದಾರೆ. ಆಶ್ಚರ್ಯ ಅಂತಂದ್ರೆ ನನಗೆ ಇಲ್ಲಿ ಕನ್ನಡ ಕುಂತಿದಾರಲ್ಲ, ಇಲ್ಲಿ ವಿಭೂತಿ ಪಟ್ಟೆ ಕನ್ನಡದ ನೆಕ್ಸ್ಟ್ ಜೀನ್ಸ್ ನೋಡಿ, ಮೇಲೆ ವಿಭೂತಿ ಕೆಳಗೆ ಜೀನ್ಸ್. ಹೆಂಗೆ ಕಾಂಬಿನೇಷನ್ ನೋಡ, ಕಾಂಬಿನೇಷನ್ ನೋಡಿ, ಮೇಲೆ ವಿಭೂತಿ ಪಟ್ಟೆ, ಸ್ಟೈಲಿಶ್ ಕನ್ನಡಕ, ತುಪ್ಪ, ಕೆಳಗಡೆ ಜೀನ್ಸ್. ಅವರು ತುಟಿ ಮರೆಯಲ್ಲೇ ನಗ್ತಾ ಇದ್ದಾರೆ, ಆದ್ರೂ ಅಲ್ಲಿ ಕಾಣ್ತಾ ಇದೆ. ಅವ್ರು ನೋಡಿ ಇನ್ನೂ ದಿಕ್ಕೆಟ್ಟೆ. ವೆಂಕಟೇಶನ್ ನೋಡೇ ಹಣ ನೋಡಿ ದಿಕ್ಕೆಟ್ಟಿದೆ. ಬಿ ಸಿ ಅವರು ಕನ್ನಡ ಪ್ರಾಧ್ಯಾಪಕರು ಇಲ್ಲಿ ನೋಡಿ. ಅವ್ರು ನಾನು ಎಂಟರ್ ಆಗ್ತಾ ವೆಂಕಟೇಶನ ನಾನು ಕರ್ಕ ಬಂದ್ರೆ ಅವರು ಬಂದ್ಬಿಟ್ರು. ಅಷ್ಟು ಮಕ್ಕಳು ಬಂದು ಕುತ್ಕೊಂಡ್ಬಿಟ್ರು. ನಂಗೆ ಹೊಟ್ಟೆ ಕಿಚ್ಚಾಗ್ಬಿಡ್ತು. ಯಾರು ವಿದ್ಯಾರ್ಥಿಗಳು ಸುತ್ತಕೊಂಡ್ರು ಮೇಷ್ಟ್ರಗಡೆ ನನಗೆ ಹೊಟ್ಟೆ ಕಿಚ್ಚು. ಸೌದಿ ಮತ್ಸರ ಅಂತಾರಲ್ಲ ಆ ಥರ ಅವರು ಸುತ್ತ ಕುತ್ಕೊಂಡ್ಬಿಟ್ರಲ್ಲ, ನಾನು ಒಬ್ಬನೇ ಕುತ್ಕೊಂಡ್ಬಿಟ್ಟೆ, ಬೇಜಾರಾಗುತ್ತೆ. ಮಕ್ಕಳ ಜೊತೆ ಇರ್ತಿದೆ ಅಂತ ಮಹಾಸಾಗರವನ್ನ ಇವತ್ತು ವೆಂಕಟೇಶನವ್ರ ಕಾರಣದಿಂದ ಬಿ ಸಿ ಅವರು, ಗುರುಗಳು, ಬಂಧುಗಳು ನನಗೆ ಕೊಟ್ಟಿದ್ರಿ. ನನಗೆ ತೋಚಿದಂತೆ ಒಂದೆರಡು ಹಾಡನ್ನು ನಡೆಸಿ ನಾನು ನಿಲ್ಸ್ಬಿಡಕ್ ನೋಡ್ತಿದ್ದೀನಿ. ಯಾವಾಗ ಬೆಚ್ಚಿದೆ ಅಂತಂದ್ರೆ ಆ ಟೈಟಲ್ನ ಆ ಥರ ಕೊಟ್ಬಿಟ್ಟವ್ರೆ. ಹಂಗಂದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಇವರು ಸಂಸ್ಕೃತಿ ಕಥನದ ಉಗ್ಗಡಿಸ್ತವ್ರೆ ಉಲ್ಲೇಖಗಳ ಸ್ಟೇಟ್ಮೆಂಟ್ಗಳನ್ನ. ಇವರು ಜೀನ್ಸು ಮತ್ತು ಇವರೆಲ್ಲ ಅಲ್ಲ, ಒಂದು ಡಿ ಆರ್ ನಾಗರಾಜ್ ದೊಡ್ಡ ಹೆಸರು ಹೇಳ್ತಾವ್ರೆ. ನಮಗೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಲಿ, ಎಳುಗುಳ್ದ ಬೈದಿದ್ವಲ್ಲ, ಅವು ಮೆಲ್ಟ್ ಆಗ್ಬೇಕು, ಅವು ಸುಟ್ಟೋದು. ಇವರು ಡಿ ಆರ್ ಸಾಂಸ್ಕೃತಿಕ ಕಥನದ ಕಥೆಯಲ್ಲೇ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಜೊತೆಗೆ ಇದು ಮಹಾ ಘನ ವೇದಿಕೆ, ಒಂದು ಕ್ಲಾಸ್ ರೂಮು, ಒಂದು 20 ಮಕ್ಳು ಇರ್ತಾರೆ, ಒಬ್ಬರ ಯಾರೋ ಕನ್ನಡ ಮೇಷ್ಟ್ರು ಇದ್ರೆ ನಮ್ಮ ವೆಂಕಟೇಶನ್ ಅಣ್ಣ ಕೈ ನಾನು ಹಿಂಗೆ ಹೊರಗಿರೋಣ, ನಮ್ಮ ಮಕ್ಕಳ ಜೊತೆ ಏನೋ ಮಾತಾಡ್ಕೋತೀವಿ ಅಂತ ವಿದ್ವಾಂಸರ ಜೊತೆ ಆಗ ಕಳಿಸ್ಬಿಡೋಣ ಅಂದ್ರೆ ವಿ ಸಿ ಅವ್ರನ್ನ ಹೆಂಗೆ ಕಳಿಸ್ತೀರಿ? ವಿ ಸಿ ಅವ್ರನ್ನ ಕಳ್ಸಕ್ಕಾಗಲ್ಲ, ರಿಜಿಸ್ಟ್ರಾರ್ಸ್ ಕಳ್ಸಕ್ಕಾಗದ, ಡೈರೆಕ್ಟರ್ ಕನ್ನಡ ಡಿಪಾರ್ಟ್ಮೆಂಟ್ ಕಳ್ಸಕ್ಕಾಗದ, ನಿಮ್ಮನ್ನು ಕಳ್ಸಕ್ಕ ಸಾಧ್ಯವೇ ಇಲ್ಲ ನೋಡಿ. ಅಲ್ಲ ಅಂತ ಅವ್ರು ಹೇಳ್ತಾರೆ ಲಾಸ್ಟ್ ಟೈಮ್. ಹಿಂಗಿರುವಾಗ ನಾನು ಈ ಸಭಾಂಗಣ ಇಷ್ಟು ನೆರೆದ ವಿದ್ಯಾರ್ಥಿ ಸಮೂಹ ಅಲ್ಲ, ವಿದ್ವಜ್ಜನ ಸಮೂಹ ನೋಡಿ ನನಗೆ ಎಷ್ಟೊತ್ತಿಗೆ ಮೊದಲೆಲ್ಲ ಟೈಲ್ ಸುಟ್ಟು ಇದು ವೈರ್ಗಳು ಸುಟ್ಟೋದು, ಟ್ರಾನ್ಸ್ಫರ್ ಬ್ಲಾಸ್ಟ್ ಆಗಿ ವೈರ್ ಸುಟ್ಟೋದು, ಈಗ ಕರೆಂಟ್ ಕಂಬಗಳೇ ಬಿದ್ದವು ನೋಡ್ಬಿಟ್ಟು. ಆದ್ರೂ ನಾನು ಏನ್ ಸಾಧ್ಯ ಹೇಳ್ತೀನಿ, ದಯವಿಟ್ಟು ನೀವು ಕ್ಷಮಿಸ್ಬೇಕು ಮತ್ತು ಅನುಮತಿ ಕೊಡಬೇಕು. ಯಾಕಂದ್ರೆ ನಾನು ಬಿಟ್ಟದನ್ನ ಅಥವಾ ಅಲ್ಲಯ್ಯ ನಿಮ್ ಕ್ರಮ ಇರಬೇಕಾದ ಹೀಗೆ ನಿಮ್ ಕರೆಸೋದು ಇದಕ್ಕೆ ಅಂತ ಗುರುಗಳು ಅದನ್ನ ಹೇಳ್ತಾರೆ. ಯಾಕಂದ್ರೆ ಅವರು ತುಂಬಾ ಅಧ್ಯಯನ ಮಾಡಿದ್ದಾರೆ. ಆಮೇಲೆ ಇಲ್ಲಿರೋ ಎಲ್ಲಾ ಮೇಷ್ಟ್ರುಗಳಿಗೂ ನನ್ನ 100 ಪಟ್ಟು ಸಾಂಸ್ಕೃತಿಕತನ ಈ ಪರಂಪರೆಗಳ ಬಗೆಗೆ ಗೊತ್ತಿದೆ. ಅದಕ್ಕೆ ಈ ನೆಲದವರು ನಮ್ಮ ಮೈಸೂರು ಸಿಟಿ ಕಡೆಯವರೆಗೂ ಒಂದು ಅಹಂಕಾರ ಇದೆ. ಏನ್ ಸ್ಟುಪಿಡ್ ಧಾರವಾಡದೆಲ್ಲ ಗುಲ್ಬರ್ಗ ಯೂನಿವರ್ಸಿಟಿ ಬಿಡ್ರೆ ಅದು ಇನ್ನು ಲೆಕ್ಕಕ್ಕೆ ತಗೊಳಗಿಲ್ಲ. ನಾನು ಅದು ಬೇರೆ ವೆಂಕಟೇಶನ ಎಲ್ಲೋದ್ರೆ ನಾನು ಗುಲ್ಬರ್ಗದಲ್ಲಿ ಓದ್ತೇನೆ. ನಮ್ಮ ಮೈಸೂರು ಸಿಟಿಗೆ ಏನು ಅಹಂಕಾರ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಮಹಾ ಸತ್ವಭರಿತ, ಸಂಪನ್ನ, ಗಂಭೀರ, ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಡಿದೀವಿ. ಅದೊಂದು ಭ್ರಮೆ. ಒಂದು ಕಾಲದಲ್ಲಿ ಇದ್ದೀತು, ಯಾಕಂದ್ರೆ ಅಲ್ಲಿಂದನೇ ಮೂಲ ಹೊರಟಿರೋದು. BM ಶ್ರೀ TS ವೆಂಕಣ್ಣಯ್ಯ, ಯರಕೇಶ ಶಾಸ್ತ್ರಿ, ಕುವೆಂಪು, ಮಾಸಿ, ಮಹಾನ್ ಕವಿಗಳು ಅಲ್ಲೇ ಬಂದಿದ್ದು. ಕರ್ನಾಟಕದ ನಿರ್ಮಾತೃಗಳಾದಂತ ಮುಖ್ಯಮಂತ್ರಿಗಳು ಇವರೆಲ್ಲ ಬಂದಿರೋದೆ ಮಹಾರಾಜ್ ಕಾಲೇಜಿಂದ. ಅದು ನಮ್ಮ ಕಾಲೇಜು, ದ ಗ್ರೇಟ್ ಮಹಾರಾಜ್ ಕಾಲೇಜ್ ಮೈಸೂರು. ಹೆಂಗೆ ಸೂಪರ್ ಸ್ಟಾರ್. ನಮಗೆ ಬೆಂಗಳೂರು ಯೂನಿವರ್ಸಿಟಿನೂ ಕೂಡ ಸೆಕೆಂಡ್ರಿ ಅಂತ ಅನ್ಕೊಳ್ಳೋಣ. ಬಟ್ ಬೆಂಗಳೂರು ಯೂನಿವರ್ಸಿಟಿ ಎಷ್ಟು ಕ್ರಿಟಿಸಿಸಮ್ನ ಶಿವರುದ್ರಪ್ಪರ ಕಾಲದಲ್ಲಿ ಕಟ್ಟಿ ಆ ತೇಜಸ್ವಿ ನೇತೃತ್ವದ ಮೈಸೂರು ಯೂನಿವರ್ಸಿಟಿ ಆವಾಗಲೇ ನಿರ್ನಾಮ ಆಗುತ್ತೆ. ತೇಜಸ್ವಿ ಅವರು ನಾವು ಓದ ಕಾಲಕ್ಕೆ ಮೈಸೂರು ಯೂನಿವರ್ಸಿಟಿ ಸತ್ತೋಗಿದ್ರಿ ಅಂತ ಕನ್ನಡ ಡಿಪಾರ್ಟ್ಮೆಂಟ್ ನಿರ್ನಾಮ ಆಗಿದ್ದಂತೆ. ಇಂಟರ್ನಲ್ ಇದೆ. ತೇಜಸ್ವಿ ನಮ್ಮ ಇವರಿದಾರಲ್ಲ ಒಬ್ರು ನಮ್ಮ ಲಂಕೇಶಲ್ಲಿ ಬರೀತಿದ್ರ ಬಯಲು ಕಟ್ಟೆ ಪುರಾಣ,
ಚಂದ್ರೇಗೌಡರು ಸರ್ ಇಂಟರ್ವ್ಯೂ ಮಾಡಿದಾಗ ರೇ ನಾವು ಓದ ಕಾಲಕ್ಕೆ ಮೈಸೂರು ಯೂನಿವರ್ಸಿಟಿ ಕನ್ನಡ ಡಿಪಾರ್ಟ್ಮೆಂಟ್ ನೆಗದ್ ಬಿದ್ದಿತ್ತು ಅಂತ ಅವ್ರ ಸ್ಟೈಲ್, ತೇಜಸ್ವಿ ಸ್ಟೈಲ್ ಹಳಾಗೋಗಿತ್ತು ಅಂತರು. ಆದರೂ ಮೈಸೂರಿನವ್ರಿಗೆ ಒಂದು ಘನ ಹೆಮ್ಮೆ ಒಂದು ಇದೆ. ಅದಕ್ಕೆ ಇತಿಹಾಸದ ಒಂದು ಸಂಪತ್ತಿದೆಯಲ್ಲ, ಅದರ ಹೆಮ್ಮೆ ಪರಿವೇಶದಲ್ಲಿ ಮೈಸೂರು ಯೂನಿವರ್ಸಿಟಿನ ಹಿಂಗೆ ಅನ್ಕೋತೀವಿ. ಈ ಕರ್ನಾಟಕ ಯೂನಿವರ್ಸಿಟಿ ಬಗ್ಗೆ ಕೆಲವು ವಿದ್ವಾಂಸರು ಬಿಟ್ಟರೆ ಅದು ಹಾಳಾಗೋಗಿದೆ ಅಂತ ನಮ್ಮ ಕಡೆಯ ನಂಬಿಕೆ ವಾಸ್ತವವಲ್ಲ. ಗುರುಗಳಿದ್ದಾರೆ, ಇನ್ನೂ ದೊಡ್ಡ ದೊಡ್ಡವರು ಇವರು ಪಾಠ ಮಾಡಿದ ಮೇಷ್ಟ್ರುಗಳಿದ್ದಾರೆ. ಇನ್ನು ಗುಲ್ಬರ್ಗದ ಬಗ್ಗೆ ನಮ್ಗೆ ಗೌರವನೇ ಇಲ್ಲ ಅಂಥದ್ರಲ್ಲಿ ಇನ್ನು ರಾಯಚೂರು ನಾವು ನೆನೆಸ್ಕೊಳಕ್ಕಾಗ್ತಿತ್ತ. ಆದರೆ ಇಲ್ಲಿ ಬಂದ ಮೇಲೆ ಅಡ್ಡಡ್ಡೆ ಇದಯ ಕಣೆಯ ಇದು ನಿಜ ಸತ್ಯ. ನವಯೌವನಲ್ಲಿ ಕಂಗೊಳಿಸುತ್ತಿದ್ದರು ಪ್ರೌಢಿಮೆಯ ಪ್ರಬುದ್ಧತೆಯ ಸಾರ ಸಂಗತಿಗಳು ಈಗಾಗಲೇ ನಮಗೆ ಇದನ್ನು ಚಪ್ಪಾಳೆಗಾಗಿ ಹೇಳಲಿಲ್ಲ, ಚಪ್ಪಾಳೆಗೆ ಹೇಳಲಿಲ್ಲ. ನಾನು ನನ್ನ ಭಯವನ್ನ ಇದು ಮಾಡಿಕೊಂಡು ವಿನಯವನ್ನ ಒಪ್ಕೊಳ್ತಾ ಜೊತೆಗೆ, ಯಾಕಂದ್ರೆ ನಾನು ತಪ್ಪು ಮಾಡೋದು ದಯವಿಟ್ಟು ನನ್ನ ಲೋಪಗಳನ್ನ ನೀವು ಸರಿಪಡಿಸ್ಕೊಡಿ ಸ್ವಾಮಿ ಅಂತ ವಿನಂತಿ. ಇದೊಂಥರ ಈ ಅರೆಸ್ಟ್ಗಿಂತ ಮುಂದೆ ಜಾಮೀನು ತಕ್ಕಂತ ಎಂತ ಜಾಮೀನು ಶಬ್ದ ನನಗೆ ಆಂಟಿನೂ ಗೊತ್ತಿತ್ತಲ್ಲ, ಆಂಟಿನೂ ಗೊತ್ತಿಲ್ಲ, ಆಂಟಿನೂ ಗೊತ್ತಿಲ್ಲ, ಆಂಟಿಸಿಪೇಟ್ರಿ ಬೇರೆ ಗೊತ್ತಿಲ್ಲ, ಚೂರ್ ಆಯ್ತಲ್ಲ. ಅಂಥದ್ದಿರುವಾಗ ನನಗೆ ಅದನ್ನ ಫಸ್ಟ್ ಮನವಿಯನ್ನ ಇಟ್ಟು ನನಗೇನು ಸಾಧ್ಯವೋ ಅದೊಂದೆರಡು ಹಾಡುಗಳು ಒಂದು ಮಾತುಗಳಲ್ಲಿ ಮಾಡಕ್ಕೆ ನಿಮ್ಮ ಅನುಮತಿ ಕೇಳ್ತೇನೆ. ಯಾರು ಪ್ರಶ್ನೆ ಕೇಳಿದ್ರೆ ಆಗೊಂಚೂರು ಮಳಿಬಹುದು, ಅಥವಾ ಇವರು ಅದರ ಸಂವಾದವನ್ನ ಪರಿಪಕ್ವಗೊಳಿಸ್ತಾರೆ ಇಲ್ಲಿರುವ ವಿದ್ವಾಂಸರು ಗುರುಗಳು ಅಂತ ಹೇಳ್ತಾ ಅವ್ರನ್ನ VC ಅವರು ಸಾಂದರ್ಭಿಕ ಸ್ಥಾನ. ಮೂಲತಃ ಅವರು ಕನ್ನಡ ಸಹೃದಯ ಜೀವ, ಕಾವ್ಯಾಸಕ್ತರು, ಸಂಶೋಧನೆ, ವಿದ್ವತ್ ಪಾಂಡಿತ್ಯದ ಒಂದು ಮಣಿ ಆಯ್ತಲ್ಲ. ಅವರು ಸರಿ ಕಟ್ಕೋತಾರೆ, ನಾನು ಅವರ ನೆಪದಲ್ಲಿ ಜಾರಿ ಹೋಗ್ತೇನೆ. ಹಾಗಾಗಿಬಿಟ್ಟು ಬಂಧುಗಳೇ, ಈಗ ನಮ್ದು ಆಟ ಶುರು. ಹಾಗಾಗಿ ಹಾದಿ ಒಳಗಣ ಜ್ಯೋತಿ, ಬೀದಿ ಒಳಗಣ ಜ್ಯೋತಿ, ಹಾದಿ ಒಳಗಣ ಜ್ಯೋತಿ, ಬೀದಿ ಒಳಗಣ ಜ್ಯೋತಿ, ಬಡವರ ಮನೆಯ ಜ್ಯೋತಿ, ಬಲಗಾರ ಮನಗು ಜ್ಯೋತಿ, ಬಡವರ ಮನೆಯ ಜ್ಯೋತಿ, ಬಲಗಾರ ಮನಗು ಜ್ಯೋತಿ, ಹೆತ್ತವ್ರ ಮನಗು ಜ್ಯೋತಿ, ಸತ್ತವ್ರ ಮನಗು ಜ್ಯೋತಿ, ಹೆತ್ತವ್ರ ಮನಗು ಜ್ಯೋತಿ, ಸತ್ತವ್ರ ಮನಗು ಜ್ಯೋತಿ, ಕುರುಬರ ಮನೆಯ ಜ್ಯೋತಿ, ಕುಂಬಾರ ಮನಗು ಜ್ಯೋತಿ, ಕುರುಬರ ಮನೆಯ ಜ್ಯೋತಿ, ಕುಂಬಾರ ಮನಗು ಜ್ಯೋತಿ, ಹೊಲೆಯರ ಮನೆಯ ಜ್ಯೋತಿ, ಹಾರ್ವರ ಮನಗು ಜ್ಯೋತಿ, ಆರ್ಟ್ಸ್ಗಳ ಮನಗು ಜ್ಯೋತಿ, ಕೆಲಸಗಳ ಮನಗು ಜ್ಯೋತಿ, ತಿಪ್ಪೆ ಮೇಲೆ ಹಸ್ತಿಟ್ಟುನು ಹೊತ್ತಿ ಉರಿಯೋ ಪರಂಜ್ಯೋತಿ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ, ಮಂಟೇನಾ ಜ್ಯೋತಿಲಿಂಗಯ್ಯ ಬನ್ನಿ, ಮಡಗೇರಿ ತಾಲೂಕು ಹರಳೆ ಅಂಬಾಪುರ, ಮಿರ್ಲೆ ಸಾಲಿ ಗ್ರಾಮ, ಎಡತೋರೆ ಚಂದುಗಾಲ, ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಮರೆತು ಮಲಗಿರುವಂತ ಮಂಡ್ಯದ ಲಿಂಗಯ್ಯ, ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರು ಆಗಲೆಪ್ಪ, ಸಿದ್ದಯ್ಯ ಸ್ವಾಮಿ ಬನ್ನಿ, ಮಂಡ್ಯದ ಲಿಂಗಯ್ಯೋ ನೀವೇ ಬನ್ನಿ, ಎಳಗಾವಿ ಎಳದೊದ್ದು ಸುಳುಗಾವಿ ಮುಸುಕಿಟ್ಟು, ಎಳಗಾವಿ ಎಳದೊದ್ದು ಸುಳುಗಾವಿ ಮುಸುಕಿಟ್ಟು, ಬಾರಿ ಬಸುಮಾಂಗ ಧರಿಸಿಕೊಂಡು ನನ್ನಪ್ಪ, ಅವರು ಕಕ್ಕೆ ಬರದ ಕಂಡಾಯ, ಅವರು ಎತ್ತಿ ಹೆಗಲಿಗೆ ಮಡಗಿದರಂತೆ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾಡ ಗೆದ್ದಯ್ಯ ನೀವೇ ಬನ್ನಿ, ಮಂಟೇನ ಜ್ಯೋತಿಲಿಂಗಯ್ಯ ಬನ್ನಿ, ಒಣಗಲ್ಲಿ ಒಗರಲ್ಲಿ ಹಳ್ಳದ ಸಳ್ಳಿ, ಕೆಂಚು ನಾಯಕನ ಕಟ್ಟೆ ಎಡಗಡೆಗೆ
ಊಟ ಕಂಡು ದೇವಪಟ್ಟಣದ ಮಾರ್ಗ ನಮ್ಮ ದೇವರುದಯ ಮಾಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ಮಂಟೇರ ಜ್ಯೋತಿಲಿಂಗಯ್ಯ ಬನ್ನಿ, ಜ್ಯೋತಿಲಿಂಗಯ್ಯ ಬನ್ನಿ. ಗುರುಗಳೇ, ಈ ಮೊದಲನೇ ಹಾಡಲ್ಲಿ ಮಂಡ್ಯದ ದೇವರು ಅವರಿಗೆ ನಮಿಸಿ ಅವರನ್ನ ಆಹ್ವಾನಿಸ್ತಿರೋ ರೀತಿ ಎಲ್ಲಿಂದ? ಜ್ಯೋತಿಲಿಂಗಯ್ಯ, ಬೆಳಕು, ಬೆಳಕಿನವರು. ನಮ್ಮ ಕಡೆಯವ್ರನ್ನೆಲ್ಲ ಕತ್ತಲೆ ರಾಜ್ಯ ಅಂತ ಕರೀತಾರೆ. ಆ ಕಡೆಯವರು ಕತ್ತಲೆ ರಾಜ್ಯ ಅಂದ್ರೆ ಅದು ಅಜ್ಞಾನದ ನೆಲೆ, ಅವಿವೇಕ ಅಂಧಕಾರ ತುಂಬಿರೋ ನೆಲೆ. ಅದಕ್ಕೆ ಬೆಳಕು ಕೊಟ್ಟವರು ಪರಂಜ್ಯೋತಿ ಮಂಟೇರು. ಮಂಟೇ ಸ್ವಾಮಿಯವರನ್ನ ಧರೆಗೆ ದೊಡ್ಡವರು, ಧರೆಗೆ ತಂದವರು, ಪರಾತ್ಪರ ವಸ್ತು ಪಾವನ ಮೂರ್ತಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ. ಇದು ಪುಸ್ತಕ. ನಾನು ಒಂದು ರೀತಿ ಸೌಭಾಗ್ಯಶಾಲಿ, ಒಂದು ರೀತಿ ನಾನು ಓದಿ ಅಧ್ಯಯನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಲ್ಲ, ನಮ್ಗಿಂತ ಗುರುಗಳ ಸಂಪರ್ಕ. ಇದು ನಮ್ಮ ಗುರುಗಳು ಇವರೆಲ್ಲ ನಮ್ಮ ಮೇಷ್ಟ್ರು. ಡಾಕ್ಟರ್ ಪಿ ಕೆ ರಾಜಶೇಖರ್ ಈ ಹೆಸರು ನೋಡ್ತಿದ್ದಂಗೆ ಅವರು ಸಂತೋಷಪಟ್ಟರು. ಗೊತ್ತು, ಇವರು ಗೊತ್ತು. ನಮಗೆ ಮಹಾರಾಜ್ ಕಾಲದಲ್ಲಿ ಎಂತೆಂಥ ಮೇಷ್ಟ್ರಿದ್ರು ಅಂತಂದ್ರೆ ಇವರು ಈಗ ಮೈಸೂರಲ್ಲಿ ಇದ್ದಾರೆ ನಮ್ಮ ಗುರುಗಳು. ಅವ್ರ ಕಥೆ ಹೇಳಿದ್ರೆ ಒಂದು ದಿನ ಆಗೋಗುತ್ತಾರೆ, ಬೇಡ. ನೋಡಿ, ಇದು ಒಬ್ಬರು ಹಾಡಿರುವ ಹಂಪಿ ವಿಶ್ವವಿದ್ಯಾನಿಲಯ, ವೆಂಕಟೇಶಣ್ಣಗೆ ಗೊತ್ತು, ನಿಮಗೂ ಚೆನ್ನಾಗಿ ಗೊತ್ತು. ಅದು ಒಬ್ಬೊಬ್ಬರು ಗಾಯಕರ ಹಾಡಿಸಿರುವ ಪಠ್ಯ ಮಾಲಿಕೆಗಳನ್ನೇ ಒಂದು ಬುಡಕಟ್ಟು ಸಮುದಾಯ ಅಲ್ಲಿ ಪ್ರಕಟಣೆ ಮಾಡಿದ್ರು. ಅದು ಇದ್ದವರಿಗೆ ತುಂಬಾ ಪರಿಚಯ. ಅದೊಂಥರ ಕರಡು ರೂಪದ ಆತಾತುರದ ಪಠ್ಯಗಳಂತಿವೆ, ಬಟ್ ರೆಕಗ್ನೈಸ್ ಆಗಿದೆ. ಆ ಒಂದು ಪುಸ್ತಕ ಡಾಕ್ಟರ್ ಕೇಶವ ಪ್ರಸಾದ್, ನಮ್ಮ ಹಿರಿಯರು ಕೇಶವ ಪ್ರಸಾದ್ ಅವರು ಮಾಡಿದ ಮಲೆ ಮಾದೇಶ್ವರವನ್ನ ಮಹಾನ್ ವಿದ್ವಾಂಸ, ಕ್ರಿಟಿಕ್ ಆದಂತ ಡಾಕ್ಟರ್ ಸಿ ಎನ್ ರಾಮಚಂದ್ರನ್ ಇಂಗ್ಲಿಷ್ಗೆ ಮಾಡಿದಂತ ಅಂತಾರಾಷ್ಟ್ರೀಯ ರೆಕಗ್ನಿಷನ್ ಕೊಟ್ಕೊಡು. ಮಲೆ ಮಾದಪ್ಪನ ಹಾಡನ್ನಾಗ್ಲಿ, ಮಂಟೇಸ್ವಾಮಿ ಪದವನ್ನಾಗಲಿ, ಬಿಳಿಗರಂಗನ ಇದನ್ನಾಗ್ಲಿ ಹಾಡ್ಕೊಳ್ಳೋರು 10 ಪೈಸಾ, 3 ಪೈಸಾ, 8 ಆಣಿ, 4 ಆಣಿಗೆ ಭಿಕ್ಷೆ ಬರೋರು. ಆ ಭಿಕ್ಷೆ ಬರೋರ ಕಾವ್ಯಕ್ಕೆ ಮೈಸೂರು ವಿಶ್ವವಿದ್ಯಾಲಯ ಜನಪದ ವಿಭಾಗ, ಆ ಅಧ್ಯಯನ ಕ್ಷೇತ್ರ ಕಾರ್ಯದ ಆಸಕ್ತ ವಿದ್ವಾಂಸರು ತಗೊಂಡ ನಿಲುವಿನ ಮೂಲಕ ಇವತ್ತಿಗೆ ಈ ಕಾವ್ಯಗಳು ಅತ್ಯಂತ ಸಾಂಸ್ಕೃತಿಕ ಶ್ರೇಷ್ಠ ಬೆಳಕಿನ ಬೀಜಗಳು ಅಂತ ಜಗತ್ತು ಪರಿಗಣಿಸ್ತಾ ಇದೆ. ಆ ಅರ್ಥದಲ್ಲಿ ಮಂಟೇಸ್ವಾಮಿ ಧರೆಗೆ ದೊಡ್ಡವರು ಅನ್ನೋದು ಬೇರೊಂದು ರೀತಿಯ ಅನ್ವರ್ಥ ರೂಪ. ಆ ರೀತಿಯಲ್ಲಿ ಮಂಟೇಸ್ವಾಮಿಯವರು ಪರಂಜ್ಯೋತಿ, ಬೆಳಕು, ಬೆಳಕನ್ನ ಕೊಟ್ಟವರು. ಆಶ್ಚರ್ಯ ಅಂತ ನಾನು ಮೊನ್ನೆ ಎಲ್ಲೋ ಹೇಳ್ತಾ ಇದ್ದೆ, ನಮಗೆ ಬೆಳಕನ್ನ ನೀಡಿದ್ದನ್ನ ನೀವು ನಮಗೆ ಇಲ್ಲಿಂದ ಕಳಿಸ್ಕೊಟ್ಟಿದ್ರಿ. ಈ ಊರಿನ ಬೆಳಕನ್ನ ನಮಗೆ ಕಳಿಸ್ಕೊಟ್ಟು ನಮ್ಮನ್ನ ಧನ್ಯರಾಗಿಸಿದ್ರಿ, ನೀವು ಆಶೀರ್ವಾದ ಮಾಡಿದ್ರಿ. ನಿಮ್ಮನ್ನು ಹೊಗಳ್ತಿರೋದಲ್ಲ ವಿಷಯ ಅವ್ರಿಗೆ. ಕೊಡೆ ಕೆಲವು ಇದೆಯಲ್ಲ, ಅಲ್ಲಿಂದ ಹೊರಟಿರೋದು ಇವರು. ಮಂಟೇಸ್ವಾಮಿ ಅವರ ಪಯಣ ಶುರುವಾಗಿರೋದು ಇದೊಂದು ಮಹಾಯಾನ. ಯಾಕೆಂತಂದ್ರೆ ವೇಲ್ಸಾಂಗ್ ಕೂಡ ಇವರೆಲ್ಲ ಪಯಣ ಅವರೆಲ್ಲ ಆ ಕಡೆಯಿಂದ ಬರ್ತಾರೆ, ಹಿಮಾಲಯದ ತುದಿಯಿಂದ ಈ ಕಡೆ ಬರ್ತಾರೆ. ಇನ್ನೊಂದು ಅದ್ಭುತ ಸುಮ್ಮನೆ ಬಂದ್ರು ನೋಡ್ಕೊಂಡ್ರು, ಕಂಡದನ್ನ ಬರ್ದವ್ರು. ಹಂಗಲ್ಲ, ಮಂಟೇಸ್ವಾಮಿ ಇವರೆಲ್ಲ ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ಬಂದು ನೋಡಿ. ಉತ್ತರ ದಿಕ್ಕು ಎಲ್ಲರೂ ಉತ್ತರ ಮುಖಿಗಳಾಗೋದು ನಮಗೊಂದು ವಿವೇಕದ ಕಲ್ಪನೆಗಳಿವೆ. ತಿರುಗುವ ಭೂಮಿಗೆ ಯಾವ್ದಪ್ಪ ದಿಕ್ಕು? ತಿರುಗ್ತಾ ಎವ್ರಿ ಕ್ಷಣ ಸೆಕೆಂಡ್ ಅಲ್ಲ, ಪ್ರತಿ ಕ್ಷಣ ಪರಿಭ್ರಮಣದಲ್ಲಿರುವ ಈ ಭೂಮಿಗೆ ದಿಕ್ಕು ಯಾವುದು ಸ್ವಾಮಿ? ಯಾವ್ದಾದ್ರು ದಿಕ್ಕಿದ್ದ? ನಮ್ಮ ಬಾಗಿಲು ಪೂರ್ವಕ್ಕೆ ಇರ್ಬೇಕು, ನಮ್ಮ ಬಾಗಿಲು ಈ ಕಡೆಗೆ ಇರ್ಬೇಕು, ಗೇಟು, ಹಿಂಗೆಲ್ಲ ಅನ್ಕೊಂಡಿದ್ದಾರೆ. ಎಂತ ಅವಿವೇಕದ ಕಾಣೋದು. ಆದ್ರೆ ಮಂಟೇಸ್ವಾಮಿ ಫಸ್ಟ್ ಯಾನೇ ದಕ್ಷಿಣದ ಕಡೆಗಿದೆ. ದಕ್ಷಿಣವನ್ನ ಯಮದ ಮೂಲೆ, ತೆಂಕಲು, ಒಲಸು, ವೆಂಕಟೇಶ್ವರ ಗೊತ್ತು. ತೆಂಕಲಕೇರಿ, ತೆಂಕಲು ಅಂತಂದ್ರೆ ಅದು ಅನ್ಟಚಬಲ್ಸ್ ಏರಿಯಾ. ಯಾವುದೇ ಊರುಗಳಲ್ಲಿ ಆಕ್ಚುಲಿ ಮೂಲೆಯಲ್ಲಿ ಇಡೋದು ಅನ್ಟಚಬಲ್ಸ್ ಏರಿಯಾ ಅವ್ರ ಪ್ರಕಾರ. ಆ ಅನ್ಟಚಬಲ್ಸ್ ಕಡೆಗೆ ಅಲ್ಲಿರೋದೇ ಇದಕ್ಕೆ ಮೂಲ ಬಸವಣ್ಣನವರು. ಇಲ್ಲಿ ಗೊತ್ತಾಗುತ್ತಲ್ಲ, ಬಸವಣ್ಣನವರ ನನ್ನ ಪ್ರಕಾರ ಇದು ಉತ್ತರ ದೇಶದಯ್ಯ, ಉತ್ತರದಿಂದ ಬಂದವರು ಅಂತೆಲ್ಲ, ಉತ್ತರ ರಾಜ್ಯದವರು ಅಂತ ಹೇಳ್ತಾರೆ. ಅವರು ದಕ್ಷಿಣಕ್ಕೆ ಬಂದು ಯಾನ ಅವರು ಇದು ಮಾಡಿ ಆರಂಭಿಸಿ ಮುಂದುವರಿಸ್ತಾರೆ ಅವರು. ಆದರೆ ಮಂಟೇಸ್ವಾಮಿಯವರನ್ನ ನಮ್ಮ ಜಾನಪದರು ಆಡಿರೋದು, ಜಾನಪದ ಒಬ್ಬ ಆಡಿರೋದು
ಮಾಡಿದ್ರು. ಇವ್ರ ಹೆಸರು ಬೆಟ್ಟದ ಬೀಡು ಸಿದ್ಧಶೆಟ್ಟಿ ಅಂತ. ನೀವೆಲ್ಲ ದೇವನೂರು ಮಾದೇವರ ಹೆಸರು ಕೇಳಿದ್ದೀರಿ. ದೇವನೂರು ಮಾದೇವರ ಪಕ್ಕದ ಹಳ್ಳಿ ಒಂದು ವರಹಳ್ಳಿ ಅಂತ ಒಂದಿದೆ. ಈಗ ಹುಡುಗ ನಮ್ಮ ವಿದ್ಯಾರ್ಥಿ ವರಹಳ್ಳಿ ಆನಂದ, ಅವನು ತಿದ್ದಿ ನಾನೇ ಇದು ಮಾಡಿದೆ. ಕಾದಂಬರಿ ಅದು ತುಂಬಾ ಜನಪ್ರಿಯವಾಗ್ತಾ ಇದೆ ಈಗ. ವರಹಳ್ಳಿ ಅಂತ ಇದೆ. ವರಹಳ್ಳಿ ಅನ್ನೋದು ಕೂಡ ದಲಿತರ ಕೇರಿದೆ, ಅದು ಹೊರಗಡೆ ಇರುವ ಹೊರಗಡೆ. ಆ ಊರಿನ ಮೂಲ ಇವರು ಭಿಕ್ಷೆ ಎತ್ಕೊಂಡು ಹೋದಾಗ ಯಾರೋ ಒಬ್ಬ ಹೃದಯವಂತ ಜಮೀನ್ದಾರರು ಇದ್ಕ ಬಿಡು ಸಿದಯ ನಮ್ಮ ತಮ್ಮೆ ಸಿದ್ಧಶೆಟ್ಟಿ ಶೆಟ್ರೆ, ನೀವು ನಮ್ಮ ಮನೇಲಿ ಇದ್ಕೊಡ್ರಿ, ಇಲ್ಲೇ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಹೋಗಿ ಭಿಕ್ಷೆ ಮಾಡ್ಕೊಂಡು ಏನೋ ನಿನ್ ದೇವ್ರ ಕಾರ್ಯ ಮಾಡ್ಕೋ ಅಂತ. ಇದು ನೋಡಿ ವಿಚಿತ್ರವಾಗಿದೆ ಈ ಭಾರತದ ಸ್ಥಿತಿ, ವಿಚಿತ್ರವಾಗಿದೆ. ನಿಮ್ಗೆ ಗೊತ್ತು, ಇದು ಭಾರತದ ನೆಲ ವೇದ ಉಪನಿಷತ್ತುಗಳು ಋಷಿ ದರ್ಶನಗಳು ಅಂತ ಏನ್ ಹೇಳ್ತೀವೋ ಅವು ಪರಮ ಮಾನವೀಯ ಮೌಲ್ಯದ ಸಂದೇಶಗಳಾಗಿವೆ. ಆದರೆ ಈ ಇಡಿಯಟ್ಸು ನರಕ ಬಂದಿರೋದಿದೆಯಲ್ಲ, ರಿಚಿ ಆಕ್ಟಿ ನಮ್ದು ಪ್ರಾಕ್ಟೀಸ್ ಅಲ್ಲಿ ಇದೆಯಲ್ಲ, ಅದು ಅತ್ಯಂತ ಹೊರಸಾಗಿ ವಿರುದ್ಧ ದಿಕ್ಕಿನಲ್ಲಿದೆ. ಅದಕ್ಕೆ ವಿವೇಕಾನಂದರು ವೇದಾಂತವನ್ನು ಇದು ಜನವರಿ ತಿಂಗಳು, ಇವತ್ತು 2ನೇ ತಾರೀಕು, ಇನ್ನು 10ನೇ ದಿವಸಕ್ಕೆ ವಿವೇಕಾನಂದ ಜಯಂತಿ ವಿಶ್ವದಾದ್ಯಂತ ನಡೀತದೆ, ಭಾರತದಲ್ಲಿ ಜಾಸ್ತಿ ನಡೀತದೆ, ಕರ್ನಾಟಕದಲ್ಲೂ ಆಗುತ್ತೆ. ಏನನ್ನ ಸಾರಿದ್ರು ಅಲ್ಲಿ ವಿಶ್ವದಲ್ಲಿ ಅಂತಂದ್ರೆ ಆಯ್ತಲ್ಲ, ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಬ್ರಹ್ಮ ವಿದ್ಯೆಯ ದಿವ್ಯ ದೀಪ್ತಿಯ ದೇಶ ದೇಶದಲ್ಲಿ ಹರಡಿ ಅಭಯವ ನೀಯುತ ಮೃತವ ಸುರಿದು ಪಾಲಿಸಿದೆ. ಗಗನ ಕೆತ್ತಿದೆ ಭಾರತಾಂಬೆಯ ಕೀರ್ತಿಕೇತನ, ಗಗನ ಕೆತ್ತಿದೆ ಭಾರತಾಂಬೆಯ ಕೀರ್ತಿಕೇತನ. ಓದಿ ತುಂಬಿಹುದಾರ್ಯ ಮಾತೆಯ ಶ್ರೀನಿಕೇತನವ, ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ, ರಾಮಕೃಷ್ಣರ ಭೀಮ ಶಿಷ್ಯನೇ ವೀರ ವೇದಾಂತಿ, ವೀರ ವೇದಾಂತಿ, ವೀರ ವೇದಾಂತಿ. ಇದು ಕುವೆಂಪು ಅವರು ಬರ್ತಿರೋದು. ವಿವೇಕಾನಂದರ ಮೇಲೆ ರಾಮಕೃಷ್ಣ, ನಾನು ಗೊತ್ತಾಗ್ತದೆ ಬರ್ರಿ ಹಣ ಬರ್ರಿ ಅಂತ ವೆಂಕಟೇಶ್ವರು ಕಾರ್ಲೋ ಕೂತ್ಬಿಟ್ಟು ಕಾಯ್ತಾ ಇದ್ದಾರೆ. ನನಗೆ ಬಂದಿದೆ, ನನ್ನ ಪುಸ್ತಕ ಸಿಕ್ಕಿದ್ರು. ಪಲ್ಲವ ವೆಂಕಟೇಶ್ವರ ಮನೆ ಅಂದ್ರೆ ಪುಸ್ತಕಗಳೇನಿದೆ ಅಂತ ನೋಡ್ತಾ ಇದೆ. ಅಲ್ಲಿ ಅದ ನನ್ನ ಮನೆಯಲ್ಲ ಸರ್, ಇದು ಗೆಸ್ಟ್ ಹೌಸ್ ಯೂನಿವರ್ಸಿಟಿದು. ಅಲ್ಲಿ ನೋಡ್ತೀನಿ ರಾಮಕೃಷ್ಣ ಪರಮಹಂಸರ ಒಂದು ಪುಸ್ತಕ, ಅದ್ಯಾವುದು ಇನ್ನೊಂದು 2-3 ಪುಸ್ತಕಗಳನ್ನ ನೋಡ್ತಾ ನಿಂತಿದೆ. ಅರೇ ಕರಿತಾ ಬಿಡೋದು, ಆ ಮನೆ ಯಾಕೆ ಬಂದು ಸರ್ ಅವ್ರು ಕರಿತಾರೆ ಓಡ್ದೆ. ಇವರೆಲ್ಲ ರಾಮಕೃಷ್ಣ ಪರಮಹಂಸರು ಅರವಿಂದರು ಇದ್ದಾರೆ. ನಾನು ಭಜನೆ ಹೇಳಕ್ ಬಂದಿಲ್ಲ, ಯಾಕೆ ಹೀಗೆ ಮಾಡ್ತಾರೆ? ಇಂಥ ಅದ್ಭುತ ಮಂತ್ರ ಬೀಜಗಳು ಅಥವಾ ಜೀವನ ಮಾನವೀಯ ಮೌಲ್ಯಗಳು ಅಥವಾ ಉದಾತ್ತ ಸಂಗತಿಗಳು ಈ ದೇಶವನ್ನು ಯಾಕೆ ಕೊಡ್ತಿದ್ದು? ಕುಹಗಿಗಳ ಹುನ್ನಾರ, ಪಾತಕಿಗಳ ಅದರಲ್ಲಿ ಇಡೀ ಜಗತ್ತೇ ಸಿಕ್ಕಿ ನೆರಳು ಬಿದ್ದು ಹಾಳಾಗೋಗ್ತದೆ. ಈಗ ಅದನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾರೆ. ಈಗ ಆಯ್ತಲ್ಲ, ಅದನ್ನ ಹೋಗಲಾಡಿ ಅದು ಗೊತ್ತಿತ್ತು ಅಂತ ಕಾಣಿಸುತ್ತೆ. ಇದರ ಮೂಲ ಬಸವಣ್ಣನವರು, ಅಲ್ಲಮ ಪ್ರಭುಗಳು ಎಂಬ ಶರಣ ಪರಂಪರೆ. ನಮ್ಮ ಜನಪದ ನೋಡಿ, ಚರಿತ್ರಕಾರರಿಗೆ ಗೊತ್ತು ಮಂಟೇಸ್ವಾಮಿ ಹೊರಟಿರೋದು ಕೊಡೆಕಲ್ಲಿಂದ. ಆದರೆ ಜನಪದರ ನಂಬಿಕೆ ಇಲ್ಲಿ ಶುರುವಾಗದೆ ಹೆಂಗೆ? ಅವರು ಬಸವ ಕಲ್ಯಾಣದಿಂದ, ಅನುಭವ ಮಂಟಪದಿಂದ ಬಸವಣ್ಣನವರನ್ನ ಭೇಟಿ ಮಾಡಿ ಹೊರಡ್ತಾರೆ. ಈ ಮೂಲ ಶುರುವಾಗದೆ ಇಲ್ಲಿಂದ. ಆಮೇಲೆ ಎಲ್ಲ ಮಹಾಕಾವ್ಯಗಳು, ನಮ್ಮ ಆಶ್ಚರ್ಯ ಅಂತಂದ್ರೆ ಮಲೆ ಮಹದೇಶ್ವರ ಮಹಾಕಾವ್ಯ, ಯಾವ್ದ ಫಿನ್ಲ್ಯಾಂಡಿನ ಕಲೆವಾಲ ಜನಪದ ಕಾವ್ಯ ಬಹಳ ಗ್ರೇಟ್ ಅಂತ, ಇದ್ರ ಮುಂದೆ ಪುಟಾಣಿ ಅದು. ಮಲೆ ಮಹದೇಶ್ವರ ಮಹಾಕಾವ್ಯ ನಮ್ಮ ಪಿ ಕೆ ರಾಜಶೇಖರ್ ಗುರುಳೆ ಮಾಡಿದ್ದು 73ರಲ್ಲಿ. ಆಮೇಲೆ ಮಂಟೇಸ್ವಾಮಿ ಮಹಾಕಾವ್ಯ, ಇವೆಲ್ಲ ಮಹಾಬೃಹತ್. ಇವರೇ ಆಡಿರೋ ಜನಪದ ಮಹಾಭಾರತ ಅನ್ನೋದು ಬೃಹತ್. ನಮ್ಮ ಕುಮಾರವ್ಯಾಸ ಭಾರತ ₹2 ಕೊಟ್ಟ ಈ ಪುಸ್ತಕ ಹೊಸದಾಗಿ ಪ್ರಿಂಟ್ ಮಾಡಿರೋ ವಿಶ್ವಕರ್ಣ ಸಮ್ಮೇಳನದ ಪ್ರತಿ ಇಷ್ಟಿಷ್ಟು ಅಗಲ ಇಷ್ಟಿಟ್ಟಿದೆ. ಜಾನಪದ ಮಹಾಭಾರತ ಇದಕ್ಕಿಂತ ದೊಡ್ಡದಿದೆ. ಇವರೇ ಸಿದ್ಧಶೆಟ್ಟರು ಆಡೋರು, ಒಬ್ಬರು ಆಡೋರು. ಇಷ್ಟು ಜ್ಞಾನ ಸಂಪನ್ನತೆಯನ್ನ ಜನಪದರು ತುಂಬಿಕೊಂಡಿದ್ದಾರೆ. ಇದೇನು ವಿಸ್ಮಯ ಇದು. ನಮ್ಮ ಹಳ್ಳಿಗಳಿಗೆ ಸಹಜವಾದ ಜ್ಞಾನ, ವಿಚಾರ, ನೆನಪಿನ ಶಕ್ತಿ, ಅಗಾಧ ಅನುಭವ ಲೋಕ, ತಾತ್ವಿಕತೆ ಚಿಂತನೆಗಳು ಬಹಳ ಇವೆ. ಒಂದು ವಾರಾನುಗಳ ಕಟ್ಲೆ ಸ್ಲಿಂಗ್ಸುಗುಲಿ ತತ್ವಪದಗಳ ಮೇಲೆ ಮಾಡ್ತಾ ಇದ್ದಾರೆ. ನೆನ್ನೆ ಕಡ್ಕೊಳ್ಮಲ್ಲಿವಲ್ಲಪ್ಪರ ಮೇಲೆ ಆಯಿತು. ಏನ್ರಿ ನಂಗೆ ಅದು ಗೊತ್ತಿಲ್ವಲ್ಲ, ಕೇಳಬೇಕು ನೋಡ್ಬೇಕು ಅಂತ ಅಲ್ಲಿಗೆ ಬಂದಿದ್ದು ನಾನು. ಮಂಟೇಸ್ವಾಮಿ ಕಾವ್ಯದ ಗಾಯಕರನ್ನ ಕರ್ಕೊಂಡ್ಬಂದಿದ್ದು ನಾನು ಅಲ್ಲಿ. ಉಳಿದವರೆಲ್ಲ ತತ್ವಪದಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ತತ್ವಪದಕಾರರ ಮೇಲೆ ಮಾತಾಡ್ತಿದ್ದಾರೆ. ಇಲ್ಲಿ ಒಂದು ಮಹಾಕಾವ್ಯವನ್ನ ಕೊಟ್ಬಿಟ್ಟಿದ್ದಾರೆ. ಅದಕ್ಕೂ ಹಾಡೋರೊಬ್ರು ಬೇಕಲ್ಲ ಅಂತ ನನಗೆ ಚಿಲ್ಕರಾಗಿ ಸರ್ ಹೇಳಿದ್ರಿಂದ
ಚಿಲ್ಕರಾಣಿ ಸರ್ ಅವರ ಸೂಚನೆಗೆ ನಾನು ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಕೊಡೇಕಲ್ಲಿದೆಯಂತೆ, ಆಮೇಲೆ ಎಂತೆಂಥ ಅಮೂಲ್ಯ ನೆಲೆಗಳಿದೆಯಂತಪ್ಪ, ಏನಾದ್ರು ತೋರಿಸ್ಕೊಡ್ರಿ ಈ ರಾಯಚೂರು ಭಾಗದ ಉತ್ತರ ಕರ್ನಾಟಕದ ಅದ್ಭುತ ನೆಲೆ. ನಾನು ಏನೂ ಹೇಳಬೇಕಾಗಿಲ್ಲ, ಇಲ್ಲಿ ಈತ ವಚನದ ಅಗತ್ಯವೇ ಇಲ್ಲ, ಯಾಕೆಂದ್ರೆ ನೀವು ಅದನ್ನ ಬಾಳ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ, ಬದುಕ್ತಾ ಇದ್ದೀರಿ ನೀವು. ಯಾಕೆಂತಂದ್ರೆ ಎಂಥ ಸಾಮರಸ್ಯ, ಎಂಥ ಸಹಬಾಳೆ, ಎಂಥ ಅನ್ಯೋನ್ಯತೆ, ಎಂಥ ಸಮ್ಮಿಶ್ರಣ ಭಾಷಿಕ ಮತ್ತು ಆಚಾರ ನಡವಳಿಕೆ ಬಂಧುತ್ವದಲ್ಲಿ. ಇಲ್ಲಿ ಮತೀಯ ಕಲಹಕ್ಕೆ ಅರ್ಥವೇ ಇಲ್ಲ ಇಲ್ಲಿ ನನ್ನ ತಿಳುವಳಿಕೆಯಲ್ಲಿ. ಅದಕ್ಕೆ ಇನ್ನೂ ನಿಮ್ಗಿದು ಸೋಂಕಿಲ್ಲ. ಇಲ್ಲಿ ಕರ್ನಾಟಕದ ಕರಾವಳಿಯನ್ನ ಲ್ಯಾಬ್ ಮಾಡ್ಕೊಂಡು ಶುರು ಮಾಡಿದ್ದು ಕೊಡಗು ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರಿಗೆ ಮಂಡ್ಯ ಇಟ್ಕೊಂಡವ್ರು ಎಲ್ಲೆಲ್ಲಿ ಮುಗ್ಧರು, ಅನಕ್ಷರಸ್ಥರು ಅಥವಾ ಭಾವುಕ ಜೀವಗಳಿದ್ದಾರೋ ಅಲ್ಲಿ ಮಾಡ್ಕೊಂಡು ಇದು ಮಾಡ್ತಾ ಬರ್ತಿದ್ರೆ ಕರ್ನಾಟಕವನ್ನ. ಅದಾಗಬಾರ್ದು ಅನ್ನೋದನ್ನ ರುಚಿ ಕಂಡದವರು ಶರಣ ಪರಂಪರೆ. ಇಂಥ ವಿವೇಕಗಳ ವಿರುದ್ಧ ಸಿಡಿದಂಥ ಈ ವಚನ ಚಳವಳಿ ನಮ್ಮ ಒಂದು ಸೌಭಾಗ್ಯ. ಕರ್ನಾಟಕದ ಈ ವಚನ ಚಳವಳಿ ತಂದುಕೊಟ್ಟದ್ದು. ಅದರ ಮುಂದುವರಿಕೆಯ ಭಾಗವೇ ಈ ಮಂಟೇಸ್ವಾಮಿ ಮತ್ತು ಮಲೈ ಮಹದೇಶ್ವರ. ನಮ್ಮ ಬಸವಾದಿ ಪ್ರಮತರು, ಅಲ್ಲಮನಂತ ಮಹಾದೇವ್, ಪರಮ ದಾರ್ಶನಿಕ ಜ್ಞಾನಿಗಳು ಇದ್ರಲ್ಲ, ಅವರು ಕಂಡುಕೊಟ್ಟ ತಿಳುವಳಿಕೆ ವಿವೇಕ ಸಾರ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಹೆಸರಲ್ಲಿ ನಡೆದಂತ ಈ ಒಂದು ಜಿಜ್ಞಾಸೆ ಮತ್ತು ಅವರ ಕ್ರಿಯೆಗಳು, ಅದರ ಮುಂದುವರಿಕೆಯ ಭಾಗವೇ ಈ ಮಂಟೇಸ್ವಾಮಿ ಮತ್ತು ಮಲೈ ಮಹದೇಶ್ವರ. ಇದನ್ನ ಹೇಳ್ಬಿಟ್ರೆ ಸಾಕು, ಹೆಚ್ಚೇನು ಹೇಳ್ಬೇಕಾಗಿಲ್ಲ. ಅವ್ರು ಏನೇನೋ ಮಾನವೀಯ ಆದರ್ಶಗಳು ಅಥವಾ ಉನ್ನತ ಉದಾತ್ತ ಸಂಗತಿ ಮೌಲ್ಯಗಳನ್ನ ಜನ ಬದುಕಲೆಂದು ಮಾಡಿದ್ರು, ಜನರ ಸುಧಾರಣೆಗೋಸ್ಕರ ಮಾಡಿದ್ರು. ಈ ಪಾತಕಿಗಳ ಪುರೋಹಿತಶಾಹಿ ಹುನ್ನಾರಕ್ಕೆ ಜನರನ್ನ ತಿದ್ದುವ, ಜೊತೆಗೂಡುವ ಕೆಲಸವನ್ನ ಮಾಡಿದ್ರು. ಅವರ ವಿಚಿತ್ರಕಾರಕಕ್ಕೆ ಇವರು ಒಟ್ಟುಗೂಡಿಸುವ ಕೆಲಸ. ಇದು ಕಳೆದ ದಿನ ಮೊನ್ನೆ ನಮ್ಮ ಕುವೆಂಪು ಅವ್ರು ನೆನ್ಕೊಂಡಿದ್ದೀವಿ. ಅವರ ಆಯ್ತಲ್ಲ, ಸರ್ವೋದಯವಾಗಲಿ ಸರ್ವರಲ್ಲಿ, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಎಲ್ಲ ಮಾನವೀಯರಗಳು ಕಾಲ ಕಾಲಾಂತರಕ್ಕೆ ಬರೆದಿರೋದಿದೆ, ಇದೇನೆ ಮಾಡಿರೋದು. ಹೀಗಾಗಿ ಬಸವನ ವಚನ ಚಳವಳಿ, ಶರಣ ಕ್ರಾಂತಿ ಏನಿದೆಯೋ, ಅವರು ಏನೇನು ಒಳಗೊಂಡಿರೋ ಅದರ ಮುಂದುವರಿದ ರೂಪಗಳನ್ನ ಅದರ ಕೊನೆಯ ಕೊಂಡಿಗಳಾಗಿ ಅಥವಾ ಅದರ 4 ಶತಮಾನಗಳ ಅಂತರವಿದೆ. ಜಾನಪದರ ಕಲ್ಪನೆ ಪ್ರಕಾರ ಬಸವಣ್ಣನವರು ಕಲ್ಯಾಣದಲ್ಲಿ ಈ ರೀತಿ ಅನುಗೊಂಡ ಕಟ್ಟಿ ಎಲ್ಲರೂ ಸೇರಿಸಿ ಮಾಡ್ತಾ ಇರಬೇಕಾದ್ರೆ ಮಂಟೇಸ್ವಾಮಿಯಲ್ಲಿ ಹೋಗಿ ಚೆಕ್ ಮಾಡ್ತಾನೆ ಬಸವಣ್ಣವ್ರನ್ನ. ನಾವು ತಿಳಿದಂಗೆ ಬಸವಣ್ಣನವ್ರನ್ನು ಚೆಕ್ ಮಾಡಿ ತಿದ್ದುವ, ಮಾರ್ಗದರ್ಶನ ಮಾಡುವ, ಎಚ್ಚರಿಸುವ ಗುಣದು ಮಹಾಪ್ರಭು ಅಲ್ಲಮ ಪ್ರಭು ಅವರಿಗೆ. ಇಲ್ಲಿ ಅಲ್ಲಮ ಪ್ರಭು ಅವರನ್ನೇ ಮಂಟೇಸ್ವಾಮಿಯಾಗಿ ಅವತರಿಸಿದ್ದಾರೆ, ಹುಟ್ಟಿದ್ದಾರೆ, ಬಾಳಿದ್ದಾರೆ ಅನ್ನೋದು ನಂಬಿಕೆ. ನಾನು ಪ್ರಾಥಮಿಕ ವಿಷಯಗಳು ಮಾತ್ರ ಮಾಡ್ತೀನಿ, ಗಹನವಾದ ಒಳಚಿಂತನೆಗಳಿಗೆ ಹೋಗ್ತಾ ಇಲ್ಲ, ಅದನ್ನು ನಿಮ್ಮ ಗುರುಗಳು ಮಾಡ್ತಾರೆ. ಮಂಟೇಸ್ವಾಮಿ ಯಾರಪ್ಪ ಅಂದ್ರೆ ಅಲ್ಲಮನ ಪ್ರತಿರೂಪ. ಅಲ್ಲಮ ಪ್ರಭುಗಳೇ ಪರಾತ್ಪರ ವಸ್ತು ಪಾವನ ಮೂರ್ತಿ ಮಹಾಜ್ಞಾನಿ ಪರಂಜ್ಯೋತಿ ಅಲ್ಲಮ ಅವರು ಮಂಟೇಸ್ವಾಮಿಯಾಗಿ ಬಂದಿದ್ದಾರೆ ಅಂತ ಜನಪದರ ನಂಬಿಕೆ. ಅವರ ಪ್ರಕಾರ ಕೊಡೇಕಲ್ಲ ಮೂಲ, ಆದಿಕಲ್ಯಾಣ. ಅಲ್ಲಿಂದ ಬರ್ತಾರೆ, ಅಲ್ಲಿಂದ ಬಂದು ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ಬಂದು ನೆಲೆಸ್ತಾರೆ. ಇಬ್ರು ಕೂಡ ಮಲೈ ಮಹದೇಶ್ವರ ಅವರು ಅದೇನೆ ಉತ್ತರದಿಂದ ಉಳಿವಿ ಉತ್ತರ ಕನ್ನಡ ಜಿಲ್ಲೆ ಆ ಕಡೆಯಿಂದ ಮುಂದುವರೆದ್ರು ಅಂತೆಲ್ಲ ಪರ್ಯಟನೆ. ಅವ್ರದೊಂದು ಮಹಾಯಾನ ಮ್ಯಾಪ್ ಇದೆ, ಮಲೈ ಮಹದೇಶ್ವರ ಮ್ಯಾಪ್ ಒಂದಿದೆ, ಮಂಟೇಸ್ವಾಮಿ ಅವ್ರದ್ದು ಒಂದಿದೆ. ಹೀಗಾಗಿ ಈ ಉತ್ತರ ದಿಕ್ಕಿನಿಂದ ಬರ್ತಾವ್ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಅಲ್ಲಿ ಕೊಡೇಕಲ್ಲಿಂದ ರಾಚಪ್ಪಯ್ಯನವ್ರನ್ನ, ಬರ್ತಾ ವಿಜಯನಗರದಲ್ಲಿ ಅರಸು ಮಕ್ಕಳುಗಳನ್ನ, ದಾರಿಯಲ್ಲಿ ವೀರೋಜಿ ಚನ್ನೋಜಿ ಅಂತಕ್ಕಂಥವ್ರನ್ನ, ಹೀಗೆ ಕರ್ಕೊಂಡು ಶಿಶು ಮಕ್ಕಳುಗಳು, ಶಿಷ್ಯ ಮಕ್ಕಳು ಅಂತ ಅದರ ಅರ್ಥ. ಶಿಶು ಮಕ್ಕಳು ಅಂತಂದ್ರೆ ಸಿದ್ದಪ್ಪಾಜಿ ಪರಮ ಶಿಷ್ಯ. ಮಂಟೇಸ್ವಾಮಿಯವರು ಅತ್ಯುತ್ತಮ. ನಮ್ಮ ಮೇಷ್ಟ್ರುಗಳಿಗೆಲ್ಲ ಒಂದು ಆಸೆ ಇರ್ತದೆ, ಎಲ್ಲಾ ಮೇಷ್ಟ್ರುಗಳಿಗೂ ಒಬ್ಬ ಒಳ್ಳೆ ಸ್ಟೂಡೆಂಟ್, ಬೆಸ್ಟ್ ಸ್ಟೂಡೆಂಟ್ ಯಾರು ಅಂತ ಹುಡುಕ್ತಿರ್ತಾರೆ. ಅವ್ರು ಸಿಕ್ಬಿಟ್ರೆ ಅವ್ರ ಜೊತೆ ಜಾಸ್ತಿ ತಿದ್ದುತ್ತಾ ಇರ್ತಾರೆ, ಅವನ್ನ ಬೆಳೆಸ್ತಿರ್ತಾರೆ. ದ್ರೋಣಾಚಾರ್ಯರು ಮಗನ್ ಬಿಟ್ಟು ಅಶ್ವತ್ಥಾಮನ ಬಿಟ್ಟು ಅರ್ಜುನನ್ನ ಬೆಳೆಸಿದ್ರು. ಯಾರೆಲ್ಲ ಮೇಷ್ಟ್ರುಗಳು ಒಂದು ಶಿಷ್ಯರ ಬಗ್ಗೆ ಒಂದು ಪ್ರೀತಿ ಜಾಸ್ತಿ ಇರ್ತದೆ. ಅದು ಪಕ್ಷಪಾತ ಅಲ್ಲ, ಅವರ ಹೃದಯದ ಸೆಳೆತ. ನಾನು ಏನಾದೊಂದು ಪ್ರೊಫೆಸರ್ ಅವ್ರನ್ನೇನು ಮಾಡ್ತಾರೆ ಅಂದ್ರೆ ಅವನ ಏನೋ ಕ್ವಾಲಿಟಿ ಕಂಡಿರ್ತಾನೆ, ಅದಕ್ಕೆ ಅವ್ರ ಜೊತೆ ನಮ್ಮ ಮಂಟೇಸ್ವಾಮಿ ಬೆಸ್ಟ್ ಸ್ಟೂಡೆಂಟ್ ಆಗಿ ಶಿಷ್ಯನಾಗಿ ಗಮನಿಸೋದು ಸಿದ್ದಪ್ಪಾಜಿಯನ್ನು. ಅದರ ಇತಿಹಾಸ ದೊಡ್ಡದಿದೆ. ನಾನೇನು ಹೇಳ್ಕೊತೀನಿ, ಸಹಬಾಳ್ವೆ, ಅನ್ಯೋನ್ಯತೆ. ನೋಡಿ, ನಾನು ಮೊದಲನೇ ಪದ್ಯದಲ್ಲಿ ಏನಾಯ್ತು, ಜಾತಿನೇ ಇಲ್ಲ,
ನಮ್ಮ ಹಳೆ ಪಿಕ್ಚರ್ ಹಾಡುಗಳು ಕೂಡ ಜ್ಯೋತಿ ಜಾತಿ ಇದರ ಜ್ಯೋತಿಗಾವ ಜಾತಿಯಮ್ಮ ಜಗದೀಶ್ವರಿ ಅಂತಿದೆಯಲ್ಲ, ಸರ್ವಜ್ಞಂತಿದೆಯಲ್ಲ, ನಡೆಯುವುದು ಒಂದೇ ಭೂಮಿ, ಕುಡಿಯುವುದು ಒಂದೇ ನೀರು, ಸುಡುವ ಅಗ್ನಿ ಇರುತ್ತಿರಲು ಒಂದೇ ಇರುತ್ತಿರಲು ನಡುವೆ ಕುಲ ಜಾತಿಗಳು ಎತ್ತಲು ನೆಲನೊಂದೇ ಹೊರಗೇರಿ ಶಿವಾಲಯಕ್ಕೇನೋ. ಎಲ್ಲರೂ ನಮಗೆ ಜಾತ್ಯತೀತ ಮಾನವೀಯ ತತ್ವನೇ ಹೇಳಿರೋದು. ಆದರೂ ಕಾಲಕ್ಕೆ ಈ ಥರ ಯಾಕಪ್ಪ ಬರ್ತಾ ಇದೆ ಅಂತನ್ನ ತಿದ್ದುವ ರೂಪದಲ್ಲಿ 16ನೇ ಶತಮಾನದ ಕಾಲದಲ್ಲಿ ಇಂಥ ಐಕ್ಯತೆ, ಸಾಮರಸ್ಯ, ಸೌಹಾರ್ದತೆ, ಅನ್ಯೋನ್ಯತೆ, ಇಂಥ ಜಾತ್ಯತೀತತೆಯನ್ನು ಬೆಳಗನ್ನ ತತ್ವದಲ್ಲದೆ ಅಲ್ಲ ಬಾಳ್ವೆಯಲ್ಲಿ ಮಾಡ್ತಾ ಬಂದದ್ದು ಮಂಟೇಸ್ವಾಮಿ. ಒಳವಿವರ ಪಾಂಡಿತ್ಯ ಸೂಚಕಗಳು ಬೇಕಾದಷ್ಟು ನಾನು ಓದಿ ಗುರ್ತಾಗಿ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ, ಅದ್ಯಾವುದು ಕಣ್ಣೆತ್ತಿ ತಿರುಗಿಸಿ ನೋಡಕ್ಕಾಗಿಲ್ಲ. ಆದ್ರೆ ತಿರುಳು ಏನಪ್ಪ ಅಂದ್ರೆ ಇದು ಸೌಹಾರ್ದತೆ ನೋಡಿ, ಮತೀಯ ಸೌಹಾರ್ದತೆ. ಈ ಮಂಟೇಸ್ವಾಮಿ ಇದ್ರೊಳಗಡೆ ಮುಸ್ಲಿಂ ಇದಕ್ಕೂ ಮಂಟೇಸ್ವಾಮಿಗೂ ತುಂಬಾ ಸಂಬಂಧ ಇದೆ. ಈ ಕಾದ್ರಿ ಲಿಂಗಗಳು, ಪೀರ್ ದರ್ಗಗಳು, ಅನ್ಯೋನ್ಯತೆ ಒಡನಾಟ. ನಾನು ಮೊನ್ನೆ ನೋಡ್ಲಿಲ್ಲ, ನಾನು ಮೊನ್ನೆ ಎಲ್ಲ ಸುತ್ತಾಡ್ತಿದ್ರಲ್ಲ, ಅಲ್ಲಿ ತಿಂತಿಣಿಗೆ ಹೋದ್ರೆ ಇದು ತಿಂತಿಣಿಗೆ ಹೋದ್ರೆ ಮತ್ತು ಕೊಡೆಕಲ್ಲು ಈ ಕಡೆ ಹೋದ್ರೆ ಅಲ್ಲಿ ಮಂಗಳಾರತಿ ಮಾಡೋರೆಲ್ಲ ಹಸಿರು ಶಾಲೆಗಳು, ಹಸಿರು ಪೇಟೆಗಳು ಹಾಕೊಂಡವ್ರೆ, ಆಯ್ತಲ್ಲಪ್ಪ. ಆಮೇಲೆ ಅವರ ರಚನೆಗಳು ಹೀಗಿದೆ. ನನಗೆ ಆಶ್ಚರ್ಯ ಅಂತಂದ್ರೆ ಅಲ್ಲಿ ಇಸ್ಲಾಮಿಕ್ ಸ್ಟ್ರಕ್ಚರ್ ಆಫ್ ಬಿಲ್ಡಿಂಗ್ ರೂಪಗಳಿವೆ, ಒಳಗೆ ಗರ್ಭಗುಡಿ ದೇವತೆಗಳಿವೆ, ಕೆಲವು ಕಡೆ ಇಲ್ಲಿ ದೈವ ಪೀಠವೂ ಇದೆ, ಪಕ್ಕದಲ್ಲಿ ದರ್ಗ ಸಮಾಧಿ ಇದೆ. ಇದನ್ನ ನಾನು ಎಂದೋ ಹಿಂದೆ ಕಂಬಾರ ಇದ್ರಲ್ಲಿ ನಮ್ಮೂರ್ ಕಡೆ ಸಾವಳಿಗಿ ಅಂತಿದೆ, ಸಾವಳಿಗಿ ಶಿವಲಿಂಗ ಅಂತ ಇದೆ ಕಣಯ್ಯ, ಅಲ್ಲಿ ಎಂತ ಅನ್ಯೋನ್ಯತೆ ಗೊತ್ತೇನೆಯ ಅಂತ ಸಾಂದರ್ಭಿಕವಾಗಿ ಹೇಳ್ತಿದ್ರು. ನಾವು ಅಲ್ಲಲ್ಲಿ ಹಿಂಗೆ ಗುರುಗಳ ಜೊತೆ ಉಪನ್ಯಾಸ ಕೇಳಕ್ ಹೋದಾಗ ಚಂದ್ರಶೇಖರ್ ಕಂಬಾರು ಕರ್ನಾಟಕ ಸೌಹಾರ್ದತೆಗೆ ಹೇಳಿ ಮಾಡಿಸಿದ ನೆಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಕರ್ನಾಟಕವನ್ನ ಇವತ್ತು ಯಾವ ತರ ತರ್ತಾ ಇದ್ದಾರೆ. ಈಗ ನನಗನ್ಸೋದು ಮಂಟೇಸ್ವಾಮಿ ನಮ್ಗೆ ಯಾಕೆ ಬೇಕು, ಮಂಟೇಸ್ವಾಮಿ ಕಾವ್ಯವನ್ನು ನಾವು ಯಾಕೆ ಓದ್ಬೇಕು, ಮಂಟೇಸ್ವಾಮಿ ಅಧ್ಯಯನ ನಮ್ಗೆ ಯಾಕೆ ಬೇಕಿದೆ ಅಂತಂದ್ರೆ ಇಂಥ ಮಾನವೀಯ ಸಹೃದಯ ಜಾತ್ಯತೀತ ಸೌಹಾರ್ದ ತತ್ವಗಳನ್ನ ಪುನರ್ ನೆನಪು ತಂದುಕೊಂಡು ಬಾಳ್ಬೇಕಾದ ಅನಿವಾರ್ಯತೆಗೆ ನಾವು ಹೆಚ್ಚು ಒಗ್ಗಬೇಕಾಗಿದೆ. ಅದರಿಂದ ಮಂಟೇಸ್ವಾಮಿ ಬೇಕಾಗಿದೆ. ಹಾಗೆ ಬರ್ತಾ ಬರ್ತಾ ಅವರು ಅರಸು ಮಕ್ಕಳುಗಳನ್ನ ಜೊತೆ ತಗೊಳ್ತಾರೆ. ನಿಮಗೆ ಚೆನ್ನಮ್ಮ ಮೈಸೂರು ಅರಸು ಮನೆತನದ ಮಗಳವಳು, ಮೈಸೂರು ಅರಸನ ಅದಕ್ಕಿಂತ ಮುಂದೆ ಮುದುಕು ಬರ್ತಿರ್ಬೇಕಾದ್ರೆ ಅಲ್ಲಿ ಚನ್ನೋಜಿ ಸಿಂಗ್ ಅಂತ, ಇವತ್ತು ನಾವೇನ್ ಚನ್ನಪಟ್ಟಣ, ವೆಂಕಟೇಶ್ವರ ಊರು ಚನ್ನಪಟ್ಟಣ ಅಂತ ನಂಗೆ ಗೊತ್ತಿಲ್ಲ. ಇದಕ್ಕೂ ಏನಾದ್ರು ಕಾರಣ ಇರ್ಬೋದು. ಮಂಟೇಸ್ವಾಮಿ ಇಲ್ಲಿಂದ ಬರ್ತಾ ಗೊತ್ತಿಲ್ಲ ನನಗೆ. ಚನ್ನೋಜಿ ಸಿಂಗ್ ಸಿಕ್ಕವನು. ಈಗ ಮುಸ್ಲಿಂ ಮತ್ತು ಮಂಟೇಸ್ವಾಮಿ ಶಿಷ್ಯ ಬಳಗ ಆತ್ಮೀಯತೆ ನೋಡಿದ್ವಿ. ಅದಕ್ಕೆ ನಾವು ಇಲ್ಲಿ ಉತ್ತರ ಕರ್ನಾಟಕ ಗುದ್ದಾಗಲಿಕ್ಕೆ ಅದೇ ಇದೆ. ನಾನು ಮೊನ್ನೆ ಸುತ್ತಾಡದ ಎಲ್ಲಾ ಜಾಗಗಳಲ್ಲೂ ಈ ತೀರದ ಈ ಶರಣ ಪರಂಪರೆ ಮತ್ತು ಈ ಇಸ್ಲಾಮಿಕ್ ಇದು ಜೊತೆಲಿದೆ, ಜೊತೆ ಬೆಸ್ಟಾಗಿದೆ. ಬೇರೆ ಮಾಡೋದು ಆಮೇಲೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಒಂದು ವಾರದಿಂದ ಉರ್ದು, ಕನ್ನಡ ಎಲ್ಲವೂ ಅವರು ಇವ್ರ ಜೊತೆನಲ್ಲಿ ನೋಡ್ತಾ ಇದ್ದೀನಿ ನಾನು. ಅನ್ಯೋನ್ಯತೆ ಮತ್ತು ಐಕ್ಯಮತ್ಯದಲ್ಲಿ ಭಾರಿ ಇದಾಗಿರೋದಕ್ಕೆ ಕಾರಣ ಮಂಟೇಸ್ವಾಮಿ. ಇವರು ಚನ್ನೋಜಿ, ವೀರೋಜಿ ಅಂತಕ್ಕಂಥ ಇಬ್ಬರು ಅರಸು ಮಕ್ಕಳು. ಮುಂದೆ ಬಂದಾಗ ಒಬ್ಬ ಅನಾಥ, ಯಾಕೆ ಅಲ್ಲಿ ಬಂದ ಗೊತ್ತಿಲ್ಲ, ರಾಜಸ್ಥಾನ ಮೂಲದ ಒಬ್ಬ ಸಿಂಗ್ ಅಲ್ಲಿ ಅಸಹಾಯಕನಾಗಿಲ್ದಿರುವಾಗ ನನಗೆ ಒಂದು ಸಹಾಯ ಮಾಡಿ ಆಸರೆ ಬೇಕು ಅಂದಾಗ ಅವನನ್ನ ಉದ್ಧರಿಸ್ತಾರೆ, ಅವನನ್ನ ಜೊತೆ ಸೇರಿಸ್ಕೊಳ್ತಾರೆ. ಇಲ್ಲಿ ಇಸ್ಲಾಂ ಆಯ್ತು, ಸಿಖ್ ಧರ್ಮ ಆಯ್ತು, ಈ ಅನೇಕ ಇದಾಯ್ತು, ರಾಜರಾಯ್ತು, ಒಬ್ಬ ದಲಿತರ ಒಂದು ಕುಟುಂಬ ಇದೆ, ಅವರೆಲ್ಲ ಜೊತೆ ಮಾಡ್ಕೊಂಡು ಸೇರ್ಕೊಂಡು ಹೀಗೆ ಅವರೆಲ್ಲ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಬಾಳ್ತಾರೆ, ಒಟ್ಟಿಗೆ ಇರ್ತಾರೆ. ಮಂಟೇಸ್ವಾಮಿ ಅವರ ಶಿಷ್ಯರಾಗಿ ಈಗ ಈ ಗುರುಗಳು ಬಂದಿದ್ದಕ್ಕೆ ಎಲ್ಲ ಓಡ್ ಬಂದ್ರಪ್ಪ. ಯಾರಾದ್ರೂ ಅವ್ರು ಯಾವ ಜಾತಿ ಪಕ್ಕದಲ್ಲಿರೋದು ಯಾರು ನೋಡ್ತಾರ, ನೋಡಿದ್ರ ಮೇಷ್ಟ್ರು ಅಂತ ಓಡ್ ಬಂದ್ರು. ಮಂಟೇಸ್ವಾಮಿ ಅವರು ಮಾಡಿರೋದು ಅದೇ, ಶಿಷ್ಯರೆಲ್ಲ ಒಟ್ಟಾಗಿರೋದು ಅದೇ. ಹಂಗೆ ನಡ್ಕೊಂಡು ಅವರ ಮಹಾಪಯಣದಲ್ಲಿ, ದಕ್ಷಿಣದ ಕಡೆ ಹೋದ ಪಯಣದಲ್ಲಿ, ದೀರ್ಘ ಪಯಣದಲ್ಲಿ ಎಲ್ಲ ಜಾತಿ ಜನವರ್ಗಗಳನ್ನು ಸೇರಿಸ್ತಾ ಬಂದದ್ದು. ಅರಸು ಮಕ್ಕಳುಗಳು ಕೂಡ ಜೊತೆ ಸೇರ್ತಾರೆ. ನಾವು ವಚನ ಕಾಲದಲ್ಲಿ ಅನುಭವ ಮಂಟಪಕ್ಕೆ ಕಾಶ್ಮೀರದ ಒಬ್ಬ ರಾಜ ಕೂಡ ಬಸವಣ್ಣನವರ ಕ್ರಿಯೆ ನಡವಳಿಕೆ ಹೇಳಿ ಅಲ್ಲಿಂದ ಬಂದು ಸೇರಿಕೊಂಡದ್ದು. ಇದೆಲ್ಲವೂ ಕೂಡ ಅನ್ಯೋನ್ಯತೆ, ಐಕ್ಯಮತ್ಯ, ಇಂಥದ್ದು ಸಹಬಾಳೆ ಇದೆಲ್ಲ ಆಗುತ್ತೆ. ಆಮೇಲೆ ಈ ಕಾವ್ಯದ ಒಳಗಡೆ ಸತ್ಯದ ಬಗೆಗೆ ಮಹಿಮೆ. ನಾನು ಸ್ವಲ್ಪ ಮನಸ್ಸು ಒಣದಾಗಿರೋದ್ರಿಂದ ಆರೋಗ್ಯದ ಕಾರಣಕ್ಕೆ
ಡ್ರೈ ಆಗಿ ಒಂಚೂರು ಸಹಿಸ್ಕೊಳ್ಳಿ. ಇವಾಗ ಈ ವರ್ಷ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ಹುಟ್ಟಿ. ಯಾವ್ದಪ್ಪ ಆತ್ಮಕಥೆ ಮಗು? ಮಹಾತ್ಮ ಗಾಂಧಿಯವರ ಆಟೋಬಯೋಗ್ರಫಿ ಯಾವ್ದು? ಒಳ್ಳೆ ಮೇಷ್ಟ್ರುಗಳ ಕಣೆ ನಿಮ್ಗೆ ಸಿಕ್ಕಿರೋರು. ಆತ್ಮಕಥೆ ಅಥವಾ ನನ್ನ ಸತ್ಯ ಅನ್ವೇಷಣೆ ಅಂತ ಪುಸ್ತಕ, ಅದು ಬರೆದು 3 ವರ್ಷ. ಅದಕ್ಕೆ ಕರ್ನಾಟಕ ಸರ್ಕಾರ ಗಾಂಧಿ ಭವನ ಬೇರೆ ಬೇರೆ ವಿಶಿಷ್ಟ ಕಾರ್ಯಕ್ರಮಗಳಾಗಿ ಮಾಡ್ಕೊತಾ ಇದೆ. ನಾನು ಗುರುಗಳು ಗಮನಿಸಿದ ವೆಂಕಟೇಶಣ್ಣ, ನಾನು ಹಿಂಗೆ ಕೈ ಮುಗಿತಿರ್ಲಿಲ್ಲ ಯಾರಿಗೂ. ಗಾಂಧಿ ಅಧ್ಯಯನ ಕೇಂದ್ರಕ್ಕೆ ಬಂದ ಮೇಲೆ, ನನ್ನನ್ನು ಸಂಚಾಲಕನಾಗಿ ಮಾಡಿದ ಮೇಲೆ ಸ್ವಲ್ಪ ಚೂರು ಅನುಭವದ ಮಾಗುವಿಕೆಯ ಒಂದು ಅಂಶಗಳು ಬರ್ತಾ ಇವೆ. ಆಗ ನನಗೆ ಎಲ್ಲೆಲ್ಲಿ ದೊಡ್ಡದು ಎಲ್ಲೆಲ್ಲಿ ಉತ್ತಮ ಇರ್ತದೋ ಹಿಂಗೆ ಕೈ ತಾನಾಗಿ ಬರ್ತಿದೆ. ಇವಾಗ ನಾನು ಪೆರಿಯಾರ ಪರಮ ಶಿಷ್ಯ, ನಮ್ಮೆಷ್ಟು ರಾಮದಾಸ್ ಮಹಾರಾಜ್ ಕಲನ್, ಕೆ ರಾಮದಾಸ್ ವಿಚಾರವಾದಿ, ಎಂ ಡಿ ರಂಗಸ್ವಾಮಿ, ಇವ್ರ ಜೊತೆ ಬಂದ್ಬಿಟ್ಟು ದೇವ್ರಿಗೆ ಇವ್ರನ್ನ ತುಳಿದು ಮೆಟ್ಟಿ ನಮ್ಮ ತಾಯಿ ತಂದೆಗಳನ್ನ ಸಾಯಿಸ್ಬಿಟ್ಟು ಕೊಲೆ ಮಾಡ್ಬಿಟ್ಟಿದ್ವಿ ನಾವು. ಅವರು ಹೃದಯದಲ್ಲಿ ಘಾಸಿಯಾಗಿ ಮುಂದೆ ನರಳಿ ಬೇಗ ಸತ್ತೋಗ್ಬಿಟ್ರು. ಅಟ್ಟಹಾಸ ದೌರ್ಜನ್ಯ ನಂದು. ಅದಲ್ಲ ಮಾಡಬಾರ್ದು ಅನ್ನೋದನ್ನ ಗಾಂಧಿ ಅಧ್ಯಯನ ಕೇಂದ್ರಕ್ಕೆ ಬಂದ ಮೇಲೆ ಸ್ವಲ್ಪ ನಾನು ಮೆದುವಾಗೋದನ್ನ ಮಾಡ್ತಾ ಇದ್ದೆ. ಪ್ರಖರ ವೈಚಾರಿಕತೆ, ವೈಜ್ಞಾನಿಕ ಚಿಂತನೆ, ದೃಷ್ಟಿಕೋನ ನಮಗೆ ಪರಮ ಅಗತ್ಯ. ಅದು ನಮ್ಮ ಬಾಳಿನ ಕಟ್ಟಡಕ್ಕೆ ಬೇಸ್ಮೆಂಟ್ ಇದ್ದಂಗೆ. ಆದರೆ ಅದಲ್ಲ, ಅದರ ಮೇಲೆ ಕಟ್ಟಡದ ಮಾಗ್ತಾ ಮೃದುವಾಗ್ತಾ ಮಾನವೀಯವಾಗ್ತಾ ನಿಮ್ಗೆ ಇಷ್ಟ ಆಗದಿರೋದನ್ನು ಸಹಿಸ್ಬೇಕು. ಸಹನೆ. ನಮ್ಮ ಕನ್ನಡ ಸಾಹಿತ್ಯ ಓದೋರಿಗೆ ಪರಮ ಸುಖ ಅಂದ್ರೆ ಪಂಪನ ಮನುಷ್ಯ ಜಾತಿ ತಾನಂದೇವರ ಅಂದ್ರೆ ಅದಕ್ಕಿಂತ ಪೂರ್ವದ ಕವಿರಾಜ ಮಾರ್ಗದಲ್ಲಿ ನೀವೆಲ್ಲ ಕೇಳಿರೋದನ್ನ ನೆನೆಸ್ಕೊತಾ ಇದ್ದೀನಿ. ಕಸವರಂ ಎಂಬುದು ನೆರೆ ಸೈರಿಸಲಾಪಡೆ ಪರಧರ್ಮಮಂ ಪರವಿಚಾರ. ನೋಡ್ರೆ, ಪರಧರ್ಮವನ್ನ ಸಹಿಸು ಅಂತ ಹೇಳ್ತಾ ಇದೀವಿ, ಸಹಿಸ್ತಾ ಇಲ್ವಲ್ರಿ ಇವರೆಲ್ಲ? ಏನಪ್ಪ ನಿಜವಾದ ಸಂಪತ್ತು? ಕಸವರ ಅಂದ್ರೆ ಡಿಕ್ಷನರಿ ಮೀನಿಂಗ್ ಚಿನ್ನ ಅಂತ. ಆವಾಗ ಚಿನ್ನನೇ ತಾನೇ ವರಹಗಳು ನಮ್ಗೆ ದುಡ್ಡು ಸಂಪತ್ತು. ಏನಪ್ಪ ನಿಜವಾದ ಸಂಪತ್ತು ಅಂದ್ರೆ, ಹಲೋ ಬ್ರದರ್, ಕಸವರ ಅಂದ್ರೆ ಏನಪ್ಪ ಅಂದ್ರೆ ಕರ್ನಾಟಕ ಏನ್ ಹೇಳ್ಕೊಟ್ಟಿದೆ ವ್ಯಾಖ್ಯಾನ ಡೆಫಿನಿಷನ್? ನೆರೆ ಚೆನ್ನಾಗಿ ಸಹಿಸ್ಬೇಕು, ಸಹನೆ, ಮನುಷ್ಯನಾಗೋ ಗುಣಕಣೆ ಅದು. ಕಸವರಂ ಎಂಬುದು ನೆರೆ ಸೈರಿಸಲಾಪಡೆ ಪರಧರ್ಮಮಂ ಪರವಿಚಾರಮಂ. ಅವ್ನು ಏನ್ ಹೇಳ್ತಾನೆ ಕೆಳಗಿನ ಮನಸ್ಸರ ಅಭಿಪ್ರಾಯ ನಿಂಗೆ ಇಷ್ಟ ಆಗ್ತಿರ್ಬೋದು. ಯಾಕೆ ಹೇಳ್ತಾ ಇದ್ರೆ ಏನ್ ಹೇಳ್ತಿದ್ರೆ ಅವ್ರ ಹೃದಯ ಏನ ಹೇಳು. ರಾಮಾಯಣ ಪೇಳ್ ನಿನ್ನ ಆತ್ಮವೇನಾಡುತ್ತಿದೆ, ಪೇಳ್ ನಿನ್ನ ಆತ್ಮವೇನಾಡುತ್ತಿದೆ, ಪಾಪಿಗೂ ಉದ್ಧಾರವೆಂಬುದು ಸೃಷ್ಟಿಯ ಮಹತ್ ವ್ಯೂಹ ರಚನೆಗಳು. ಸಹಬಾಳ್ವೆಯಲ್ಲಿ ಅನಲೆ, ಮಂಡೋದರಿ, ಸೀತೆ ಇಂಥವ್ರು ಸೇರಿ ಒಟ್ಟಿಗೆ ರಾವಣನ ಹೃದಯವನ್ನ ಪರಿವರ್ತಿಸುವ ಗಾಂಧೀಜಿದ್ರು ಹೃದಯ ಪರಿವರ್ತನೆ ಅಂತ. ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನಕ್ಕೆ ಕಳೆದ ವರ್ಷ 3 ವರ್ಷ ಆಗಿ ನಡೀತಾ ಇದೆ. ಆತ್ಮಕಥೆ ಹುಟ್ಟಿ ಇಲ್ಲೇನು ಸತ್ಯ. ಈ ಮಹಾಕಾವ್ಯದ ಮೂಲ ತಿರುಳು ನಾನು ಮೇಲ್ನೋಟದ ಪರಿಚಯ, ನಂದೇ ಪಿಕ್ಚರ್ ತಾರಾಗಣ ಅಂತ ಬಿಡ್ತಾರಲ್ಲ, ಅದಷ್ಟೇ ಹೇಳ್ತಾ ಇದ್ದೀನಿ ನಾನು. ಒಳಗಡೆ ಸೀನ್ಗಳೇನು, ಅದರ ಅದ್ಭುತ ಏನು ಅಂದ್ರೆ ಗುರುಗಳು ಹೇಳ್ಕೊಡ್ತಾರೆ. ಯಾರು? ನಮ್ಮ ಜೀನ್ಸ್ ಪ್ಯಾಂಟ್ ಅವ್ರು ಗೊತ್ತು, ನಮ್ಮ ವೆಂಕಟೇಶನ್ ಗೊತ್ತು, ಗುರುಗಳು ಗೊತ್ತು. ಅವ್ರು ಓದಿದಾರಪ್ಪ. ಈ ಕಡೆ ಅದಕ್ಕೆ ಈ ತರ ಟೈಟ್ ಇಟ್ಬಿಟ್ಟಾರೆ. ಅದಕ್ಕೆ ನಾನು ಅಪಾಲಜಿ ಮಾಡಿ, ಇಲ್ಲ ಸ್ವಾಮಿ ನಾನು ಹಿಂಗ ಅನ್ಸುತ್ತೆ ಏನೋ ಹೊಡಿತಾ ಇದ್ದೀನಿ. ನಿದ್ಗಳಲ್ಲಿ ಊರು ಸುತ್ತ ಬಂದು ಪ್ರವಾಸ ಏನಾಗುತ್ತೋ ಅಂತ ಅದಕ್ಕೆ ಕ್ಷಮೆ ಕೇಳ್ಕೊಟ್ಟಿದ್ದೀನಿ. ಆಮೇಲೆ ನೀವು ದಯವಿಟ್ಟು ಅದನ್ನ ತುಂಬಿ ಸರಿಪಡಿಸ್ಕೊಡಿ, ನನಗೆ ನಾನು ಕಲ್ತ್ಕೊತೀನಿ. ಹೀಗಾಗಿ ಸತ್ಯದ ಪರೀಕ್ಷೆ ಅಂತ, ಉದ್ದಕ್ಕೂ ಸತ್ಯ ಪರೀಕ್ಷೆ, ಸತ್ವ ಪರೀಕ್ಷೆ. ನನ್ನ ಪ್ರಕಾರ ಸತ್ಯ ಪರೀಕ್ಷೆ ಅಂದ್ರೆ ನಮ್ಮ ಒಳಗಿನ ಸತ್ವ ಪರೀಕ್ಷೆ. ನಾವೆಷ್ಟೇ ಪರಮ ಪಾಂಡಿತ್ಯ ಇರ್ಬೋದು, ನಮ್ಮೆಷ್ಟೇ ವಿದ್ವತ್ ಲೋಕವಿರ್ಬೋದು, ಸುಳ್ಳು ಹೇಳ್ಬೇಡ ಕಣೆ ಅನ್ನೋ ಸಂಸ್ಕಾರ ನಾವು ಬಂದಿಲ್ಲ. ಕೆಲವು ಸರಿ ಸುಳ್ಳು ಹೇಳಿ ಅಟ್ರಾಕ್ಟ್ ಮಾಡಿ ಜನರನ್ನ ರಂಜಿಸಿ ಸೆಳೆಯುವ ಗುಣ ವಿದ್ವತ್ ರೂಪದ ಭಾಷಣಗಳಿಗಿರುತ್ತೆ. ನಾನು ನೋಡಿದ್ದೇನೆ, ಹಲವು ವಿದ್ವತ್ ಜನಗಳನ್ನ ಗಮನಿಸಿದ್ದೇನೆ. ಅವ್ರಿಗೆ ನೈತಿಕತೆ, ಇನ್ಕ್ಲೂಡಿಂಗ್ ಡಿ.ಆರ್. ನಾಗರಾಜ್, ಅಷ್ಟು ಅಂತಾರಾಷ್ಟ್ರೀಯ ವಿದ್ವಾಂಸರು ಜಸ್ಟ್ ಹಂಪಿ ಯೂನಿವರ್ಸಿಟಿದು ಟಿ.ಪಿ. ಕೈಲಾಸಂ ಚೇರ್ಗೆ ಸತ್ತು ನಿರ್ನಾಮ ಆಗೋದು. ಸುಳ್ಳು ಹೇಳಬಾರ್ದು, ಆಯ್ತಲ್ಲ? ನಾನು ಸುಳ್ಳು ಹೇಳಲ್ಲ, ಯಾವುದೇ ಕಾಣಿಸ್ಕೊಂಡು ಕೊಟ್ಟರು ಅಷ್ಟೇ, ಕೊಡದ್ರು ಅಷ್ಟೇ. ಅದು ನಮ್ಮ ಆತ್ಮವನ್ನ ಹೆಂಗೆ ವಿಕಾಸ ಮಾಡುತ್ತೆ ಅನ್ನೋದು. ಈಗ ನಾನು ಆಧ್ಯಾತ್ಮ ಪ್ರವಚನಕ್ಕೆ ನಾನು ಬಂದಿಲ್ಲ ಇಲ್ಲಿ. ಗಾಂಧೀಜಿಯ ಸತ್ಯಾನ್ವೇಷಣೆ, ಸತ್ಯ ಮತ್ತು ಅಹಿಂಸೆ ಎಷ್ಟು ಚೆನ್ನಾಗಿ. ಐ ಹ್ಯಾವ್ ನಥಿಂಗ್ ನ್ಯೂ ಟು ಟೀಚ್ ದ ವರ್ಲ್ಡ್ ಬಿಕಾಸ್ ಟ್ರೂತ್ ಅಂಡ್ ನಾನ್ ವೈಲೆನ್ಸ್ ಆರ್ ಆಸ್ ಓಲ್ಡ್ ಆಸ್ ದಿ ಹಿಲ್ಸ್.
ನಮ್ಮ ಒಳಗಡೆ ಇದೆ ಅಂದ್ರೆ ಬಾಳ್ತಾ ಇದೆ. ಇದೊಂದನ್ನ ಬಾಳಕ್ಕೆ ಶುರು ಮಾಡ್ಬಿಟ್ರೆ ನೋಡಪ್ಪ, ಈಗ ಸುಳ್ಳು ಹೇಳ್ತಾರಲ್ರಿ, ಭಾರತದ ಇತಿಹಾಸ ಗಾಂಧಿನೇ ಕೊಂದಾಕಿ ಗಾಂಧಿ ಬಗ್ಗೆ ಸುಳ್ಳು ಹೇಳ್ತಾರೆ, ಅಂಬೇಡ್ಕರ್ ಬಗ್ಗೆ ಸುಳ್ಳು ಹೇಳ್ತಾರೆ, ವಿವೇಕಾನಂದರ ಬಗ್ಗೆ ಸುಳ್ಳು ಹೇಳ್ತಾರೆ, ಭಗತ್ ಸಿಂಗ್ ನೋಡಪ್ಪ, ಭಗತ್ ಸಿಂಗ್ ಬಗ್ಗೆ ಎಷ್ಟು ಸುಳ್ಳು. ಅವ ಕಮ್ಯುನಿಸ್ಟು, ಹಿಂದೂನು ನಂಬಲ್ಲ ಮುಂದೂನು ನಂಬಲ್ಲ, ಕಮ್ಯುನಿಸ್ಟ್. ಯಾಕಂದ್ರೆ ನೋಡಿ ಭಗತ್ ಸಿಂಗ್ ನಾನೇಕೆ ನಾಸ್ತಿಕ ಅದು ಜಗತ್ ಪ್ರಸಿದ್ಧ ಪುಸ್ತಕ. ಅದು ಅವನು ಹ್ಯಾಂಗ್ ಇದಕ್ಕೆ ಹೋಗೋದು ಮುನ್ನ ಬರೆದಿರೋದು ಇಷ್ಟುದ್ದ. ನೀವೆಲ್ಲ ನೋಡಿ ನಮ್ಮ ಗರ್ವರು ಓದ್ಬಿಟ್ಟವ್ರು ಇದನ್ನೆಲ್ಲ. ನಾನೇಕೆ ನಾಸ್ತಿಕ ಅಂತ ಭಗತ್ ಸಿಂಗ್ ಪುಸ್ತಕ ಇದೆಯಲ್ಲ, ಅವನು ಕಮ್ಯುನಿಸ್ಟು. ಅವ್ರ ಹೆಸರು ಹೇಳ್ತವ್ರೆ. ವಿವೇಕಾನಂದರು ಎಂತ ಕುವೆಂಪು ಅವರ ಕ್ರಾಂತಿಕಾರಿ ಚಿಂತಕ, ಕ್ರಾಂತಿಕಾರಿ ಕವಿ. ಅವರ ಪದ್ಯಗಳು 100 ಮತದ ಒಟ್ಟ ತೂರು ಅದಿದೆಯಲ್ಲ, ಆ ಮತದ ಈ ಮತದ ಹಳೆ ಮತದ ಬಳೆ ಮಾತ ಸಾಕಿನ್ನು ಸೇರಿದ ಈ ಮನುಜ ಮತಕ್ಕೆ ವಿಶ್ವಪಥಕ್ಕೆ ಅಂತ ಹೇಳಿದಾರಲ್ಲ. ಗುರುಗಳೇ ಕಷ್ಟ ಆಗ್ತಿದೆ ನೋಡಿ, ದಿಕ್ ತಪ್ಪಿದೆ ಅಂತ ಈ ಬಂದು ನೆಕ್ಸ್ಟ್ ಇದೆ ಹಿಂಗೆ ನೋಡಿ ಹೆಂಗ ಆಕರ್ಷಣೆ ಅಂದ್ರೆ ಸರ್, ಅಧ್ಯಾತ್ಮ ಸಾರಕ್ಕಿಂತ ಭಂಗಿ ಸೆಳೆತ ನಮ್ಮನ್ನ ಅದಿದೆ. ಅವ್ರು ಊರು ಸೇರಿದೆ ಇರ್ಬೋದು, ಹಾಡಿದೆಯಲ್ಲ ಬರ್ತೀನಿ 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 ಅದು ಮಂಡ್ಯ ಸ್ವಾಮಿ ಅದು ಬರ್ತೀನಿ. ಓಕೆ, ಮುಂದೆ ಗೊತ್ತಾಗುತ್ತದು. ಸ್ವಲ್ಪ ಕನೆಕ್ಟ್ ನೀವೇ ಮಾಡ್ಕೋಬೇಕು, ಕ್ಷಮೆ ಕೊಡ್ತೇನೆ. ಎಷ್ಟು ಭಗತ್ ಸಿಂಗು ಕಮ್ಯುನಿಸ್ಟು, ಧರ್ಮದ ನಂಬಿಕೆನೇ ಆತನಿಗಿಲ್ಲ, ಅವ್ರನ್ನ ಬ್ಯಾನಲ್ ಹಾಕೊಂಡಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಬಹಳ ದೊಡ್ಡ ದೇಶಭಕ್ತ, ಅಪ್ರತಿಮ ಸ್ವಾತಂತ್ರ್ಯ ಪ್ರೇಮಿ ಸರಿ, ಆದ್ರೆ ಅವರ ಸಾಮಾಜಿಕ ಚಿಂತನೆ ನಮಗೆ ಗೊತ್ತಿಲ್ಲ. ನಾನು ವರ್ಲ್ಡ್ ಕಾನ್ಫರೆನ್ಸ್ ಅಲ್ಲಿ ಇಲ್ಲಿ ಅರಿತೀನಲ್ಲ, ಅಯ್ಯೋ ಎಂತೆಂಥ ಪುಸ್ತಕಗಳಿಗೆ ಗೊತ್ತಾ ಸುಭಾಷ್ ಚಂದ್ರ ಬೋಸ್. ಅವ್ರನ್ನ ತಕ್ಕಂತ ಒಳಗೆ ಹಾಕೊಂಡ್ಬಿಟ್ಟಾರೆ. ಅಂಬೇಡ್ಕರ್ನ ಮೊನ್ನೆವರೆಗೆ ಅವ್ರ ಹತ್ರ ಸೇರಿಸಿಲ್ಲ, ಅವ್ರನ್ನ ಹಠ ಮಾಡ್ತಾ ಇದ್ರು ಅವರು. ವರ್ಷಿಪಿಂಗ್ ಫಾಲ್ಸ್ ಗಾಡ್ಸ್ ಅಂತ ಇಷ್ಟು ದಪ್ಪ ಪುಸ್ತಕ ಅರುಣ್ ಶೌರಿದಿದೆ, ನೀವ್ಯಾರು ನೋಡಿರ್ಬೋದು. ನಾನು ಅದನ್ನ ನಮ್ಮ ಗುರುಗಳು GH ನಾಯಕರಿಗೋಸ್ಕರ ತಗೊಬರ್ರಿ ಅಂತ ನಾನು ಊರು ಸುತ್ತಿ ತಗೊಬರ್ರಿ ನಾನು. ವರ್ಷಿಪಿಂಗ್ ಫಾಲ್ಸ್ ಗಾಡ್ಸ್, ಅಂಬೇಡ್ಕರ್ನ ಅಳಿಯೋದು, ತುಳಿಯದೆ, ನಾಶನ ಮಾಡದೆ ಅಲ್ಲಿ ಇರೋದು. ಆದರೆ ಈಗ ಅಂಬೇಡ್ಕರ್ನವರು ಇದು ಎಲ್ಲೆಲ್ಲಿ ಮಾನವೀಯ ಆಶಯಗಳಿವೆ ಅದನ್ನ ಮಸುಳಿಸುತ್ತಾ ತುಳಿದಾಕ್ತಾ ತಮ್ಮ ಮತೀಯತೆ, ಹಳೆ ಮತದ ಪಡೆ ಮತದ ಸಹವಾಸ ಸಾಕಿನ್ನು ಸೇರಿದ ಮನುಜ ಮತಕ್ಕೆ ವಿಶ್ವಪಥಕ್ಕೆ ಓ ನನ್ನ ಚೇತನ ಅಂತಿದೆಯಲ್ಲ. ಥ್ಯಾಂಕ್ ಯು ಬ್ರದರ್. ಓ ನನ್ನ ಚೇತನ ಇದೆಲ್ಲ ಎಷ್ಟು ಚೆನ್ನಾಗಿದೆ, ಅನಂತ ತತ್ವ ಎಷ್ಟು ಚೆನ್ನಾಗಿದೆ ಅದರಲ್ಲಿ. ಓ ನನ್ನ ಚೇತನ ಆಗು ನೀ ಅನಿಕೇತನ, 100 ಮತದ ಕೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, 100 ಮತದ ಕೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಅನಂತ ತಾನಂತವಾಗಿ ಆಗುತಿಹೆನೆ ನಿತ್ಯ ಯೋಗಿ, ಅನಂತ ತಾನಂತವಾಗಿ ಆಗುತಿಹನೆ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು, ಅನಂತ ನೀ ಅನಂತವಾಗು, ಆಗು 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 ಅನಂತವಾಗು ಅನಂತವಾಗು ಅನಂತ. ನಿತ್ಯ ನಾವು ಅನಂತವಾಗೋದ ಕಡೆ ಗೊತ್ತಾಗುತ್ತೆ. ಅನಿಕೇತನ ಎಲ್ಲಿಯೂ ನಿಲ್ಲದಿರು. ಇದೆಲ್ಲ ಮಾನವೇಶಗಳು ಒಂದಕ್ಕೊಂದು ಸಂಬಂಧ ಇದೆ. ಸತ್ಯಾನ್ವೇಷಣೆಯ ಗಾಂಧೀಜಿಯ ನೆನಪಿನಲ್ಲಿ ಮಂಟೇಸ್ವಾಮಿ ಆ ಕಾಲದಲ್ಲಿ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಮಂಟೇಸ್ವಾಮಿಗೂ ಗಾಂಧಿಗೂ, ಮಂಟೇಸ್ವಾಮಿಗೂ ಕುವೆಂಪುಗೂ, ಮಂಟೇಸ್ವಾಮಿಗೂ ಬುದ್ಧನಿಗೂ, ಮಂಟೇಸ್ವಾಮಿಗೂ ಶರಣ ಪರಂಪರೆಗೂ ಎಲ್ಲವೂ ಉದಾತ್ತ ಮಾನವೀಯತೆ ಈ ನಾಡನ್ನ ಹಸನುಗೊಳಿಸಿ ಬೆಳಗಬಲ್ಲ ಜ್ಯೋತಿಗಳವು. ಜಗಜ್ಯೋತಿ ಬಸವೇಶ್ವರರು, ಪರಂಜ್ಯೋತಿ ಮಂಟೇಸ್ವಾಮಿಯವರು. ಜಗಜ್ಯೋತಿ ಬಸವೇಶ್ವರರು, ಪರಂಜ್ಯೋತಿ ಮಂಟೇಸ್ವಾಮಿಯವರು. ಇವರೆಲ್ಲ ತರ ಹಿರಿಯಣ್ಣ ಕಿರಿತಮ್ಮ. ಮಂಟೇಸ್ವಾಮಿಯವರ ಕಿರಿತಮ್ಮ ಕುವೆಂಪು ಸ್ವಲ್ಪ ಭಿನ್ನ ಅರ್ಥದಲ್ಲಿ, ಸ್ವಲ್ಪ ಬೇರೆ ನೆಲೆಯಲ್ಲಿ, ಆಶಯ ಒಂದೇ. ಹೀಗಾಗಿ ಬಾಳ್ತಾ ಬಾಳ್ತಾ ಬಂದು ಅವರು ಸತ್ವ ಪರೀಕ್ಷೆ, ಸತ್ಯ ಪರೀಕ್ಷೆಯನ್ನ ಮಾಡ್ತಾ ಬಂದದ್ದು ನಮ್ಮನ್ನ ನಾವು ಗಟ್ಟಿಗೊಳಿಸೋದಕ್ಕೆ. ಅವರು ಅನೇಕ ಶಿಶು ಮಕ್ಕಳನ್ನ ತಂದುಕೊಳ್ಳೋದಕ್ಕೆ ಅವ್ರು ಚೆಕ್ ಮಾಡ್ತಾರೋ. ಪರಮ ಸಂಗತಿ ಇರೋದು ಗುರುಗಳ ಕೇಂದ್ರದಲ್ಲಿ ಇಲ್ಲಿ ಬರ್ತಾ ಇದ್ದೀನಿ. ಪರಮ ಸಂಗತಿ ಇರೋದು ಬಳೆ ಮುದ್ದಮ್ಮನನ್ನ ಪರೀಕ್ಷಿಸುವ ಅವರ ಮುದ್ದೇಗೌಡ ಮತ್ತು ಬಳೆ ಮುದ್ದಮ್ಮನನ್ನ, ಬಾಚಿ ಬಸವೇಗೌಡ ಮತ್ತು ಬಳೆ ಮುದ್ದಮ್ಮನನ್ನ ಪರೀಕ್ಷಿಸುವ ಒಂದು ಪ್ರಸಂಗ ಇದೆ. ಕಲ್ಯಾಣಕ್ಕೆ ಹೋದಾಗ ಮೊದಲು ಹೆಂಗ್ ಕಾಣಿಸ್ಕೊತಿದೆ ಅಂದ್ರೆ ಅತ್ಯಂತ ಕೊಳಕು, ಅತ್ಯಂತ ದುರ್ವಾಸನೆ,
ಕೊಚ್ಚೆ ಎಲ್ಲ ಮೆತ್ಕೊಂಡು ಕಜ್ಜಿ ಗಾಯ ಕೀವು ಆ ವಾಸನೆ ನರಕ ನೋಡಬಾರ್ದು. ಆ ಥರ ಅಂದುಕೊಂಡು ಬಂದು ಇವ್ರು ನೋಡೋಣ, ಇವರು ಹೆಂಗಿದ್ದಾರೆ, ಒಳ್ಳೆಯವ್ರನ್ನೇ ನೀಟ್ ಡ್ರೆಸ್ ಇವ್ರನ್ನೇ ಮಾಡ್ತಾರ ಅಥವಾ ಹಿಂಗೆ. ಬಸವಣ್ಣನ ಅನುಭವಕ್ಕೆ ಹೋದ್ರೆ ಹಂಗೆ. ನಮಗೆ ಶೂನ್ಯ ಸಂಪಾದನೆ ಮತ್ತು ಇತ್ಯಾದಿಗಳು ಮರುಳಶಂಕರ ದೇವ ಅಂತ ಒಂದು ಪಾತ್ರ ಇದೆ. ನಮ್ಮ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು ನಾನು ಅಲ್ಲಲ್ಲಿ ಚೆಲ್ಲಾಡ ನೋಡ್ಕೊಳ್ಳಿ. ಮರುಳಶಂಕರ ದೇವನ ಪಾತ್ರ ಅವನು ತೊಟ್ಟಿಲ್ ಬಿದ್ದಿರ್ತಾನ. ಅಸಹ್ಯ ಅಸಹ್ಯ ಅಸಹ್ಯ. ಮಂಟೇಸ್ವಾಮಿ ಕಲ್ಯಾಣಕ್ಕೆ ಹೋಗೋದಕ್ಕೆ ಸತ್ತೋಗಿರೋ ಎಮ್ಮೆಗಳು ಹಿಂಗೆ ಎಗಲ್ ಮೇಲೆ ಹಾಕೊಂಡು ಎಂಡದ ಗುಂಡೆಗಳು ಕಜ್ಜಿ ಬಳತು ಬಚ್ಚಲಲ್ಲಿ ಹಿಂಗೆ ವಾಸನೆ ದುರ್ವಾಸನೆ ಹೋಗ್ಬೇಕು. ಚಿ 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 ಸೇರ್ಸೋದೆಲ್ಲ ದಾಸೋಹಕ್ಕೆ. ಕರಿ ನಾನು ಇಲ್ಲೇ ಬಂದು ನೋಡ್ಬೇಕಪ್ಪ ನೀವು ಬಸವಣ್ಣ ನೀಲಮ್ಮವ್ರನ್ನ ಅಂದ್ರೆ ಸೇರ್ಸಲ್ಲ. ಕೊನೆಗೆ ಗೊತ್ತಾಗುತ್ತೆ ಬರ್ತಾರ ಅವ್ರು. ಬಸವಣ್ಣವ್ರು ಎಷ್ಟು ಜ್ಞಾನಿ ಅಂದ್ರೆ ಗೊತ್ತಾಗುತ್ತೆ ಅವರು ನಮ್ಮ ಗುರುಗಳು ಬಂದಿದ್ದಾರೆ ಅಂತ. ಅಲ್ಲಮ್ಮ ಪ್ರಭು ಅವ್ರ ಲೆಕ್ಕ 400 ವರ್ಷದ ಅಂತರ ಇದೆ. ಆ ಚಾರಿತ್ರಿಕ ಅಲ್ಲಮ್ಮರು ಈ ಮಂಟೇಸ್ವಾಮಿ 16ನೇ ಶತಮಾನಕ್ಕೂ ಸಂಬಂಧ ಇಲ್ಲ. ಆದ್ರೆ ಜನ ಅದ್ಯಾಕೋ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಒಡಕೆಲ್ಗಿಂತ ಹೆಚ್ಚಾಗಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಪಯಣ ರಾಚಪಂಚಿ ಕರ್ಕೊಂಡು ಹೋಗೋದು ಅದೇ ಜನಪದ ಮಂಟೇಸ್ವಾಮಿಯವರು ಕವಿತೆ ಹಾಡೋರು ಇಲ್ಲಿಂದ ಶುರು ಮಾಡ್ತಾರೆ. ಅವ್ರು ಹುಟ್ಟು ಅಲ್ಲಿಂದ ಮಾಡ್ತಾರೆ. ಹಾಗಾಗಿ ಸರಿ ಮಾಡಿ ಅವರನ್ನ ಕೈಲಾಸಕ್ಕೆ ಕಳಿಸಿ ಆಮೇಲೆ ಅವರು ದಕ್ಷಿಣಾಭಿಮುಖವಾಗಿ ತಮ್ಮ ಯಾನವನ್ನು ಶುರು ಮಾಡ್ತಾರೆ. ಆಗ ಬರ್ತಿರ್ಬೇಕಾದ್ರೆ ಬಸವಣ್ಣನವ್ರಿಗೆ ಹೇಳಿ ನೀವು ಕೈಲಾಸ ಕಳಿಸಿ ಬರ್ತಿರ್ಬೇಕಾದ್ರೆ ಕಡೆ ಭಾಗದಲ್ಲಿ ಬಾಚಿ ಬಸವೇಗೌಡ ಆಕಾರ ಯಾವುದೋ ಲಿಂಗ ಆಚಾರಿ ಅವನು ಒಬ್ಬ ನಿಂತ್ಕೊಂಡು, ಸ್ವಾಮಿ ನಮ್ಮನ್ನ ಕಾಪಾಡಿ ಉದ್ಧರಿಸಿ ನಿಮ್ಮ ವಶಕ್ಕೆ ನಿಮ್ಮನ್ನ ಆಸರೆ ಕೊಡಿ ನಿಮ್ಮಲ್ಲಿ ಅಂತ ಮಾಡಿ. ಆಯ್ತಮ್ಮ ನಾನು ಅಷ್ಟ ಆಮೇಲೆ ಕರೆಸ್ಕೊತೀನಿ ಅಂತ ಹೇಳಿ ನಡೆದರು. ಅಲ್ಲಿಂದ ಗಾಡಿ ಬಂದ ಯಾರೋ ಲಿಂಗಣ್ಣಾಚಾರ್ಯ ಯಾರೋ ಚಿಕ್ಕ ಹುಡುಗ ಇರ್ತಾನ, ಸ್ವಾಮಿ ನಮ್ಮನ್ನು ಆಯ್ತು ಬಂದಿದ್ದು. ಅದೇನೆ ಆ ಹಿರಿಯ ತಾಯಿ ತಂದೆಗಳ ಮಗನಾಗಿ ಸಿದ್ದಪ್ಪಾಜಿ ಅವನು ಮುಂದೆ ಬರ್ತಕ್ಕಂಥ ಅದಕ್ಕೆ ಎಷ್ಟೋ ಕಾಲಮಾನದಲ್ಲಿ ಅವರು ಈ ಮಾರಲ್ಲಿ ನಿಡುಗಟ್ಟ ಅಂತ, ನಿಮ್ಮ ಮದ್ದೂರು ರೋಡಲ್ಲಿ ಬೆಂಗಳೂರಲ್ಲಿ ನಿಡುಗಟ್ಟ ಅಂತ ಊರು ಬರುತ್ತದೆ. ಈಗ ನಿಮಗೆ ಹೇಗೆ ಈ ತಿಂತಿಣಿ ಕೊಡೈಕೆಲ್ಲು ಸಾಂಸ್ಕೃತಿಕ ಸಮೃದ್ಧಿಯ ಮಹಾಘನ ನೆಲೆಗಳು, ಆ ನಿಡುಗಟ್ಟ, ಮಾರಳ್ಳಿ, ಮಳವಳ್ಳಿ, ಬೊಪ್ಪೆಗೌಡನಪುರ, ಚಿಕ್ಕಲ್ಲೂರು ಈಗ ಜನವರಿ 7ರಿಂದ ಅಥವಾ 8ರಿಂದ ಸಂಕ್ರಾಂತಿ ಹಬ್ಬದವರೆಗೆ ಒಂದು ಅದ್ಭುತವಾದಂತ ಚಿಕ್ಕಲ್ಲೂರು ಜಾತ್ರೆ ಉತ್ಸವ ನಡೀತದೆ. ನಮ್ಮ ವೆಂಕಟೇಶಣ್ಣನಿಗೆ ಗೊತ್ತು. ಅದರ ಮಹಿಮೆ ಏನ್ ಗೊತ್ತಾ? ಜಾತಿ ಜನ ಭಾವ ಭೇದವಿಲ್ಲದ ಸಹ ಬಾಳ್ವೆ, ಪಂಕ್ತಿ ಸೇವೆ. ಪಂಕ್ತಿ ಸೇವೆ, ಪಂಕ್ತಿ ಅಂದ್ರೆ ಸಹಭೋಜನದ ಕಲ್ಪನೆ. ನಮ್ಮ ದಾಸೋಹದಲ್ಲಿದ್ದ ಸಹಭೋಜನದ ಕಲ್ಪನೆ. ನಮ್ಮ ಅಂಬೇಡ್ಕರ್ ಅವರು ಹೇಳಿರೋದು ಕೂಡ ಜಾತಿ ಹೋಗೋಕ್ಕೆ 2 ದಾರಿ. ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇಂದ ಮಾತ್ರ ಜಾತಿ. ಅವರ ಪರಮ ಉದ್ದೇಶ ಏನು? ಎನಿಲೇಷನ್ ಆಫ್ ಕ್ಯಾಸ್ಟ್. ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಮೂಲಕ ಮಾಡೋದು ಸಮಾನತೆ. ಆದಿಜ್ಯೋತಿಯ ಮೊದಲನೇ ಪ್ರಾರ್ಥನಾ ಪದ್ಯವೇನು? ಸಮಾನತೆ. ತಿಪ್ಪೆಗೂ ಒಂದೇ, ಅರಸರ ಮನೇಲೂ ಒಂದೇ, ಹೆತ್ತವ್ರ ಮನೇಲೂ ಒಂದೇ, ಸತ್ತವ್ರ ಮನೇಲೂ ಒಂದೇ. ಸಮಾನತೆ, ಅನ್ಯೋನ್ಯತೆ ಇದೆಲ್ಲರಿಗೂ ಒಂದೇ. ಹೀಗಾಗಿ ಅವರು ಬಂದು ನಿಡುಗಟ್ಟದಲ್ಲಿ ಕಡುಬಡವರಾಗಿದ್ದಾಗ ಮಂಟೇಸ್ವಾಮಿಯವರು ಈಗ ಬರ್ತಾ ಇರ್ತಾರೆ. ಯಾವಾಗ ಚನ್ನೋಜಿ ಸಿಂಗನಿಗೆ ಆಸರೆ ಕೊಟ್ಟು ಚನ್ನಪಟ್ಟಣವನ್ನಾಗಿ ಮಾಡಿವೆ. ಇವತ್ತು ಚನ್ನಪಟ್ಟಣ ಅಂತ ಆಗಿರೋದು ಚನ್ನೋಜಿ ಸಿಂಗನ ಕಾರಣದಿಂದ. ಚಿನ್ನದ ಬೊಂಬೆ ಮಾಡಿ ಚಂದದ ಬೊಂಬೆ ಮಾಡೋ ಬೊಂಬೆಗಳ ನಾಡು ಚನ್ನಪಟ್ಟಣ, ಅದಕ್ಕೆ ಸ್ವಾಗತ ಅಂತವ್ರ ಚರಿತ್ರೆನೇ ಗೊತ್ತಿಲ್ಲ. ಯಾಕೆ ಚನ್ನಪಟ್ಟಣ ಅನ್ನೋದು ಇತಿಹಾಸ ಹೇಳ್ತಾ ಇದೆ, ಐತಿಹಾಸ ಇವೆಲ್ಲ ಹೇಳ್ತಾ ಇದಾವೆ. ಏನಂತಂದ್ರೆ ಚನ್ನೋಜಿ ಸಿಂಗನಿಗೆ ಆಸರೆ ಮಾಡಿ ಅವನಿಗೆ ಒಂದು ಬದುಕಿನ ನೆಲೆಯನ್ನು ತೋರಿಸ್ಕೊಡ್ತಾರೆ. ಎಲ್ಲರಿಗೂ ಒಂದು ನೆಲೆಗಳನ್ನ, ಸುಖದ ತಾಣಗಳನ್ನ, ಬದುಕುವ ಕಾಯಕದ ಇದನ್ನ ಉಪದೇಶಿಸಿ ಚೆನ್ನಾಗಿರಿ ಮಕ್ಕಳೇ, ಚೆನ್ನಾಗಿರಿ. ಮಂಟೇಸ್ವಾಮಿ ಅನಂತರ ಬರ್ತಾರೆ. ಅವರು ಕಷ್ಟದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಗೋಳಾಡ್ತಿರುವಾಗ ಈ ದಾರಿ ಬರ್ತು ನೋಡ್ರು, ಸ್ವಾಮಿ ನಮ್ಮನಿಗೇನಾದ್ರು ಆಯ್ತು ಅಂದ್ಬಿಟ್ಟು ಮಾಡಿ ಅವ್ರಿಗೆ ಏನು ಮಾಡಿ, ಅವ್ರಿಗೆ ಕಾಲಾಂತರದಲ್ಲಿ ಸುಖ ಸಂಪತ್ತು, ಸಿರಿ ಸಂಪತ್ತುಗಳು ತುಂಬಿ ಬೆಳಗುವಾಗ ಅವರೊಂದು ವಾಗ್ದಾನ ತಾಯಿ ನಿನ್ಗೆ ಒಳ್ಳೇದಾದ್ರೆ ಏನ್ ಮಾಡ್ತೀಯ ತಾಯಿ ಅಂತ. ಏನ್ ಬೇಕು ಸ್ವಾಮಿ, ನೀವು ಕೇಳದ್ದು ಮಾಡ್ತೀವಿ, ಹೇಳಿದ್ದು ಮಾಡ್ತೀವಿ, ಕೊಡ್ತೀವಿ ಅಂತ. ಏನಿಲ್ಲ, ನಿನ್ನ ಚಿಕ್ಕ ಮಗ ಇದ್ದಾನಲ್ಲ ಅವನು ನನಗೆ ಕೊಡ್ಬೇಕು. ಆಯ್ತು ಸ್ವಾಮಿ, ನಾವೆಲ್ಲ ಕಷ್ಟ ಕಾಲದಲ್ಲಿ ಒಪ್ಕೊಬಿಡ್ತೀವಿ, ಆದ್ರೆ ಆಮೇಲೆ ಸುಖದ ಮತ್ತಿನಲ್ಲಿ ಮಾಡಲ್ಲ. ಒಪ್ಕೊಂಡು ಹಿಂಗೆ ಬರ್ತಾರಲ್ಲ, ಕಾಲಾಂತರದಲ್ಲಿ ಇವನು ಆಮೇಲೆ ಇವನು ಪರೀಕ್ಷೆ ಮಾಡೋದ್ಬಿಟ್ಟು ಸುಖ ಸಂಪತ್ತಲ್ಲಿ ವಿಜೃಂಭಿಸುವಂತ ಕಾಲದಲ್ಲಿ ಒಂದಿನ ಬಂದ್ಬಿಟ್ಟು ಬಳೆ ಮದ್ದಮ್ಮನ ಸತ್ಯ ಮತ್ತು ಸತ್ವವನ್ನು ಪರೀಕ್ಷೆ ಮಾಡೋಣ ಅಂತ ಹೋಗಿ ಬಂದು, ನಿನ್ನ ಮಗನ ಹೇಳಿದಂತೆ ನೀವು ಚೆನ್ನಾಗಿ ಬಾಳ್ತಾ ಇದ್ರಿ, ನನಗೆ ಅವನು ಬೇಕು. ಯಾಕೆ ಅಂದ್ರೆ ಈ ಲೋಕ ಉತ್ತರಿಸೋದಕ್ಕೆ ಅವನೊಬ್ಬ ನೇತಾರನಾಗಬೇಕು.
ನಾವು ಮರೆಯ ದೇವರು, ಅವನು ಮೆರೆಯೋ ದೇವರು. ನಾವು ಅವನು ಒರಗೋ ದೇವರು ನಾವು ಆಗುತ್ತೀವಿ, ಅವನನ್ನ ಮೆರೆಯೋ ದೇವರು ಮಾಡ್ತಿದ್ದೀವಿ. ಅಂದ್ರೆ ಈ ಜನರ ಮಧ್ಯೆ ಅವನು ಬೇಕು, ಕೊಡು ಅಂತ ಕೇಳ್ತಾರೆ, ಕೊಡಲ್ಲ. ಅಲ್ಲೊಂದು ಅದ್ಭುತವಾದ ಮಾತಿದೆ, ತಾಯಿ ನೀನು ಹಿಂದದನ್ನು ನೆನೆಸ್ಕೋ, ನಾನು ಕೊಟ್ಟಿದ್ದು ಮಾತು ನೆನೆಸ್ಕೋ ಅಂದ್ರೆ ಕೇಳಲ್ಲ, ಇದನ್ನೇ ಹೇಳೋದು. ಅದಕ್ಕೊಂದು ಮಾತು, ತಾಯಿ ಎಡವಿದ ಕಾಲು ಎಡವಬಹುದು. ಮತ್ತೆ ಪದ 2-3 ಕಡೆ ಇದೆ ಅದು. ಎಡವಿದ ಕಾಲು ಎಡಬಹುದು, ನಾಲಿಗೆ ಎಡಬಾರದು. ಆಡಿದ ಮಾತು ನುಡಿಯೊಳಗಾಗಿ ನಡೆಯದಿದ್ದರೆ ಮಾತಿದೆಯಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎಂದು ಈ ಮಾತನ್ನ ಹೋಗ್ಬೇಕು. ನಾವ್ ಎಂಥವ್ರಪ್ಪ ಅಂತಂದ್ರೆ ಕಷ್ಟದಲ್ಲಿದ್ದಾಗ ಒಂಥರ, ಸುಖದಲ್ಲಿದ್ದಾಗ ಒಂಥರ. ಅದಕ್ಕೆ ತಾಯಿ ಮತ್ತೆ ಹೇಳ್ತಾರೆ, ತಾಯಿ ಎಡವಿದ ಕಾಲು ಮತ್ತೆ ಎಡಬಹುದು, ಆದರೆ ನಾಲಿಗೆ ಎಡಬಾರ್ದು ಕಂದ, ನೀನು ಆಡಕ್ಕೆ ನಡೆಸ್ಕೊಂಡು ನಡಕು ಅಂತಾರೆ ಕೊಡಲ್ಲ ಅಮ್ಮ. ಇಷ್ಟೆಲ್ಲ ಅವಳು ಅಲ್ಲಿ ದೊಡ್ಡ ಕಥನ ಇದೆ, ಅದರ ವರ್ಣನೆ ನಿರೂಪಣೆ, ಪ್ರತಿಯೊಂದರಲ್ಲೂ ವರ್ಣನೆ ನಿರೂಪಣೆಗಳಿವೆ. ಅದರ ಸೊಗಸು ಜನಪದರಿಗೆ ಹೆಂಗ್ ಬಂತು ಅಂದ್ರೆ, ನನಗೆ ನಾನು ಪಂಪಕವಿಯ ವಿದ್ಯಾರ್ಥಿ ಕೊಟ್ರೆ ನನಗೆ ಅಂಥದ್ದೇನಾದ್ರು ಮುಂಚಿತವಾಗಿ ಹೇಳ್ಬಿಟ್ಟು ಇದು ಮಾತಾಡಪ್ಪ ಅಂತಂದ್ರೆ ಸಿದ್ಧವಾಗಿ ಮಾತಾಡ್ಬೋದು. ನನಗೆ ಇನ್ನೂ ಪ್ರವೇಶ ಇದಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕೆ ನನಗೆ ಬಳುಕಿದೆಯಾದ್ರು ನನಗೆ ಗೊತ್ತಿರೋ ಹೇಳ್ತೀನಿ, ಗುರುಗಳು ದೊಡ್ಡವರಿದ್ರೆ ಕಟ್ಕೊಂತಾರ ಅವರು, ಇಲ್ಲಾಂದ್ರೆ ಇನ್ನೊಂದು ಮುಂದಿನ ಓದಕ್ಕೆ ಟೈಮ್ ಕೊಡಿ ಅಂತ ಕೇಳ್ಕೋಬೋದಿತ್ತು. ಅಲ್ಲಿ ಪಂಪನ ವಿದ್ಯಾರ್ಥಿಯಾಗಿ ನಾವು ಅಷ್ಟಾದಶ ವರ್ಣನೆಗಳು, ಅವರ ಕೌಶಲ್ಯಗಳನ್ನು ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ಘಟೋದ್ಗಜನ ಸೀನ್ ಆಗ್ಲಿ, ವರ್ಣ ಬೇಕಾದಷ್ಟೇ ಅದರ ಕಡೆ ಹೋದ್ರೆ ಕಷ್ಟ. ಅದು ಅವನು ಬಿದ್ರೆ ಕುಲಗಿರಿ ಕೆಡೆವಂತೆ ಕೆಡೆದನು ಆದನು ಮನೆಯ. ಘಟೋದ್ಗಜ ಬಿದ್ದದ್ದು, ಒಂದಕ್ಷೋಹಿಣಿ ಸೈನ್ಯ ನುಗ್ಗಿದುದು ಇಂದವನ ಕಬಂಧ ಭಾಗದಿಂದ. ಕಾರಣ ಅರ್ಜುನಿಗೆ ಇಟ್ಕೊಂಡ ಬಾಣನ ಅವನು ಕೊಡಿದ್ರೆ ಘಟೋದ್ಗಜನಿಗೆ, ಅವನು ಆಕಾಶದ ಅಪ್ಪನ ಬಿದ್ದರೆ ಕುಲಗಿರಿ ಕೆಡೆವಂತೆ ಕೆಡೆದನು ಆದನು ತನಯ. ರಾಕ್ಷಸ ಪುತ್ರ ಘಟೋದ್ಗಜ ಅಪ್ಪನ್ ಬಿದ್ರೆ ತಕ್ಷಣ ಹೇಳಿದ್ರು, ಒಂದಕ್ಷೋಹಿಣಿ ಸೈನ್ಯ ನುಗ್ಗಿದುದು ಇಂದವನ ಕಬಂಧ ಕಾದದು. ಒಂದು ಅಕ್ಷೋಹಿಣಿ ಸೇನೆ ಅಪ್ಪಚಿಯರು, ಆಹಾ ಸತ್ತು ಈತಂ ಕೊಂದ ಅಳವು ಪಂಪನದ. ಘಟೋದ್ಗಜ ಏನೋ ಗಂಗಗೆ ನುಂಕೋತಿರ್ತಾನೆ, ಎಷ್ಟೋ ಅಕ್ಷೋಹಿಣಿ ತೀರಿಸಿರ್ತಾನೆ, ಆದ್ರೆ ರಪ್ಪದ ಬಿದ್ರೆ ಒಂದು ಅಕ್ಷೋಹಿಣಿ ಸೇನೆ ಚೆಚ್ಚೋಯ್ತು. ಅಷ್ಟೇ ಅಲ್ಲ, ಇಂಟರ್ವಲ್ ಅವನು ಐಗಾವುದ ನೆಲನ ಒಡಲ ಅಳವಿಯಾಗಿ ಬೀಳ್ತಿದ್ದ ಘಟೋದ್ಗಜ. 5 ಗಾವುದ ದೂರ, ಆಮೇಲೆ ಇಷ್ಟೆತ್ರ ಪರ್ವತ. ಇಂಟರ್ವಲ್ ಯಾಕೆ ಅಂತಂದ್ರೆ ಆ ಕಡೆ ಅವ್ರು ಹಾಗೇನೆ ಹಿಂಗ್ ದಾಟಿ ಬರಂಗಿಲ್ಲ, ಈ ಕಡೆ ವೀಕೆನೆ. ಇಂಟರ್ವಲ್ ಬ್ಯಾಕ್ಟಲ್ ಕದನ ವಿರಾಮ ಬರಂಗಿಲ್ಲ, ಹಿಂಗ್ ಪರ್ವತ ಹತ್ಕೊಂಡು ಹೋಗಿದ್ದ ಮಾಡ್ಕದ ಆಗಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಐಗಾವುದ ನೆಲನ ಒಡಲ ಅಳವಿಯಾಗಿ ಬೆಳೆದಿದ್ದ ಘಟೋದ್ಗಜನ ಸಾವಿಂಗೆ ಕರಂ ಅಳದು ಕಣ್ಣ ನೀರಂ ಮಿಡಿಯುವ ಅಂತಕಾತ್ಮಜನ ಅನಂತ ನಿಂತೆಂದನು. ಅಷ್ಟಲ್ಲೇ ವರ್ಣನೆಗಳು ಬೇಕಾದಷ್ಟಿದೆ ಬಿಡಿ. ನಮ್ಮ ಜನಪದರು ಹೆಂಗ್ ವರ್ಣಿಸ್ತಾರೆ ಅಂದ್ರೆ, ಆ ಮಾರಮ್ಮನ ಇದು ಮರಳಿ ಮುದ್ದಮ್ಮನ ವೈಭವ, ದನಕರುಗಳು ಕಟ್ಟಿರೋದು, ಅವಳ ಹಾಲು ಕರಿಕರು. ಒಂದಿನ ಹಾಲು ಕರೆಯುವಾಗ ಬಂದು ಮಂಟೇದ ಲಿಂಗಯ್ಯನ ಭಿಕ್ಷಾ, ಗುರುಕಾರಣ್ಯದ ಭಿಕ್ಷಾ, ಭಿಕ್ಷಾ ತಾಯಿ ಭಿಕ್ಷಾ ಅಂತ ಸಕ್ಕಾರಾಗಿ ಹೇಳ್ತಾರ ಅವರು. ಹಂಗಾದ್ರೂ ಧ್ಯಾನ ಇಲ್ಲ, ಹಾಲು ಕರಿತಿರ್ತಾಳೆ. ಯಾವಾಗ ಇವರು ಒಂದು ಜಾತ್ರೆ ಹಿಂಗ್ ಡಣ್ಣ ಅಂತ ಹಿಂಗ್ ಮಾಡೋ, ಆ ಹಸು ಕಾಮದೇನು ಬೆದರಿ ಬೆಚ್ಚಿ ಒದ್ದ ಅಂತಂದ್ರೆ ಅವಳು ದಬಾಗಿ ಮಂಟ್ಕೊಂಡು ಬಿಡ್ತಾಳ, ಹಿಂಗ್ ಉಳ್ಕೊಂಡ್ ಬಿಡ್ತಾಳೆ. ಗಂಡೆ ಹಾಲೆಲ್ಲ ಚೆರೋಗ್ಬಿಡ್ತದೆ. ಮಗನೇ ಅವ್ನು ನಮ್ಮ ಕಡೆ ಇಲ್ಲ, ಮುಂದೆ ಮಗನೇ ಯಾವ ಬಂದಿರೋ ಅವನು ನನ್ನ ಮನೆಗೆ ಬಂದು ಹಿಂಗ್ ಮಾಡಿ ನನ್ನ ಹಾಳು ಮಾಡುವಷ್ಟು ಸೊಕ್ಕ ನಿನಗೆ ಯಾವ. ಬೇರೆಯವ್ರು ಬಂದ್ರೆ ಇವ್ರು ಕೇಳ್ಕೊಂಡಾಗ ಕೊಡಮ್ಮ ಅಂದ್ರೆ ಸೊಕ್ಕ ಆಗುತ್ತೆ, ಅವ್ರು ಯಾರೋ ಬಂದು ಕೇಳ್ಕೊಂಡ್ರೆ ಸೊಕ್ಕದ ಅಲ್ವೊಬ್ರುಗಳೇ. ಹಿಂಗೆ ಅಷ್ಟೊತ್ತೆಲ್ಲೋ ಹಾಳಾದವನೇ ನನ್ನ ಹಂಡೆ ಹೆಂಗ್ ಉಂಟ್ಕೊಂಡು ನಾನು ಹೇಗೆ ಮಂಟ್ಕೊಂಡು ಅಂದ್ರೆ ಹಿಂದಕ್ಕೆ ಉರುಳಿ ವಾಲಿ ಬಿದ್ದೆನೋ ಹಾಗೆ ನಿನ್ ಮನೆ ನೀನು ಮಂಟೋಗ ಅಂತ. ಆ ಮಂಟೋಗ ಅದು ಮಂಟೇದ ಮಂಟೇದ ಲಿಂಗಯ್ಯ, ಮಂಟೇದಪ್ಪ, ಮಂಟೆ ಸ್ವಾಮಿ. ನೆನ್ನೆ ನಾನು ಸಂಗಪ್ಪ ಮಂಟೆ ಅವ್ರ ಮನೆಗೆ ಹೋಗಿದೆ, 102 years ಓಲ್ಡ್ ಸೀನಿಯರ್. ಅವ್ರ ಅದೆಷ್ಟು ಸಾವಿರ ಮೈಲಿಯೋ ಅದು ಎಷ್ಟು ಸಾವಿರ ಮೀಟರ್ಗಳ ನೇಯ್ಗೆ ಮಾಡಿರೋ ಮನುಷ್ಯ. ಇವೆಲ್ಲ ಕಾಯಕದಲ್ಲಿ ಕೊಡೆಕಲ್ಲು. ಸಂಗಪ್ಪ ಮಂಟೆ ಅವ್ರ ಮನೆಗೆ ಹೋಗಿದೆ, ಯಾಕೆಂದ್ರೆ ನಾನು ಪ್ರಸನ್ನ ಅವ್ರು, ನಾನು ಇಲ್ಲಿ ಬಂದಿದ್ರು ನನಗಲ್ಲಿ ತುಂಬಾ ಕರೆ ಬರ್ತಾ ಇದೆ. ಇಮಿಡಿಯೇಟ್ ನೀವು ವಾಪಸ್ ಆಗಬೇಕು, ಇಲ್ಲಿ ಬಂದೆ ಲಿಂಕ್ ಸುಬ್ರಿಗೆ ಇಮಿಡಿಯೇಟ್ ಕರೆ ನೀವು ತಕ್ಷಣ ಬರಬೇಕು. ಬದನವಾಳದಲ್ಲಿ ಒಂದು ಮಹಾರಾಷ್ಟ್ರೀಯ ಸತ್ಯಾಗ್ರಹವನ್ನು ಹಾಕಿದ್ದು ಪ್ರಸನ್ನ 10 ವರ್ಷಗಳ ಹಿಂದೆ. ಇರ್ಫಾನ್ ಖಾನ್, ಮೇಧಾ ಪಾಟ್ಕರ್ ದೊಡ್ಡವರೆಲ್ಲ ಬಂದಿದ್ರು. ನಮ್ಮ ಶಾಲೆ ಮಕ್ಕಳೆಲ್ಲ ನಮ್ಮ ಹುಡುಗರುಗಳ ಅವ್ರ ಜೊತೆನೇ ಇರೋರು. ಮೇಧಾ ಪಾಟ್ಕರ್ ಜೊತೆ ಇರ್ಫಾನ್ ಖಾನ್,
ಪಾದಯಾತ್ರೆ ಮಾಡಿದ ಏಕೈಕ ಕಾಲೇಜು ನಾವು ಗಾಂಧಿ ಯೋಜನೆ ಕೇಂದ್ರ ಮೂಲಕ. ನಮ್ಮ ಮೇಷ್ಟ್ರುಗಳು ಯಾರೂ ಬರಲಿಲ್ಲ, ಮೇಡಮ್ ಅವರು ಬರಲಿಲ್ಲ. JD ಅವರು ನೋಟಿಸ್ ಕೊಡ್ತಾರೆ, ಕೊಡ್ಲಿ JD ಅವರು. ಗಾಂಧಿ ವಿಷಯದಲ್ಲಿ ನೋಟಿಸ್ ಕೊಟ್ರೆ ಅದು ಕ್ರೆಡಿಟ್ ಸುಖ ಅಂತ ತಗೊಳ್ತೀನಿ, ನೋಡ್ರಿ ಕೊಡ್ಲಿ ಅವರು. ಕೊಡ್ಲಿಲ್ಲ, ರೆಸ್ಪೆಕ್ಟ್ ಕೊಟ್ರು. ನಮ್ಮ ಮಕ್ಕಳನ್ನ 3 ದಿನ ಪಾದಯಾತ್ರೆಯಲ್ಲಿ ಕರ್ಕೊಂಡು ಹೋದೆ, ಅದೊಂದು ಎಕ್ಸ್ಪೀರಿಯನ್ಸ್ ಅದ್ಭುತ. ಅಲ್ಲಿದ್ದಾಗ ಈಗ ಬದನವಾಳ ಪಾದಯಾತ್ರೆ ಒಂಚೂರು ಹೇಳ್ಬಿಡ್ತೀನಿ ಕೊಡ್ಗಳೇ. ಬದನವಾಳ ಕೇಂದ್ರವನ್ನು ಅಭಿವೃದ್ಧಿ ಪಡಿಸೋಕೆ HK ಪಾಟೀಲ್ರು 40 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅದನ್ನ ಹೇಗೆ ಬೆಳವಣಿಗೆ ಮಾಡೋದಕ್ಕೆ ನೀವು ಕಟ್ಟಿಕೊಂಡು ವಿಚಾರ ಹೇಳಿ ನನಗೆ ವರದಿ ಕೊಡಬೇಕು ಅಂತ ಗಾಂಧಿ ಭವನ್ ಶಿವರಾಜ್ ಅವರು ಹೇಳಿದ್ರೆ, ಗಾಂಧಿ ಭವನ್ ಶಿವರಾಜ್ ಅವರು ನನ್ನನ್ನ ಪ್ರಸನ್ನ ಅವ್ರನ್ನ ಜಯದೇವ್ ಸರ್ ಡಿ ವಿ ಶಿವರಾಜ್ ಮಗ ದಿನಬಂಧು ದಯಮಾಡಿ ಗುರುಗಳೇ, ನಮ್ಮೆಲ್ಲ ಈ ವಿದ್ವತ್ತಿನ ಯಾನದ ಜೊತೆಗೆ ಒಂದಿನ ವಿರಾಮ 2 ದಿನ ಬಂದ್ರೆ BRS ರಾಮನಾರಾಗಲೇ ದೀನಬಂಧು ಅಂತ ಶಿವರುದ್ರಪ್ಪರ ಹಿರಿ ಮಗ ಜಯದೇವ್ GS ಜಯದೇವ್ ದೀನಬಂಧು ನೀವೆಲ್ಲರೂ ನೋಡ್ಬೇಕು. ನನ್ನ ಕೆಲಸ ಬಿಟ್ಟು ಪ್ರೊಫೆಸರ್ ಹುದ್ದೆ, ಮಕ್ಕಳು ಅನಾಥರು ತಬ್ಬಲಿ ಅಂತ ಕರೆಯಲ್ಲ ಅವ್ರನ್ನ. ಹೆಂಗ್ ಡೆವಲಪ್ ಮಾಡ್ರೆ ಅವ್ರು ಸೈನ್ಸ್ ಪಾರ್ಕ್ ಅನ್ನ ಅವ್ರ ಫ್ರೆಂಡ್ಸು ಇಸ್ರೋ ಮತ್ತು HAL ನಿಂದ ಬಂದ. ನಾನು ಟ್ರಾನ್ಸ್ಫರ್ ಆದಾಗ ಶುಗರ್ ನಲ್ಲಿ ಬಳಲ್ತಿರೋ ನನಗೆ ಕರೆದು ಒಂದು ಗೆಸ್ಟ್ ಹೌಸ್ ಅಲ್ಲಿ ಒಂದು ರೂಮ್ ಕೊಟ್ಟು ದಿನ ಊಟ ಆಗ್ತದೆ. ಅವ್ರು ವಾದ ಮಾಡ್ತಿದ್ರೆ ಇಮಿಡಿಯೇಟ್ ನೀವು ವಾಪಸ್ ಆಗಬೇಕು, ಬದಲಾವಣೆ ಕೆಲಸ ಮಾಡ್ಬೇಕು. ಯಾಕಂದ್ರೆ 30th ಜನವರಿ ಸರ್ವೋದಯ ದಿನಾಚರಣೆ ಗಾಂಧಿ, ಅದಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡ್ಬೇಕಾದ್ರೆ ಹೆಂಗ್ ಡೆವಲಪ್ ಮಾಡ್ಬೇಕು ಅನ್ನೋದು ನಾವ್ ಹೇಳೋದಲ್ಲ, ವಿದ್ವಾಂಸರ ತೀರ್ಮಾನ ತಗೊಳ್ಳೋದು. ನನಗೂ ನಿಮಗೂ ಗೊತ್ತಿರೋಲ್ಲ, ಅಲ್ಲಿನ ಜನಕ್ಕೆ ಹೇಳ್ಬೇಕು ಬದಲಾವಣೆ ಹೇಗೆ ಬೆಳಿಬೇಕು, ಏನಾಗಬೇಕು ನಮ್ಗೆ ಅನ್ನೋದನ್ನ ಜನ ಹೇಳ್ಬೇಕು ಅಂತ ಸೇರಿಸ್ತಾ ಇದ್ದಾರೆ. ಅದಕ್ಕೆ ಇಮಿಡಿಯೇಟ್ ನೀವು ವಾಪಸ್ ಬರ್ಬೇಕು ಅಂತ ಕರೀತಾ ಇದ್ದಾರೆ. ವೆಂಕಟೇಶಣ್ಣನ ಪ್ರೀತಿಯ ಇದರಲ್ಲಿ ನಾನು ಇಲ್ಲಿ ಬಂದಿದ್ರೆ ಇಷ್ಟು ದೊಡ್ಡವರ ಮಮತೆ ಸಿಕ್ತು ನನಗೆ. ಮಂಡ್ಯದಯ್ಯ ಮಂಡ್ಯ ಸ್ವಾಮಿ ಮಂಡ್ಯದ ಲಿಂಗ ಅಂತ ಬರದಿಂಗೆ ಮಂಟಗಳು ನನ್ನ ಉಂಟು ಮಂಟೋದಂಗೆ, ನಿನ್ ಮನೆ ಮಂಟೋಗ, ನೀನ್ ಮಂಟೋಗ ಅಂದ್ರೆ ನಿನ್ ಹಾಳಾಗ, ಕೆಳಕ್ ಬೀಳೆ, ನಾಶನಾಗ ಅಂತ. ಹಂಗೆ ಮುಂದಕ್ಕೆ ಹೋದ್ರೆ, ಅಮ್ಮ ನಿನ್ನ ಸತ್ಯವನ್ನ ಪರೀಕ್ಷೆ ನೋಡಿದೆ, ನೀನು ಆಗ್ಲಿಲ್ಲ, ನಿನ್ನ ಮಗ ಇದಲ್ಲ ಕೆಂಪಾಚಾರ್ಯ, ಅದೇ ಕಡೆ ಬಾಗಿಲಿಗೆ ಬಂದು ಸ್ವಾಮಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ನಲ್ಲ, ಆ ಮಗನ ಸತ್ಯವನ್ನು ಪರೀಕ್ಷೆ ಮಾಡ್ತೀನಿ ಅಂತ ಅಲ್ಲಿಗೆ ಹೋದಾಗ ಭಾರಿ ಅವನ ವೈಭವನ ವರ್ಣಿಸ್ತಾರೆ. ಅವನ ಅಹಂಕಾರ, ಅವನ ಪ್ರೊಟೆಸ್ಟ್ ಹೆಂಗೆ ಅಂದ್ರೆ ನಮಗೆ ಅವನು ದೊಡ್ಡ ರೆಬಲ್ ತರ ಕಾಣಿಸ್ತಾನೆ. ಆದರೆ ಮುಂದೆ ನೋಡಿ, ವೈಚಾರಿಕತೆ ಮತ್ತು ಮೌಢ್ಯ ವಿರೋಧಗಳ ಸಂಗತಿಯಲ್ಲಿ ಹೆಂಗಿದೆ ಅಂತ ನೋಡಿ ನಾವು ಆ ಸಿದ್ದಪ್ಪಾಜಿ ಕುಲುಮೆ ಸೀನನ್ನ ಇದೊಂಚೂರು ಹೇಳ್ಬಿಡ್ತೀನಿ ಗುರುಗಳ. ಮಂಡ್ಯ ಸ್ವಾಮಿ ಸಿದ್ದಪ್ಪಾಜಿಯನ್ನ ಒಪ್ಪಿಸಿ ಅವನ ಶಿಶುಮಗನ ಮಾಡ್ಕೋಬೇಕು, ಅವನ ಅಭಿಪ್ರಾಯ ಕೇಳೋಣ, ಚೆಕ್ ಮಾಡೋಣ ಅವನು ಹೆಂಗಿದ್ದಾನೆ ಅಂತ ಬರ್ತಾರೆ ಅವರು. ಆ ಬಂದಾಗ 12 ಕಂಡುಗ ಬಂಗಿ ಸೊಪ್ಪ ತಗದೋ, 12 ಕಂಡುಗ ಹೊಗೆಯ ಸೊಪ್ಪ ತಗದೋ, ಸಿದ್ದುಪತ್ತೊರೆ ರಸ ಅಯ್ಯ ನಾಗರಾವಿನ ಇಸ, ಸಿದ್ದುಪತ್ತೊರೆ ರಸ ಅಯ್ಯ ನಾಗರಾವಿನ ಇಸ, ಅದಗುಡಿ ನನ್ನಯ್ಯ ಅವರು ತಾಮ್ರ ಚಿಲುಮೆಗೆ ತುಂಬಿ, ಈ ಕೆಂಪಚಾರಿ ಕುಲುಮೆಗೆ ನಮ್ಮ ಇಂಪುಳ್ಳ ಗುರು ಬಂದಾನಂತೆ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದ್ದಯ್ಯ ನೀವೇ ಬನ್ನಿ, ಪಾರದಪ್ಪವರಕ್ಕೆಲ್ಲ ಬಂದು ಒದಗೋ ಗನ ನೀಲ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದ್ದಯ್ಯ ನೀವೇ ಬನ್ನಿ. ಬ್ರಹ್ಮಚಾರಿ ಮಗನು ನನ್ನೆಳೆಯ ಕೆಂಪಣ್ಣ, ಚಿನ್ನದ ಕುರುಚೀಲಿ ಉಳಿತವನ ಕೆಂಪಾಚಾರಿ, ರನ್ನದ ಚಾಡಾವ ಕಾಲಲ್ಲಿ ಮೆಟ್ಟುಕೊಂಡು, ಗುಂಗ್ರು ಕೂದಲ ತಲೆಗೆ ಅಯ್ಯ ವಜ್ರದ ಕಿರೀಟ, 10 ಬೆರಳಿನ ಸುತ್ತ ಅವನ ಕೆತ್ತಿದುಂಗುರವಂತೆ, ಅವನ ಕತ್ತಿನ ಸುತ್ತೆಲ್ಲ ಅವನ ಮುತ್ತುನಾರಗಳಂತೆ, ಅವ ಅಟ್ಟ ಇಟ್ಟ ತಿರುಗಿದಾಡ ತಡಕ ಪಡಕನ ಒಡೆಯವನಂತೆ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದಯ್ಯ ನೀವೇ ಬನ್ನಿ, ಸಿದ್ದುರಿಗೆಲ್ಲ ನೀವೇ ಅತಿ ಮುದ್ದು ಗನ ನೀಲ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದಯ್ಯ ನೀವೇ ಗಮ್ಮಿ. ಕಂಡರು ನನ್ನ ಗುರು ನನ್ನ ಎಳೆಯ ಕೆಂಪಣ್ಣ, ಚಿನ್ನದ ಕುರುಚೀಲಿ ಉಳಿತವನ ಕೆಂಪಾಚಾರಿ, ಹರಣ ಭಿಕ್ಷ ಅಂದರಂತೆ ಅರಣ್ಯ ಭಿಕ್ಷ ಅಂದರಂತೆ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದಯ್ಯ ನೀವೇ ಬನ್ನಿ, ಪಾವಾಡಕ್ಕೆಲ್ಲ ಬಂದು ಒದಗೋ ಗನ ನೀಲ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದಯ್ಯ ನೀವೇ ಬನ್ನಿ. ಭಿಕ್ಷ ಅಂದರೆ ಲಕ್ಷ್ಯ ಇಲ್ಲ, ದಾನ ಅಂದರೆ ಜ್ಞಾನವಿಲ್ಲ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದಯ್ಯ ನೀವೇ ಬನ್ನಿ. ಯಾರಲ್ಲ ಯಾವ ಊರಲ್ಲ ಪರದೇಶಿ, ಯಾರಲ್ಲ ಜಂಗುಮ ಯಾವ ಊರಲ್ಲ ಪರದೇಶಿ, ಕೆಂಡ ಕುಲುಮೆದೊಳಗ ಏನೋ ಕೆಲಸ, ಕೆಂಡ ಕುಲುಮೆದೊಳಗ ಏನೋ ಕೆಲಸ ನಿನಗ, ಕಬ್ಬಿಣದ ಕುಲುಮೆಲೆ ನೊಣಕೇನು ಮಗ್ಗ ಒಪ್ಪ, ನೀ ಊರಕ್ಕೆ ಹೋದ ಮಗನೇ ರಾಗಿ ಜೋಳ ನೀಡುತ್ತಾರೆ, ಸಿದ್ದಯ್ಯ ಸ್ವಾಮಿ ಬನ್ನಿ.
ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದ್ದಯ್ಯ ನೀವೇ ಬನ್ನಿ. ರಾಗಿಗೆ ಬರಲಿಲ್ಲ ಕಂದ ಜೋಳಕ್ಕೆ ಬರಲಿಲ್ಲ, ರಾಗಿಗೆ ಬರಲಿಲ್ಲ ಕಂದ ಜೋಳಕ್ಕೆ ಬರಲಿಲ್ಲ. ಕಲಿಯಬಾರದಿತ್ತು ಈ ಹಾಡು ಬಂಗಿ ಚಟ, ಕಲಿಯಬಾರದಿತ್ತು ಈ ಹಾಡು ಬೆಂಕಿ ಚಟ. ಬೆಂಕಿ ಕೆಂಡ ಕೊಟ್ಟು ನಿನ್ನ ಮನದ ಸೇವೆ ಮಾಡಿಸಪ್ಪ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದ್ದಯ್ಯ ನೀವೇ ಬನ್ನಿ. ಸಿದುರುಗೆಲ್ಲ ನೀವೇ ಅತಿ ಮುದ್ದು ಗನ ನೀಲ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದ್ದಯ್ಯ ನೀವೇ ಬನ್ನಿ. ದೇವ್ರು ಅಂದ್ರೆ ತಿಂಡ್ರು ಅಂದ್ರೆ ಯಾರೋ, ದೇವ್ರು ಅಂದ್ರೆ ಯಾರೋ, ತಿಂಡ್ರು ಅಂದ್ರೆ ಯಾರೋ. ದೇವ್ರ ಮಾಡೋನು ನಾನೇ, ನಿಮ್ಮ ತಿಂಡ್ರ ಮಾಡೋನು ನಾನೇ, ವಾಲೆ ಮಾಡೋನು ನಾನೇ, ನಿನ್ನ ತಾಲಿ ಮಾಡೋನು ನಾನೇ, ಡಾಬು ಮಾಡೋನು ನಾನೇ, ನಿನ್ನ ಉಂಗ್ರ ಮಾಡೋನು ನಾನೇ, ತಾಲಿ ಮಾಡೋನು ನಾನೇ, ಉಂಗ್ರ ಮಾಡೋನು ನಾನೇ. ದೇವರಿಗೆಲ್ಲ ಅಯ್ಯ ಮೊದಲ ದೇವರು, ಈ ಗಂಡರಿಗೆಲ್ಲ ನಾನೇ ಮೊದಲ ಗಂಡ ಅಂತ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಗೆದ್ದಯ್ಯ ನೀವೇ ಬನ್ನಿ. ಇಲ್ಲಿರೋ ಕುಂತಿರೋರಿಗೆಲ್ಲ ನಾನು ಮೊದಲನೇ ಗಂಡ. ಅವ್ರು ಹೇಳ್ತಿರೋದು ಕುಂತಿರೋರು ಅಂತಂದ್ರೆ ಅವರಲ್ಲಪ್ಪ, ಈ ಕಡೆ ಕುಂತಿರೋರು ಅಂದ್ರೆ ಇವರೆಲ್ಲ ಚಪ್ಪಳೆ ಹೊಡಿತಾವ್ರೆ. ಅವ್ರಿಗೆ ಹಾಡಿದ ಖುಷಿ ಗೊತ್ತಾಯ್ತ, ಮೀನಿಂಗ್ ಕಡೆ ಹೋಗ್ಲಿಲ್ಲ ಅವರು. ಇಲ್ಲೆಲ್ಲ ಕುಂತಿರೋರ ಗಂಡ ನಾನು ಅಂದ್ರೆ ಗಂಡರಿಗೆಲ್ಲ ಮೊದಲ ಗಂಡ. ಯಾಕಂದ್ರೆ ದೇವ್ರು ವಿಗ್ರಹ ಮಾಡ್ತಾನೆ, ವಿಶ್ವಕರ್ಮ ಆಚಾರ್ಯ ಪಾಂಚಾಡೋದು. ಎಂತವ್ರು ನೀವು ಯಾವ ವಿಗ್ರಹ ಮಾಡಿ ಯಾವ ಬೆಟ್ಕಂಡು ತುಳಿತಾನೆ, ಮುಗುದ್ಬಿಟ್ಟು ಮಾಡ್ತಾನೆ, ಏನೇನೋ ಮಾಡ್ತಾನೆ. ತಗೊಂಡೋಗಿ ಪೂಜೆ ಮಾಡಕ್ಬಿಟ್ಟು ದೇವ್ರ ಹತ್ರ ಮುಂಡೆವ ನಿಮ್ ದೇವ್ರ ಮಾಡೋ ನಾನು ಕಣಲ್ಲ ಸ್ಟೂಪಿಡ್ ಹಲೋ ಇಡಿಯಟ್ ನೀವಲ್ಲ ಸಾರ್. ಏನ್ರಿ ಇವರೆಲ್ಲ ನಾನು ಮಾಡ್ಕೊಡೋ ವಿಗ್ರಹ ತಕೊಂಡ್ಬಿಟ್ಟು ಅಡ್ಡಿ ಇಟ್ಬಿಟ್ಟು ಮನೆಯಲ್ಲಿ ದೇವ್ರ ಹತ್ರ ಪೂಜೆ ಮಾಡ್ತೇವೆ ಮುಂಡೆವ. ಉದ್ಗಿದ್ದೇನೆ ಇದೆಯಾ, ಬುದ್ಧಿ ಇದೆಯಾ, ಮೂಸಾಗತ್ತ. ಹಂಗಾಗಿ ನಾನು ಮಾಡಿರೋ ವಿಗ್ರಹ ತಗೊಂಡೋಗಿ ದೇವ್ರು ಅಂತ ಹೇಳ್ತೇವೆ ಅಷ್ಟ. ನೋಡಿ, ವಾಲೆ ಮಾಡೋನು ನಾನೇ, ತಾಳಿ ಮಾಡೋನು ನಾನೇ, ಇವ್ನು ಮಾಡಿರೋ ತಾಳೆ ಉಗ್ರ ಮಾಡೋನು ನಾನೇ, ನಿನ್ನ ಡಾಬು ಮಾಡೋನು ನಾನೇ. ದೇವರಿಗೆಲ್ಲ ಅಯ್ಯ ಮೊದಲ ದೇವರು ನಾನೇ, ಈ ಗಂಡರಿಗೆಲ್ಲ ನಾನೇ ಮೊದಲ ಗಂಡ ಅಂತ ತಕಪ್ಪ. ಅವ್ನು ಹೇಳ್ತಾನೆ ಇಲ್ಲಿ ಯಾರ್ಯಾರಿದಾರೋ ಅವ್ರ ಹೆಂಡತಿಗೆಲ್ಲ ನಾನೇ ಮೊದಲನೇ ಗಂಡ ಅಂತ ಸಿದ್ದಪ್ಪಾಜಿ. ಅಪ್ಪಪ್ಪ ನೋಡಿ, ಚಿಕ್ಕ ಹುಡುಗ ಅವನು 7 ವರ್ಷ, ಇನ್ನೂ 7 ಇಯರ್ಸ್ ಓಲ್ಡ್ ಅಷ್ಟೇ. ಅವನ ಬಾಯಲ್ಲಿ ಬರೋ ಮಾತುಗಳು ನೋಡಿ, ಅವನಂತಾನೆ ಅವನು ನಾನು ದೇವ್ರು ಮಾಡ್ಕೊಟ್ರೆ ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ರಿ ಭಕ್ತರು ಅಂತ ಅನ್ಸ್ಕೊಂಡು ಮುಂದೆ ಅಷ್ಟು ಬಿಡ್ತಾರೆ ಹಲೋ ಅಂತ ಅವನು ಹೇಳ್ತಾರೆ. ನಾನು ಮಾಡ್ಕೊಟ್ರೆ ತಗೊಂಡೋಗ್ಬಿಟ್ಟು ನೀವು ದೇವ್ರು ಅಂತ ಪೂಜೆ ಮಾಡ್ತಾರೆ. ಅದು ಹೆಂಗಾರ ಹಾಡ್ತಿದ್ದೋಗ್ಲಿ, ನಾನು ತಾಲಿ ಮಾಡೋದು, ವಾಲೆ ಮಾಡೋದು, ಡಾಬು ಉಂಗ್ರ ಆಭರಣ ಮಾಡ್ಕೊಡೋದು ನಾನು. ಅದು ತಗೊಂಡೋಗಿ ಅವ್ನು ಹೇಳ್ತಾನೆ, ಮುಟ್ಟದ ಗಂಡ ನಾನು ಕಾಣೋ, ಕಟ್ಟದ ಗಂಡ ನೀನು ಕಾಣೋ, ಸಿದ್ದಯ್ಯ ಸ್ವಾಮಿ ಬನ್ನಿ. ನೋಡಪ್ಪ ಇವನು ಮುಟ್ಟಿದಂತೆ ಸಾರ್ ಕನ್ನಡದವರು ಲಕ್ಷ್ಯಾರ್ಥ ಧ್ವನ್ಯಾರ್ಥ ಕಡೆ ಹೋಗ್ಬೇಡಿ. ತಾಯಿ ಇದಕ್ಕೆ ಧ್ವನ್ಯಾರ್ಥ ಬಡಿ. ಮುಟ್ಟದ ಗಂಡ ನಾನು ಕಾಣೋ, ಕಟ್ಟದ ಗಂಡ ನೀನು ಕಾಣೋ, ಸಿದ್ದಯ್ಯ ಸ್ವಾಮಿ ಅಂತಲ್ಲ. ಮಾಡದ ಗಂಡ ನಾನು ಕಾಣೋ, ಮನೆಯ ಗಂಡ. ಯಪ್ಪ ಇದಕ್ಕೇನಾದ್ರು ಅರ್ಥ ಕೊಡಕ್ಕಾಗ? ಧ್ವನ್ಯಾರ್ಥ ಇರ್ಲಿ, ವಾಕ್ಯಾರ್ಥ ತಕೊಂಡ್ರು ಅಪ್ಪ ಇವೆ ಕಾವ್ಯ ಮೀಮಾಂಸೆ ಹುಡುಗರುಗಳು. ಧ್ವನ್ಯಾರ್ಥ ಇರ್ಲಿ, ವಾಕ್ಯಾರ್ಥ. ಮಾಡದ ಗಂಡ ನಾನು ಕಾಣೋ, ಮನೆಯ ಗಂಡ ನೀನು. ಏನ್ ಸಂದ್ರು ವೆಂಕಟೇಶ್ವರ್ ಪುಸ್ತಕ ಬರೆದು ಪ್ರಕಟಿಸ್ಬಿಡ್ರಿ, ಆಮೇಲೆ ಇದ್ರ ಮೇಲೆ ಅವ್ನು ಕಾವ್ಯ ಪುಸ್ತಕ ಬರ್ಕೊಡ್ತಾರ. ಹಾಗಾಗಿ ಏನ್ ಮರ್ಮ ಅದು? ಅವನು ದೇವ್ರು, ಯಾವನ ದೇವರು ಅಂತ, ಯಾವನ ದೇವರು. ಅದಕ್ಕೆ ದೇವ್ರು ಅಂದ್ರೆ ಯಾರು, ದಿಂಡ್ರು ಅಂದ್ರೆ ಯಾರು, ಅದಕ್ಕೆ ಅವನು ಮೊದಲ ದೇವರು. ಈ ಗಂಡರಿಗೆಲ್ಲ ನಾನೇ ಮೊದಲ ಗಂಡ ಅದಕ್ಕೆ ಅವನು ನಗ್ತಾನ ಅವನು ಮಂಡ್ಯ ಸ್ವಾಮಿ. ಹೌದು, ಮೊದಲೇನು ತೀಯೇ ಅಯ್ಯ ಮೊದಲೇ ನಾನೇನು ತೀಯೇ, ಮೊದಲೇನು ತೀಯೇ ಅಯ್ಯ ಮೊದಲೇ ನಾನೇನು ತೀಯೇ, ಅಯ್ಯ ಮರವೇ ಮೊದಲು ಬೀಜ ಮೊದಲು ತಿಳಿದೇಳು ಅಂದ ತಕ್ಕಳೀಗ. ಮರವೇ ಮೊದಲು ಬೀಜ ಮೊದಲು. ಇಂಥ ತಾರ್ಕಿಕ ಜಿಜ್ಞಾಸೆಗಳು ಈ ಮಂಟೇಸ್ವಾಮಿ ಕಾವ್ಯ, ಕೊಡೇಕಲ್ಲು ಸಂಗನ ಬಸವ ಎಂತಂತದ ತಕ್ಕಗಳು ಕೊಟ್ಟಿದ್ದಾರೆ. ನೀನ್ ಹೇಳ್ತೀಯಪ್ಪ ನಾನೇ ಮಗು, ಎಲ್ಲರ ಗಂಡು ನಾನೇ ಅಂತೀಯ, ಮಗ ನೀನೇ ಹುಟ್ಟಿದ್ಯಾ? ತಿಳ್ಕೋರ್ಗೆ ಇನ್ಕಿಂತ ಬೇಕಪ್ಪ. ಅಣ್ಣ ಡೈಲಾಗ್ ಅಲ್ಲಿ ಪೂಜೆ ಮಾಡಿಸ್ಕೊಡಿ ಪೂಜಾರಪ್ಪನವ್ರೆ, ಮೊದಲು ನಮ್ ಪೂಜೆ ಆಗ್ಬೇಕು. ಯಾವುದು? ಈ ಪೂಜೆಗೆ ಬಂದಿರೋರು ಯಾರು ಗೊತ್ತಾ?
ಸಾವುಕಾರ ಸಿದ್ದಪ್ಪ ನಮ್ಮಪ್ಪ. ಗೊತ್ತು ತಾಯಿ, ಗೊತ್ತಮ್ಮ? ಎಲ್ಲಾರ ಅಪ್ಪನವ್ರ ಅಪ್ಪ ಈ ಗುಡಿಲಿ ಕೂತಿರೋ ರಾಮಪ್ಪ. ಅವ್ರ ಮುಂದೆ ನಾವೆಲ್ಲ ಮಕ್ಕಳಮ್ಮ. ಆಹಾ ತಿಳ್ಕೊಳ್ಳೋರ್ಗೆ ಇದಕ್ಕಿಂತ ಬೇಕಪ್ಪ. ಮುದ್ದಂತ ಮಾತಾಡ್ರಿ ಪೂಜಾರಪ್ಪನವ್ರು, ಚಿಂದಂತ ಯಾರ ನಾನು ನಿಮ್ಗೆ ಹೇಳಿಲ್ಲ ಸಾವುಕಾರ. ಯಾರು ಡೈಲಾಗ್ ಇದು? ಗುರುವಾಸರು ಅಣ್ಣವ್ರು ಸಂಪತ್ತಿಗೆ ಆದ್ರೆ ಅದು ಮಾರ್ಮಿಕತೆ ನೋಡಿ ನೀವು, ಮಾರ್ಮಿಕತೆ ನೋಡಿ ನೀವು. ಅದಕ್ಕೆ ಎಲ್ಲ ಮೊದಲು ನಾನಂತೀಯಲ್ಲ, ಮರವೇ ಮೊದಲು ಬೀಜ ಮೊದಲು ತಿಳಿಬೇಡು ಅಂತ. ಎಷ್ಟು ಪಾಪ, ಹತ್ತು ತಿಳಿದೇ ಹೇಳೋ ಒಂದು 10 ಬಾರದ ಪಾಪ ಅವನಿಗತ್ತು ಗೂಡು ತಂತೆ, 10 ಬಾರದ ಪಿತ್ತ ಅವ್ನ ಎತ್ತಿಗೇರಿ ತಂತೆ. ಈ ಕಂತೆ ಕಂಡ್ರೆ ನನಗೆ ಬಾಳ ಪಾಪ ಅಂತ ಮುಂಡೆ ಹೋಗಿ ತಿಳ್ಕೊಂಬರು ಗಡ ಬಿಟ್ಟು ಏನೋ ಭಿಕ್ಷೆ ಕಂತೆಯಲ್ಲೇ ಹಾಕೊಂಡ್ಬಿಟ್ಟ ಮುಂದೆ ನನಗೆ ಈ ಕಂತೆ ಕಂಡ್ರೆ ನನಗೆ ಬಾಳ ಪಾಪ ಅಂದಾನಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಪಾವಾಡ ಎದ್ದಯ್ಯ ನೀವೇ ಬನ್ನಿ. ಈಗ ಕೊಡಿರೋ ಅದಕ್ಕೆ ಅಪ್ಪಪ್ಪ ಇವನ ಅಹಂಕಾರ ನೋಡಿ. ಚಿಕ್ಕ ಹುಡುಗ 7 ವರ್ಷದ ಮಗ ಅವನು. ಅವ್ರ ಅಪ್ಪ ಅಮ್ಮ ಶ್ರೀಮಂತರು ಅಂತಂದ್ರೆ ಇವ್ನು ಇನ್ನೂ ಜೋರಿದಾನ ಅಂದ್ಬಿಟ್ಟು ಇವ್ನಿಗೆ ಏನಾರು ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅವರು ಅಲ್ಲಿ ಕಾವ್ಯದಲ್ಲಿ ಬರ್ತದೆ, ಮಟ್ಟಿ ಕಪ್ಪು ಮುತ್ತಿನ ಗೋಳಿಗೆಯಿಂದ ಮಟ್ಟಿ ಕಪ್ಪು ವಿಭೂತಿ ಅನ್ನೋದು ಮಲಯಾಳದ ಕಪ್ಪು ವಿಭೂತಿ ತೆಗೆದು ಅವ್ನಿಗೆ ಇಟ್ಟು ಉಫ್ ಅಂತ ಹುಡುಗಿ ಅವನಿಗೆಲ್ಲ ಜ್ಞಾನ ವ್ಯತ್ಯಾಸವಾಗಿ ಕೊನೆಗೆ ಅವನ್ನ ತಗೊಂಡೋಗಿ ಕಾಳಿಂಗನ ಕಲ್ಗವಿಯಲ್ಲಿ ಕೂಡಿ, ನಾ ಪರಿಚಯ ಹೇಳ್ತೀನಿ ಅಷ್ಟೇ, ಕಾಳಿಂಗನ ಕಲ್ಗವಿ, ಕುಂದೂರು ಬೆಟ್ಟದ ಕಾಳಿಂಗನ ಕಲ್ಗವಿಯಲ್ಲಿ 12 ವರ್ಷ ಕೂಡಿ ಅವನು ಅಲ್ಲಿ ಹಾವು ಚೇಡು ಎಲ್ಲ ಅದು ವರ್ಣನೆ ಕೊಡ್ತಾರೆ ಸರ್, ವರ್ಣನೆ ಕೊಡ್ತಾರೆ ತಾಯಿ. ಅವನ ಕಿವಿಯಲ್ಲಿ ಮತ್ತಿ ಮರ, ಹುತ್ತ, ನೆತ್ತಿಯಲ್ಲಿ ಎಂತೆಂಥದ್ದು ಹಾವು ಹೆಬ್ಬಾವುಗಳು, ಸರ್ಪ ಚೇಳುಗಳು, ವಿಷದ ಕಚ್ಚಿ ಕಚ್ಚಿ ಹಿಡಿದಿರೋದು ಇದೊಂದು ಕೇಳಿ ವರ್ಣನೆಯನ್ನ ಕೊಡ್ತಾರೆ. ನನಗೆ ಕಾವ್ಯ ಓದಿದ ನನಗೆ ಸಬ್ಲೈಮ್ ಎಕ್ಸ್ಪೀರಿಯನ್ಸ್. ಲಾಂಜನೈಸ್ ಥಿಯರಿನ ನೀವೆಲ್ಲ ಪಾಠ ಮಾಡ್ತೀರಿ, ನಾವೆಲ್ಲ ಓದಿದೀವಿ. ಲಾಂಜನೈಸ್ ಸಬ್ಲೈಮ್ ಎಕ್ಸ್ಪೀರಿಯನ್ಸ್, ಅದು ಎಕ್ಸ್ಪ್ರೆಷನ್ ಅಲ್ಲಿ ಹೆಂಗಿದೆ ಅಂತ. ಭಾಷೆಯಲ್ಲಿ ಭೂಮಾನುಭೂತಿ, ಭವ್ಯಾನುಭವನ ಭಾಷೆಯ ತರದ ಹೇಗೆ ಅನ್ನೋದು ಲಾಂಜನೈಸ್ ಹೇಳೋದು. ನೀವು AC ಬ್ರಾಡ್ಲೆ ವೆಸ್ಟರ್ನ್ ಪೊಯಿಟಿಕ್ಸ್ ಅನ್ನು ಪಾಠ ಮಾಡಬೇಕಾದಾಗ ಎಸ್ಥೆಟಿಕ್ಸ್ ಸಂಬಂಧಪಟ್ಟವಾಗಿ AC ಬ್ರಾಡ್ಲೆ ಅಂತ ಅವನು ಆಯ್ತು, ಆಕ್ಸ್ಫರ್ಡ್ ಲೆಕ್ಚರ್ಸ್ ಆನ್ ಪೊಯಿಟ್ರಿ ಅಂತ ಒಂದು ಬುಕ್ ಇದೆ. ನಾವೆಲ್ಲ ಅಷ್ಟೇನು ಓದಿಲ್ಲ, ಕೊಂಚ ಆಕ್ಸ್ಫರ್ಡ್ ಲೆಕ್ಚರ್ಸ್ ಆನ್ ಪೊಯಿಟ್ರಿ. ನಮಗೆ GH ನಾಯ್ಕರು ಕ್ಲಾಸಲ್ಲಿ ಪಾಠ ಮಾಡೋರು ಸರ್, ಅದೊಂದು ಸೌಭಾಗ್ಯ ಸರ್. GH ನಾಯ್ಕರಂತ ಒಬ್ಬ ಶ್ರೇಷ್ಠ ವಿಮರ್ಶಕ ಗುರುಗಳು, PK ರಾಜಶೇಖರ್ ಅಂತ ಅವರು ನಮ್ಮ ಗುರುಗಳು, ರಾಮದಾಸ್ ನಮ್ಮ ಗುರುಗಳು, ಹಳಗನ್ನಡ ಕಾವ್ಯದ ಬಗ್ಗೆ ಒಬ್ಬ ನಂಜುಂಡಯ್ಯ ಸರ್ ಗುರುಗಳು. ಸ್ವಾಮಿ ಗುರುಕಾರುಣ್ಯದ ಮಹಿಮೆಯನ್ನೇ ಈ ಕಥೆ ಹೇಳೋದು. ಇದರ ಭಾಗವಾಗಿ ಅವರು ಹೇಳ್ತಾ ಕೊನೆಗೆ ಅವನ ಮದ ಮತ್ಸರ ಅಹಂಕಾರಗಳು ಹಿಂಗಬೇಕು, ಸುಲಭಕ್ಕೆ ಹೋಗೋದಿಲ್ಲ, ಎಷ್ಟೋ ಟೈಮ್ ತಗೊಳ್ತದೆ. ಇದನ್ನು ನೀವು ರೂಪಕವಾಗಿ ನೋಡಿ, ಇದನ್ನ ಲಕ್ಷ್ಯಾರ್ಥ ರೂಪದಲ್ಲಿ ನೋಡಿ. 12 ವರ್ಷ ಕಾಳಿಂಗನ ಕಲ್ಗವಿಯೊಳಗೆ 12 ವರ್ಷ ಕಾಳಿಂಗನ ಕಲ್ಗವಿಯೊಳಗೆ ಅವನ ಮದ ಮಹಾತ್ಸರಗಳು ಹೋಗಿ ಅಹಂಕಾರಗಳು ಅಳಿದು ಇದನ್ನು ಮಾಡಬೇಕು. ನಮ್ಮೊಳಗಿನ ಅಹಂಕಾರಗಳು ಅಳಿಯೋದು, ಎಲ್ಲರ ಅಹಂಕಾರ ತಗ್ಗೋದು. ಆಮೇಲೆ ಅವನು ಕುಲದ ಮಹಿಮೆಯನ್ನು ಹೇಳುವಂಥದ್ದು ಇದೆ. ಕುಲದ ಅಹಂಕಾರವನ್ನು ಹೇಳಿದೆ, ಜಾತಿಯ ಮದ, ಕುಲ ಮದ, ಈ ಅಹಂಕಾರಗಳು ಹೋಗಬೇಕು ಅನ್ನೋದರ ಶೋಧವೇ ಈ ಮಲೆ ಮಂಟೇಸ್ವಾಮಿ ಕಾವ್ಯದ ಸತ್ವ ತಿರುಳು. ಹೀಗಿರುವಾಗ ಇದನ್ನೆಲ್ಲ ಮಾಡಿ ಸಜ್ಜನನಾಗಿ ನಮ್ಮನ್ನ ಆತ್ಮವಿಕಾಸಕ್ಕೆ ಕರೆದೊಯ್ಯುವಂತ ಗುರುಪಾತ್ರವನ್ನ ಮಂಟೇಸ್ವಾಮಿ ಅವರು ಹೀಗೆ ವರ್ಣಿಸಿ ಹೀಗೆ ಬರ್ತಾರೆ. ಇಂಥ ಒಂದು ಸಂದೇಶ ಕೊನೆಗೆ ಆ ಬೊಪ್ಪೇಗೌಡನಪುರದಲ್ಲಿ ಮಠಮನೆ ಮಾಡಬೇಕು. ಯಾಕೆ? ತನಗಲ್ಲ, ದೊಡ್ಡಮ್ಮ ತಾಯಿಗೆ, ಸಿದ್ದಪ್ಪಾಜಿಗೆ, ಬೇರೆ ಬೇರೆಯವರಿಗೆ, ರಾಜಪ್ಪಾಜಿಗೆ ಮಠಮನೆ, ಕೊನೆಗೆ ಕಬ್ಬಡಿಗೆ. ಇವೆಲ್ಲ ಕಬ್ಬಡಿ ಬಗ್ಗೆ ಎಲ್ಲ ಮಾಡಿದಾರಲ್ಲ ಪುಸ್ತಕ. ನಮ್ಮ ಶಿವಾನಂದ ವಿರಕ್ತ ಮಠರು ಚೆನ್ನಾಗಿ ಮಾಡಿದ್ರು. ಅವರು ಚೆನ್ನಾಗಿ ಮಾಡಿದ್ರು. ಆ ಪುಸ್ತಕ ನನಗೆ ನಿನ್ನೆ ಮಂಟೆ ಇವ್ರು ಕೊಟ್ಟರು, ಅಲ್ಲಿ ಕೊಟ್ಟರು ನನಗೆ ಪುಸ್ತಕ ಇದೆ. ಕಥಾ ಚಿಕ್ಕಣವ್ರು ಮಾಡಿದ್ದಾರೆ. ಇಂಥದ್ದೆಲ್ಲ ಹೋಗಿ ಕೊನೆಗೆ ಅದನ್ನೆಲ್ಲ ಸುಧಾರಿಸಿ ಕೊನೆಗೆ ಅವರು ನಿನಗೆ ಬೇರೆ ಏನ್ ಮಾಡ್ತಾರೆ, ಮಂಟೇಸ್ವಾಮಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮಠ ಮನೆ ಮಾಡೋಕ್ಕೆ ಕುರುಬೇಗೌಡ ತಗೋತಾರೆ. ಒಕ್ಕಲಿಗ ಮುದ್ದಮ್ಮ, ಕುರುಬೇಗೌಡ, ದಲಿತರು, ಚನ್ನೋಜಿ ಸಿಂಗ್ರು, ಮುಸ್ಲಿಮರು, ರಾಜವಂಶದ ಮಕ್ಕಳುಗಳು, ವೀರೋಜಿ ಚನ್ನೋಜಿ ಅಂತವರು, ದೊಡ್ಡಮ್ಮ ರಾಜಪ್ಪಾಜಿ, ಚೆನ್ನಾದಂತದ ಅಸುಮಂತನ ಮಕ್ಕಳುಗಳು, ಇವರೆಲ್ಲರೂ ಒಟ್ಟು ಮಾಡಿ ಅವ್ರನ್ನ ನೆಲೆ ಮಾಡಿ ಹೀಗೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ.
ತಾನಿಗೆ ಮಠ ಮನೆ ಕಟ್ಸೋದು ಅದಿರೋದಿಲ್ಲ. ಕಲಿ ಸಾರ ಬಂತು ಅಂದ್ಬಿಟ್ಟು ಮಡಿವಾಳ ಮಾಚನಿಗೆ ಹೇಳಿ, ರಾಜಪ್ಪನಿಗೆ ಹೇಳಿ, ನನಗೊಂದು ನೆಲಬಾವಿ ತೋರಿಸು, ನಾನು ಒಳಗಡೆ ಹೋಗಿ ಈ ಕಲಿ, ಈ ಕೆಟ್ಟ ಅನಾಚಾರ ಜನತೆಗೆ ಬಂದಿರೋದು ನಾನು ನೋಡ್ಲಾರೆ ನಾನು ಕಣ್ಣು ಮರೆಯಾಗಿ ಹೋಗ್ಬೇಕು ಅನ್ನೋ ಅದ್ಭುತ ನಿರೂಪಣೆಯನ್ನ ನೀವೆಲ್ಲ ಕೇಳಿದಿರಿ. ಅದು ತುಂಬಾ ದೊಡ್ಡ ಸಂಗತಿ. ಅವ್ರು ಹೊಟ್ಟೋಗ್ತಾರೆ. ಅವರು ಚಿಕ್ಕನೂರು ಜಾತಿ ಇದರಲ್ಲಿ ಮಠವಾಗಿ ಅವ್ರ ನೆಲೆ ನಿಂತ್ಕೊಳ್ಳೋಕೆ ದಟ್ಟ ಕಾಡವಾಗ. ಇವಾಗ ನಾವು ಒಂದು ಜಾತ್ರೆ ಮಾಡುವಾಗ ನೋಡ್ತೀವಿ, ಈಗಲೂ ಕಾಡೆ. ಈ ಕಡೆ ಮುತ್ತತ್ತಿ ಕಾವೇರಿ ಹೊಳೆ, ಆ ಕಡೆಯಿಂದ ಮಾತ್ರ ನೋಡಿ. ಆಮೇಲೆ ಇಲ್ಲಿ ಮತೀಯ ಬಾಂಧವ್ಯಕ್ಕೆ ಅದ್ಭುತ ಉದಾಹರಣೆ ಗೊತ್ತಾ? ಮುತ್ತತ್ತಿ ರಾಯರು ಸಿದ್ದಪ್ಪಾಜಿಯು ಕೂಡ ಒಂದು ಶೈವ ಕಲ್ಟು, ಒಂದು ವೈಷ್ಣವ. ಬೆಳಗಿರಂಗನ ಬೆಟ್ಟದ ಬೆಳಗಿರಂಗ ಸ್ವಾಮಿನು ಇವರು ಭಾವಭಾವೈಗಳು ಅಂತ. ನಮ್ಮ ಪುಟ್ಟಣ್ಣಯ್ಯ ಅವ್ನು ಮಾತಾಡೋರು, ಈ ಅಂತರ್ಜಾತಿ ಜಾತಿ ಜಗಳಾಟೆ ಮಾಡಿ ಅವ್ರ ಜಾತಿ ಮನೆಗೆ ಬೀದಿಗೆ ಹೋಗಿ ನುಗ್ಬಿಡ್ತಾರಲ್ಲ, ಏನ್ ಮಾಡ್ಬೇಕು ಗೊತ್ತಿರ? ಆ ಜಾತಿ ಮದುವೆ ಮಾಡ್ಕೊಂಡು ಇದು ನನ್ನ ತಂಗಿ ಮನೆ ಅಂದ್ರೆ ಹೊಡಿತಾನ. ಪುಟ್ಟಣ್ಣ ಹೇಳೋರಿಗೆ ಮಾತನ್ನ ಈ ಜಾತಿಯವರೆಲ್ಲ ಆ ಜಾತಿಗೆ ಹೋಗಿ ಹೊಡಿತಾರೆ. ಅದೇನ್ ಮಾಡಿದ್ರು? ಇಂಟರ್ಕ್ಯಾಸ್ಟ್ ಲವ್ ಮ್ಯಾರೇಜು. ಇಂಟರ್ಕ್ಯಾಸ್ಟ್ ಲವ್ ಮ್ಯಾರೇಜ್ ನ ಬಸವಣ್ಣವರು ಹೇಳಿರೋದು, ಗಾಂಧಿ ಹೇಳಿರೋದು, ಅಂಬೇಡ್ಕರ್ ಅದೇನೆ. ಗಾಂಧೀಜಿ ಕೊನೆಗೆ ನಾನು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗ್ತದೆ, ಅದರಲ್ಲೂ ಒಬ್ಬ ಪರ್ಟಿಕ್ಯುಲರ್ ದಲಿತ ಇಲ್ಲದೆ ನಾನು ಆಶೀರ್ವಾದ ಇಲ್ಲ ಅನ್ನೋ ಅಷ್ಟು ಮಗ ತನ್ನ ಮಗ, ಮೂರನೇ ಮಗ ದೇವದಾಸ್ ಗಾಂಧಿಗೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರ ಮಗಳು ಮದುವೆ ಆಗಿರೋದು, ಅದರ ಮಗನೇ ರಾಜಮೋಹನ್ ಗಾಂಧಿ. ಹಿಸ್ಟೋರಿ, ಇಲಿನಾಯ್ಸ್ ಯೂನಿವರ್ಸಿಟಿ, ಅಮೆರಿಕಾ. ಅವರು ಅಂಬೇಡ್ಕರ್ ಮತ್ತು ಗಾಂಧಿ ಬಗ್ಗೆ ಒಂದು ಅದ್ಭುತ ಪುಸ್ತಕ ಬರೆದಿದ್ದಾರೆ, ಫ್ರೀಡಮ್ ಅಂಡ್ ಇನ್ನೊಂದಿದೆ ಇಂಡಿಪೆಂಡೆಂಟ್, ಫ್ರೀಡಮ್ ಮತ್ತು ಈಕ್ವಾಲಿಟಿ, ಏನೋ ಆ ಥರದ್ದು ಒಂದು ಪುಸ್ತಕ ಇದೆ. ನಾನು ನೆನೆಸ್ಕೊತೀನಿ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಏನು ಇವರು ಸಮಾನತೆ ಅಂಬೇಡ್ಕರ್. ಈ ಪುಸ್ತಕ ಹೆಸರಾಗ ನೆನಪಾಯ್ತು ಅಂತ ಅಷ್ಟಕ್ಕೆ ಧನ್ಯ ಅಂತ ಅನ್ಕೋತೀನಿ. ಪರಿಚಯದ ಕೆಲವು ಉಕ್ತಿಗಳಿಗೆ ಮಾತ್ರ ಇದು ಬಳಕೆ ಆಗಿದೆ ಅಂತ ತಿಳ್ಕೊತೀನಿ. ಈ ರೀತಿ ಮಾಡ್ಕೊಂಡು ಹೋಗಿರುವಂತ ಒಂದು ಸನ್ನಿವೇಶ. ಅದೆಲ್ಲ ಮಾಡಿ ಕೊನೆಗೆ ಅವರಿಬ್ರು ಭಾವಭಾವೈಗಳು ತರ ಆಗ್ತಾರೆ. ವೆಂಕಟ ವೈಷ್ಣವ ಪಂಥದ ಬಿಳಿಗಿರಂಗ ಸ್ವಾಮಿ, ನೀವೆಲ್ಲ ಬನ್ನಿ ಸರ್ ಪ್ಲೀಸ್, ಏನಾದರೂ ದೀನ ಬಂದು ನೋಡಕ್ ಬನ್ನಿ. ಸಿದ್ದಪ್ಪಾಜಿ ಶೈವ, ಇಲ್ಲಿ ಶೈವ, ಶಾಕ್ತ, ಕಾಳಮುಖ, ಕಾಪಾಲಿಕ, ಆರೂಢ, ಸಿದ್ಧ, ಆಚಾಲ ಬಗ್ಗೆ ಬಹಳ ಗಾಢವಾಗಿ ತಿಳ್ಕೊಂಡ್ರೆ. ನನಗದು ಜಸ್ಟ್ ವರ್ಡಾಗಿ ಅಷ್ಟೇ ಗೊತ್ತು. ಹಿಂಗೆ ಅನ್ಯೋನ್ಯತೆ ಮಾಡಿ ವೈಷ್ಣವ ಪಂಥದ ಬಿಳಿಗಿರಂಗ ಅಥವಾ ಮುತ್ತತ್ತಿರಾಯ ಹನುಮಂತ, ಈ ಶೈವ ಪರಂಪರೆಯ ಶಾಕ್ತ ರೂಪದ ಈ ಸಿದ್ದಪ್ಪಾಜಿ ಮಂಟೇಸ್ವಾಮಿಯವರು ಬೆಸೆದಿರುವಂತ ಅದ್ಭುತ ಐಕ್ಯಮತ್ಯ ಅದರೊಳಗಡೆ ಇದೆ. ಇಂಥ ಸಾರವತ್ತಾದ ಮಾನವೀಯ ಮೂಲ ತತ್ವಗಳ ಸಂಗತಿಯೇ ಮಂಟೇಸ್ವಾಮಿ ಕಾವ್ಯದ ಒಳಗಿರುಳು. ಡೀಟೇಲ್ಸ್ ಬೇರೆ ಇದೆ. ಈ ಪುಸ್ತಕ ಸಿಕ್ಕರೆ ದಯಮಾಡಿ ಓದಿ ಅಂತ ನಾನು ವಿನಂತಿ ಮಾಡಿಕೊಂಡು ಇಲ್ಲಿಗೆ ನಾನು ನಿಲ್ಲಿಸ್ತೇನೆ ಒಂದು ಪುಟ್ಟ ಹಾಡಿನ ಮೂಲಕ. ಪುಟ್ಟಿಗೆ ಏನೋ ಕೊಟ್ಟಿದ್ದಾರೆ ಅವರು, ಬಂಗಿ ಸೊಪ್ಪು ಪ್ರಸಂಗ ಅಂತ ಇದೆ. ಅದೇ ಬಂಗಿ ಚಿಕ್ಕಲೂರಲ್ಲಿ ಈಗಲೂ ಅದೊಂದು ರಿಚುವಲ್ ಅದು. ಈ ನನಗೂ ಗೊತ್ತಿರ್ಲಿಲ್ಲ ಸರ್, ಈ ವೆಂಕಟೇಶ್ ಹಿಂದವಾಡಿ ಎಂತ ಕೇಳಿ ಅಂತಂದ್ರೆ ಯಾರು ಹೇಳ್ಬಿಟ್ರೆ ಮೇಲೆ ವೆಂಕಟೇಶ್ ಹಿಂದವಾಡಿ ಸರ್ ವಚನ ಚಳವಳಿ ಮತ್ತು ಈ ಇದನ್ನ ವಚನ ಚಳವಳಿ ಸಂಬಂಧ ಏನೋ ಮಾಡಿದ್ರು, ಅದು ಕನೆಕ್ಷನ್ ಇರೋದು ಇದು ತಗೊಂಡಾದ್ರು ಒಂದು ಅಲ್ಲಿ ಕಡೆಯವಲ್ಲಿ ಬಂಗಿಸಿ ಗುರುಗಳೇ ಇಲ್ಲ ನನಗೆ ಅಷ್ಟೇ ಈ ಪ್ರಸಂಗ ಇದೆ, ಅದಕ್ಕೆ ಬಂಗಿಸಿ ಕೊಡು ನನಗೆ ಅಂತ ಅನ್ನೋದು ಇಲ್ಲಿ ಬಂತಲ್ಲ. ಅದು ಬಂಗಿ ಸೇರಿ ಅದ್ರ ವರ್ಣನೆ ತೂಗಾಡಿ ಅವ್ರು ಏನಂತಾರ, ಅವನು ಅಯ್ಯ ಬಂಗಿ ಕೊಡುವ ಜ್ಞಾನದೊಳಗೆ ದಿಕ್ಕೆ ಪಲ್ಲಾಟವಂತೆ, ದಿಕ್ಕು ಪಲ್ಲಾಟ ಅಂತ. ಇದು ಸಾಂಸ್ಕೃತಿಕ ಪಲ್ಲಟ, ನನಗೆ ಇಲ್ಲಿ ಸುಡು ದಿಕ್ಕೆ ಪಲ್ಲಟ ಏನು ಕಾಣ್ತಾ ಇಲ್ಲ. ರಮ ವೆಂಕಟಣ್ಣ ಹಿಂಗೆ ಇದು ಮಾಡಿ ಅಂತ ಹೇಳ್ತಾರೆ. ಈ ಬಂಗಿ ಸೇರಿಕೊಂಡು ನನಗೆ ಗೊತ್ತಿ ಅದು ಅದ್ಭುತವಾದ ರಸ, ಅದು ರಾಮರಸ ಅಂತಿರಲ್ಲ, ಆ ಥರದ ಎಂಥದ ಬಂಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ರಪ್ಪ. ನೋಡಕ್ಕೆ ಒಂದು ಒಳ್ಳೆ ಬಾದಾಮಿ ಹಾಲು ಇದ್ದಂಗಿದೆ ಸರ್, ನೋಡದೆ ಸರ್. ಒಂದೂವರೆ ಲೋಟ ಕಪ್ಪು ಅಷ್ಟು ಕುಡಿತಿದಂಗೆನೆ ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಈ ನಮ್ಮ ಪ್ರಕಾರ ಮಹಾನ್ ಘಟಾನ್ಕೊಟ್ಟಿ ಅವನು ಇದನ್ನಲ್ಲಪ್ಪ, ನಮ್ಮ ಸ್ವಾಮಿ ಆನಂದ್, ನೇತ್ರರಾಜು, ಈ ಮೊಗಳಿ ಗಣೇಶ, ಅವ್ರ ಪರಿಕಲ್ಪನೆ ಅವ್ರು ಎಲ್ಲಿ ದೇವರು ನಾನು ಸತ್ತೋಗ್ಬಿಟ್ಟಿ ಅವ್ರು ಹೇಳ ನಾನು ಸತ್ತೋಗ್ಬಿಟ್ಟಿದ್ದೀನಿ, ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೇಳ್ತೀನಿ. ನನಗೂ ಏನೋ ಗೊತ್ತಾಯ್ತಲ್ಲ, ಏನೋ ಆಗ್ತದೆ ಏನೋ ಅಂತ ಹೇಳಕ್ ಆಯ್ತಾರ. ಬಿಕಪ್ಪ ನಾನು ಕುಡಿದಿದ್ರಿ ಸರ್ ಅದನ್ನ ಆವಾಗ ಮಾತ್ರ. ಅದರಿಂದ ನಿಮ್ ನಿಜವಾಗ್ಲಿ ಏನಾದ್ರು ಬಂಗಿ ಅಭ್ಯಾಸ ಬೇಕು ಅನ್ನೋರ್ಗು ಒಂದ್ಸರಿ ಚಿಕ್ಕಲೂರು ಜಾತ್ರೆಗೆ ಬಪ್ಪನಪುಡ ಗೌಡರ ಅದಕ್ಕೆ ಮಠಕ್ಕೆ ಆ ಕಡೆ ಎಲ್ಲರೂ ಬಂದು ಚಿಕ್ಕಲೂರು ಜಾತ್ರೆಗೆ ಬನ್ನಿ, ಜನವರಿ ಸ್ಟಾರ್ಟ್ ಆಗುತ್ತೆ. ನಮ್ಮ ವೆಂಕಟೇಶನಿಗೆ ಗೊ ಜೀನ್ಸ್ನವ್ರಿಗೆ ಹೇಳ್ತಾರೆ ಎಲ್ಲೇ ಬಂಗಿ ಸಿಕ್ತದು ಅಂತ ಕೇಳ್ತಾರೆ, ಮಾತಾಡ್ತಾರೆ. ಬಂಗಿ ಎಲ್ಲಿ ಸಿಗುತ್ತೆ ಹೆಂಗಿರುತ್ತೆ ಅಂತ ಜೀನ್ಸ್ನವ್ರು ಕೇಳ್ತಾರೆ. ವೆಂಕಟೇಶನ್ ಪಳಗಿರೋ ಜೀವ, ಆ ಕಡೆ ಎಲ್ಲ ಪಳಗಿದಾರ ಅವರು.
ಅದರಿಂದ ಆ ಪಳಗಿರೋದ್ರಿಂದ ಅವ್ರು ಪಲ್ಲವ ಅಂತ ಕಟ್ಟಿರೋದಪ್ಪ. ಬರಲ್ಲ ಕೊಡಿಸ್ತೀನಿ, ಈಗ ಆಡಿಸ್ತೀನಿ ನೋಡಿ ಈಗ ಅಂತ ಹೇಳ್ತವ್ರೆ. ನಾನು ಇಷ್ಟು ನಿಲ್ಲಿಸ್ತೀನಿ. ಐಕ್ಯಮತ್ಯಕ್ಕೆ ಶೈವ ಮತ್ತು ವೈಷ್ಣವ ಪಂಥ ಮಿಕ್ಸಪ್ ಆಗಿ ಬೆರೆತೋಗಿರೋದು. ಇಲ್ಲಿ ಮೊನ್ನೆ ನಾನು ಉಳ್ಕೊಂಡಿರೋ ಮನೆಯಲ್ಲಿ ಮುಸ್ಲಿಂ ಕುಟುಂಬದ ಕೆಳಗಡೆ ಇದೆ, ಮೇಲ್ಗಡೆ ಗೆಸ್ಟ್ ಹೌಸ್ ತರ ಮನೆ ಬಿಟ್ಟು ಉಳಿಸಿದ್ರೆ ನಮ್ಮ ನಡುಮನೆ ಡಾಕ್ಟರ್ ಮನೆ ಅದು ನಮ್ಮ ಸಮ್ ಕಾಲೇಜ್ ಅಂತ ಇದೆಯಲ್ಲ, ಆ ಕಾಲೇಜಿನ ಎದುರುಗಡೆ ಇದೆ. ಅಲ್ಲಿ ಕೆಳಗಡೆ ಹೆಣ್ಮಕ್ಳುಗಳು ಎಷ್ಟು ಚಂದ ಮಕ್ಕಳ ಜೊತೆ ಅಲ್ಲಿ ಕೆಳಗಡೆ ಅಷ್ಟೇ ಬೀದಿ ಕ್ರಿಕೆಟ್ ಆಡ್ತಾವೆ. ಹೆಣ್ಮಕ್ಳು ಎಷ್ಟು ಚಂದ ಕನ್ನಡ ಮಾತಾಡ್ತಾವೆ. ಅದೇ ಮಗು ನೆನೆ ದಿನ ಮನೆ ಮುಂದೆ ಸಖತ್ ಉರ್ದು ಮಾತಾಡ್ತದೆ. ನಮಗೆ ಎಲ್ಲ ಮೇಷ್ಟ್ರು ಅವರು ಇವರು ನಮ್ಗೆ ಕಳ್ಸಿಕೊಟ್ಟಿದ್ರಲ್ಲ, ಇವರು ವೆಂಕಟೇಶಣ್ಣ ಅವರ ಡ್ರೈವರ್ಗಳು ಯಾರೋ ವೀರೇಶ್ ಅಂತ ಅವರೆಲ್ಲ ಸಲೀಸ್ ಉರ್ದು ಮಾತಾಡ್ತಾರೆ. ಎಲ್ಲೇ ಹೋಗ್ಲಿ ಉರ್ದು ಕನ್ನಡ ಭೇದವಿಲ್ಲದೆ ಬೆರ್ತೆ. ಭಾಷೆ ಆಯ್ತು, ಅನುಭವಗಳಾಯ್ತು, ಆಚರಣೆ ಆಯ್ತು, ಪರಲ್ಲ ಐಕ್ಯಮತ್ಯ ಇದೆ. ವೈಷ್ಣವ ಮತ್ತು ಶೈವ ಬಗ್ಗೆ ಇಂಥವೆಲ್ಲ ಇದೆ, ನಿಮ್ಗೆ ಗೊತ್ತಿದೆ. ಅದರ ಸೂಕ್ತ ರೂಪವೇ ಮಂಟಸ್ವಾಮಿ ತಿಳ್ಕೊಳ್ಳಿ. ಇನ್ನುಳಿದ ಇದನ್ನ ವಿವರಗಳನ್ನು ಪುಸ್ತಕಗಳಲ್ಲಿ ಓದ್ಕೊಳ್ಳಿ ಅಂತ ಈಗ ಮಲೆಯ ಮಾದೇಶ್ವರದ ಒಂದು ಹಾಡಿನಿಂದ ನಾನು ಇದನ್ನ ಮಲೆಯ ಮಾದೇಶ್ವರ ಒಂದು ಹಾಡನ್ನು ಹಾಡಿ ನಿಮ್ಮ ಚಿಂತನೆಗೆ ಬಿಡ್ತೇನೆ. ಮುಂಗುಂಡಾದ ಮಹಾದೇವನವರು ಅವರು ಉಂಡಾದ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮನ ಮಂಜುಗಾವಿದಾವು. ಬೆಟ್ಟದ ಮಹಾದೇವ ಬರುವಾಗ ಹುಟ್ಟುಗಲ್ಲು ಗೂಡು ಹುಟ್ಟಿದವೋ. ಹುಲಿಯ ಮ್ಯಾಲೆ ಮಹಾದೇವ ಬರುವ ಮಾಯಾ ನೋಡಣ್ಣ. ಮುಂಗುಂಡಾದ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಮಾಯಾಕಾರ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಮುಂಗುಂಡಾದ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಮಾಯಾಕಾರ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಕಾಣಿಕೆ ತಂದಿಯೋನಿ ನಾನು ಕಾಣನಲ್ಲ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಕೂಗುವೆ ಮಾದೇವನ್ನ. ಗಂಡುಲಿ ಮ್ಯಾಲಿನ ಗದ್ದುವೆಯ ಸವಿ ಹಿಂಡುಲಿ ಮ್ಯಾಲಿನ ಚಿದ್ದಾಡಿಯೋ. ಎತ್ತಿದಾರು ದುಂಡು ಮಹಾದೇವನ ಗಂಡು ಹುಲಿಯ ಮ್ಯಾಲೆ. ಮುಂಗುಂಡಾದ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಮಾಯಾಕಾರ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಕಹಾಡು ಪರುವಾಳ ನಕ್ಕಿ ಕನ್ನಡ ಹೊಲಮರಿ ದುಂಬಿಗಳು. ನವಿಲಿ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕಾರುದಾವೆ. ಕೋಗಿಲೆ ಎದ್ದು ಕಂಬೆ ನೇರಿ ಕೂಗುತ್ತಾವ ಮುದ್ದು ಮಾದೇವನ. ರಾಗವೆತ್ತಿ ದುಂಡು ಮಾದೇವನ ಕರೆಯುತ್ತಾವೆ ನೋಡಿ. ಮುಂಗುಂಡಾದ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಮಾಯಾಕಾರ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತಾನಿಹನಂತೆ. ಅಲ್ಲಲ್ಲ ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣು ತಾನಂತೆ. ಎಲ್ಲರ ಜೀವ ಹಾಗೆ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ. ಮುಂಗುಂಡಾದ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಮಾಯಾಕಾರ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಮುಂಗುಂಡಾದ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಮಾಯಾಕಾರ ಮಾದೇಶ್ವರಿಗೆ ಶರಣೋ ಶರಣಯ್ಯ. ಆನುಮಲೆ ಜೇಮಲೆ ಗುಂಜುಮಲೆ ಕುಲಗಂಜಿ ಮಲೆ 77 ಮಲೆ ಒಳಗೆ ನಲ್ಲು ನಾಟ್ಯ ನಾಟಕದ ನಮ್ಮ ಅಪ್ಪಾಜಿ 7 ಮನೆ ಎತ್ತೆಯ ಮುದ್ದು ಮಾಯಿಕಾರ ಮಾದೇವ ಪಾದಕ್ಕೆ ಒಂದ್ಸಾರಿ ಉಗೇ ನೀ ಉಗೇ ಮಕ್ಕಳಯ್ಯ. ಉಗೇ ಮಕ್ಕಳಯ್ಯ. ಉಗೇ ಮಕ್ಕಳಯ್ಯ. ನಮಸ್ಕಾರ ಸರ್, ಧನ್ಯವಾದ ಸರ್, ನಮಸ್ಕಾರ ಸರ್. ಹಾಸ್ಯಭರಿತ ಸ್ಫೂರ್ತಿದಾಯಕ ನುಡಿಯೊಂದಿಗೆ ಆರಂಭಿಸಿ ತಮ್ಮ ಅದ್ಭುತ
ಸಿರಿಯಿಂದ ಎಲ್ಲರನ್ನ ಮಂತ್ರ ಮುಗ್ಧರನ್ನಾಗಿಸುತ್ತ ಮಂಟೇಸ್ವಾಮಿ ಕಾವ್ಯವನ್ನ ವಿದ್ವತ್ಪೂರ್ಣವಾಗಿ ಪ್ರಸ್ತುತಪಡಿಸಿದಂಥ ಮಹನೀಯರಿಗೆ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಶ್ರೀಯುತರಿಗೆ ಗೌರವ ಸನ್ಮಾನ. ಮಂಟೇಸ್ವಾಮಿ ಪರಂಪರೆ ಅದು ಏನಾದ್ರು ಎಗಲ್ ಕೊಟ್ಟು ನನ್ನ ರಿಟೈರ್ಮೆಂಟ್ ಲಾಸ್ಟ್ ಪೆನ್ಷನ್ ಇಟ್ಕೊಳ್ಳಿಲ್ಲ, ಅದು ಅಹಂಕಾರಕ್ಕಲ್ಲ. ಈ ಕೋರಳೆ ಹೆಂಗೆ ಅಂದ್ರೆ ಎಗಲ್ ಕೊಡ್ತಾರೆ, ಎಲ್ಲರೂ ಕೂಡ ಹಾಕ್ತದೆ ಬೇಡ. ಧನ್ಯವಾದಗಳು ಸರ್. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿನವನಿ ಸರ್ ಅವರು ಉದ್ಘಾಟನಾ ಮತ್ತು ಅಧ್ಯಕ್ಷೀಯ ನುಡಿಗಳನ್ನು ಮಾಡಬೇಕೆಂದು ಹೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಅಧ್ಯಯನ ವಿಭಾಗದ ವಿಶೇಷ ಉಪನ್ಯಾಸದ ಈ ಕಾರ್ಯಕ್ರಮದಲ್ಲಿ ಶ್ರೀ ಎಂ ಶಿವಸ್ವಾಮಿಯವರು, ವಿಶ್ರಾಂತ ಪ್ರಾಧ್ಯಾಪಕರು, ಬಹುದೊಡ್ಡ ಗಾಯಕರು, ಜಾನಪದ ಗಾರುಡಿಗರು, ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಎ ಚೆನ್ನಪ್ಪ ಅವರೇ, ಹಾಗೂ ಕುಲಸಚಿವರಾಗಿರ್ತಕ್ಕಂಥ ಮೌಲ್ಯಮಾಪನ ಪ್ರೊಫೆಸರ್ ಜ್ಯೋತಿ ಧಮ್ಮ ಪ್ರಕಾಶ್ ಅವರೇ, ಡಾಕ್ಟರ್ ಕೆ ವೆಂಕಟೇಶ್ ಅವರೇ, ಸುಮೇಂದ್ರ ಕುಲಕರ್ಣಿ ಅವರೇ, ಡಾಕ್ಟರ್ ಎಸ್ ಎಂ ಲತಾ ಅವರೇ, ಪ್ರೊಫೆಸರ್ ಪಾರ್ವತಿ ಅವರೇ, ಪ್ರಾಧ್ಯಾಪಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಂಟೇಸ್ವಾಮಿ ಮತ್ತು ಮಲೆಮಹದೇಶ್ವರ ಬಹುತೇಕವಾಗಿ ನಮಗೆ ಕೋಡೆಕಲ್ಲು ಪರಂಪರೆ ಇರೋ ಹಾಗೆ ದಕ್ಷಿಣದಲ್ಲಿ ಎರಡು ಸಾಂಸ್ಕೃತಿಕವಾಗಿರ್ತಕ್ಕಂಥ ಶ್ರವಣಧಾರೆಗಳು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಎಂತಹ ಬಹುದೊಡ್ಡ ಚಾರಿತ್ರಿಕವಾಗಿರುವಂತಹ ವಚನ ಚಳವಳಿಯ ಮೂಲದ ಒಂದು ಪ್ರೇರಣೆಯಿಂದ ಹುಟ್ಕೊಂಡಿರುವಂಥದ್ದು. ಬಹಳ ಅದ್ಭುತವಾದ ರೀತಿಯಲ್ಲಿ ಶಿವಸ್ವಾಮಿ ಅವರು ಮಾತಾಡಿದ್ರು. ಅನೇಕ ನಿದರ್ಶನಗಳನ್ನು ಇಟ್ಕೊಂಡು ಕುವೆಂಪು ಆದಿಯಾಗಿ ಗಾಂಧಿಯಿಂದ ಹಿಡ್ಕೊಂಡು ಅನೇಕ ಪೂರಕವಾಗಿರ್ತಕ್ಕಂಥ ಸಂಗತಿಗಳ ಜೊತೆಗೆ ಒಂದು ಮಾನವ ಸಂಬಂಧವನ್ನ, ಮಾನವೀಯ ನೆಲೆಗಳನ್ನ ಹೇಗೆ ಅವುಗಳನ್ನ ದ್ಯೋತಕಗೊಳಿಸುವಂಥದ್ದು, ಬೆಸೆಯುವಂಥದ್ದು, ಮನುಷ್ಯ ಸಂಬಂಧಗಳನ್ನ ಹೇಗೆ ಅವುಗಳನ್ನ ಒಂದು ಸಾಂಸ್ಕೃತಿಕವಾಗಿ ಒಗ್ಗೂಡಿಸುವಂತಹ ನಿಟ್ಟಿನೊಳಗಡೆ ಅವರ ಮಾತುಗಳಿರುವಂಥದ್ದು. ಅದರ ಜೊತೆಗೆ ಅವರು ಮಂಟೇಸ್ವಾಮಿಯ ಕಾವ್ಯದ ಕೆಲವು ತುಣುಕುಗಳನ್ನ ಹೇಳ್ತಾನೆ. ಕೊನೆಗೆ ಮಲೆಮಹದೇಶ್ವರ ಬಗ್ಗೆನೂ ಕೂಡ ಅವರು ಮಾತಾಡಿರ್ತಕ್ಕಂಥದ್ದು. ಆದರೆ ಉತ್ತರದವರೆಗೆ ಮಂಟೇಸ್ವಾಮಿ ಮತ್ತು ಮಲೆಮಹದೇಶ್ವರ ಹೆಚ್ಚು ಪರಿಚಯ ಇರಲಿಕ್ಕಿಲ್ಲ. ಆದರೆ ದಕ್ಷಿಣದಲ್ಲಿ ಮೈಸೂರು, ಚಾಮರಾಜನಗರ ಜಿಲ್ಲೆ, ಹಾಸನ ಅಥವಾ ನಿಮಗೆ ಕೋಲಾರ, ಬೆಂಗಳೂರು ಈ ಪ್ರಾಂತದಲ್ಲಿ ಇರುವಂಥವರಿಗೆ ಮಂಟೇಸ್ವಾಮಿ ಮಲೆಮಹದೇಶ್ವರ ಅತ್ಯಂತಹ ಒಂದು ಬಹುದೊಡ್ಡ ತಾಯ್ತನದ ಸಾಂಸ್ಕೃತಿಕ ನೆಲೆಬೀಡಾಗಿರ್ತಕ್ಕಂಥದ್ದು. ಕಾರಣ ಅಂತ ಹೇಳಿದ್ರೆ ಇಲ್ಲಿ ಒಂದು ಪಲ್ಲಟ ಅನ್ನುವಂಥದ್ದ ಮಾತನ್ನ ಇಲ್ಲಿ ಯಾಕೆ ಉದ್ದೇಶಪೂರ್ವಕವಾಗಿ ಬಳಸಿಕೊಂಡು ಅಂತ ಹೇಳಿದ್ರೆ 12ನೇ ಶತಮಾನದ ವಚನ ಚಳವಳಿ ಕಟ್ಟಿದಂತಹ ಬಹುದೊಡ್ಡ ಕ್ರಾಂತಿಯನ್ನ ಅದು ಉಂಟು ಮಾಡಿದಂತಹ ಜಾತ್ಯತೀತತೆಯ ಕಲ್ಪನೆಗಳು ನಂತರದಲ್ಲಿ ಸ್ಥಾವರ ರೂಪವಾಗಿ ಒಂದು ಜಾತೀಯವಾಗಿ ಮತೀಯವಾಗಿ ಅದು ರೂಪುಗೊಂಡಿರ್ತಕ್ಕಂಥ 15ನೇ ಶತಮಾನದ ದ್ವಿತೀಯ ಕಾಲಘಟ್ಟದೊಳಗಡೆ ಅದು ಇನ್ನೊಂದು ರೀತಿಯ ಒಂದು ಸ್ಥಾವರತೆಯನ್ನ ಅನುಭವಿಸುವಂತ ಕಾಲಘಟ್ಟದಲ್ಲಿ ಈ ಇಬ್ಬರು ಸಾಂಸ್ಕೃತಿಕ ನಾಯಕರು ಇದನ್ನ ಪುನರ್ ವಿಮರ್ಶೆಗೆ ಒಳಪಡಿಸುವಂತ ಬಹುತೇಕವಾಗಿ ಅಲ್ಲಿ ಬರುವಂತಹ ಪ್ರತಿಯೊಂದು ಬಸವಣ್ಣನನ್ನ ಅಥವಾ ಅಲ್ಲಮನನ್ನ, ನೀಲಾಂಬಿಕೆಯನ್ನ ಅಥವಾ ಚೆನ್ನಯ್ಯನನ್ನ ಅನೇಕರನ್ನ ಅವರು ಸ್ತುತಿ ಮಾಡ್ತಾ ಅವರೊಂದಿಗೆ ಅನೇಕ ಸಂಕಥನಗಳನ್ನ, ಕಥನಗಳನ್ನ, ಪ್ರಸಂಗಗಳನ್ನ ಕಟ್ತಾ ಹೋಗ್ತಾರೆ. ನೋಡಿ, ಆದಿ ಕಲ್ಯಾಣದ ಬೆಳಕು ಬಸವಣ್ಣ ಅಂತ ಹೇಳ್ಕೊಳ್ತಾನೆ. ಆದಿ ಕಲ್ಯಾಣದ ಪಟ್ಟಣದ ಹೊರಗಡೆ ಬಂದು ಕುಳಿತುಕೊಂಡಿರ್ತಕ್ಕಂಥ ಮಂಟೇಸ್ವಾಮಿ
ಏಳು ಕಂಡಗದ ಕಜ್ಜಿ, ಏಳು ಕಂಡಗದ ಕೀವು, ಏಳು ಕಂಡಗದ ರಕ್ತ, ಗಬ್ಬು ವಾಸನೆ ಹೊಡಿತಾ ಇರ್ತಕ್ಕಂಥದ್ದು. ಬಹುಶಃ ಈ ರೂಪಕ ಯಾಕೆ ಅಂತ ಹೇಳಿದ್ರೆ, ಯಾವುದರ ವಿರುದ್ಧ ಇದು ಹೋರಾಟವನ್ನ ಮಾಡಿತೋ, ಯಾವ ಮಡಿಮೈಲಿಗೆಯ ವಿರುದ್ಧ, ಜಾತಿಯ ವಿರುದ್ಧ, ಶ್ರೇಷ್ಠತೆಗೆ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು, ಅದೇ ಅದರ ಒಂದು ರೂಪವಾಗಿ ಅದು ಮಡಿವಂತಿಕೆಯನ್ನ ಬೆಳೆಸ್ಕೊಂಡು ಅದು ತನ್ನ ಜಾತಿಯ ಶ್ರೇಷ್ಠತೆಗೆ ಅಹಂಕಾರಗಳನ್ನ ಬೆಳೆಸ್ಕೊಂಡಾಗ ಈ ಕಾವ್ಯ ಮತ್ತೆ ಅದನ್ನೇ ಪುನರ್ ವಿಮರ್ಶೆಗೆ ಹಚ್ಚುವಂತಹದ್ದು. ಆಗ ಅನೇಕ ಪ್ರಸಂಗಗಳ ಮೂಲಕವಾಗಿ ಶರಣರ ಮನಸ್ಸನ್ನ ಮತ್ತು ಅವರನ್ನ ಒಂದು ರೀತಿಯ ತೊಳೆಯುವ ಕೆಲಸವನ್ನ ಮಂಟೆಸ್ವಾಮಿ ಮಾಡ್ತಾನೆ. ಅಲ್ಲಮನ ರೂಪದೊಳಗಡೆ ಬರ್ತಾ ಇರ್ತಕ್ಕಂಥ ಅಲ್ಲಮ ಕೂಡ ಇಂಥದ್ದೊಂದು ವಚನದೊಳಗಡೆ ಹೇಳ್ತಾನೆ, ಶಿಲೆಗೆ ಹುಟ್ಟಿದ ಲಿಂಗ, ಕಲ್ಲು ಒಡ್ಡರಿಗೆ ಹುಟ್ಟಿದ ಲಿಂಗ, ಪುರೋಹಿತರಿಗೆ ಹುಟ್ಟಿದ ಲಿಂಗ, ಈ ಮೂವರು ಸೂಳಿಯ ಮಕ್ಕಳಿಗೆ ಹುಟ್ಟಿದ ಲಿಂಗವ ನಾನಿಂತು ಪೂಜಿಸಲಿ ಅಂತ ಹೇಳಿ ಬಂಡಾಯದ ಮಾತುಗಳನ್ನೇ ಹೇಳ್ತಾನೆ. ಹಾಗಾಗಿ ಇಲ್ಲಿ ಕೂಡ ಕಂಬಾರರ ಮತ್ತು ಇದ್ರ ಒಳಗಡೆ. ಆದ್ರೆ ಮಂಟೆಸ್ವಾಮಿ ಇಡೀ ದಕ್ಷಿಣದ ಪ್ರಾಂತವನ್ನೆಲ್ಲ ಸುತ್ತುವಾಗ ಜಾತಿಯ ಅಹಂಕಾರಗಳಲ್ಲಿ ಇರ್ತಕ್ಕಂಥವರು ಎಲ್ಲರನ್ನೂ ಕೂಡ ಬಗ್ಗ ಬಡಿದು ತನ್ನ ಒಕ್ಕಲುಗಳನ್ನಾಗಿ ಮಾಡ್ಕೊಳ್ತಾನೆ. ಯಾರ್ಯಾರು ಅದನ್ನು ದುರಹಂಕಾರವನ್ನ ತೋರಿಸ್ತಾರೋ ಅವರಿಗೆಲ್ಲ ವಿಪರೀತವಾಗಿರ್ತಕ್ಕಂತಹ ಕಿರುಕುಳಗಳನ್ನ ಕೊಡ್ತಾನೆ. ಕಮ್ಮಾರರು ಬಹುತೇಕ ಬಹುದೊಡ್ಡ ಪ್ರಸಂಗ. ನಾನು ಅನೇಕ ಕಡೆ ಇದನ್ನು ಪ್ರಶ್ನೆ ಕೂಡ ಮಾಡಿದ್ದೀನಿ. ಮಂಟೆಸ್ವಾಮಿಗೆ ಯಾಕೆ ಕಾಳಾಚಾರಿಯನ್ನ ಅಥವಾ ಕಾಳಮ್ಮನನ್ನು ಅಷ್ಟು ಬಗೆಯಾಗಿ ಪೀಡಿಸಬೇಕಾಗಿತ್ತು? ಅವಳೊಬ್ಬ ಹೆಣ್ಣಾಗಿದ್ದು ಕೂಡ ತಾನೊಬ್ಬ ಅಸ್ಪೃಶ್ಯತೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮಂಟೆಸ್ವಾಮಿ ಅವಳನ್ನ ಯಾಕೆ ಅಷ್ಟು ಪೀಡಿಸಬೇಕಾಗಿತ್ತು ಅಂತೇಳಿ ಅನೇಕ ರೀತಿಯ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅಂದ್ರೆ ಭೌತಿಕವಾಗಿ ಯುದ್ಧದ ಇವುಗಳಿಗೆ ಶಸ್ತ್ರಾಸ್ತ್ರಗಳನ್ನ ಮಾಡಿಕೊಡುವಂತಹ ಈ ಕಾಳಾಚಾರ್ಯ ಮೂಲದಲ್ಲಿ ಇರ್ತಕ್ಕಂಥದ್ದು, ಕಬ್ಬಿಣ ಮೂಲದ ಸಂಸ್ಕೃತಿಯು ಪ್ರಭುತ್ವಕ್ಕೆ ನೆರವಾಗುವಂತ ರೀತಿಯಲ್ಲಿ ಇದ್ದದ್ದಕ್ಕಾಗಿ ಅಷ್ಟು ಅವಳನ್ನು ಕಾಡಿದ ಅನ್ನುವಂಥದ್ದನ್ನು ಕೂಡ ಹೇಳುವಂಥದ್ದನ್ನು. ಆದ್ರೆ ನನಗೆ ಬಹಳ ಮುಖ್ಯ ಅಂತ ಹೇಳಿದ್ರೆ, ಲಿಂಗ ಅನ್ನುವಂಥದ್ದು ಶಿವನ ರೂಪದಲ್ಲಿ ಇರ್ತಕ್ಕಂಥದ್ರ ಆಚರಣೆ ಭೌತಿಕವಾಗಿ ಧಾರ್ಮಿಕತೆಯ ಜಾತಿಯ ಕುರುಹಾಗಿ ಬಹುದೊಡ್ಡ ಒಂದು ಶ್ರೇಷ್ಠತೆಗೆ ಮಾನದಂಡವಾಗಿರುವಂಥದ್ದು. ಲಿಂಗ ಅಂತ ಹೇಳಿದ್ರೆ ಲಿಂಗಾಯತ ಅನ್ನುವಂಥ ಜಾತಿ, ಧರ್ಮ, ದೇವರು, ಜಾತಿ ಮೂರೂ ಒಂದೇ ಆಗಿರುವಂತಹ ಇದನ್ನ ಒಂದು ಮರು ವಿಮರ್ಶೆಗೆ ಹೊಚ್ಚುವಂತಹದ್ದನ್ನ ಮಂಟೆಸ್ವಾಮಿ ನೋಡುವಂಥದ್ದು. ಲಿಂಗ ಅಂದ್ರೆ ಯಾವುದು ಅಂತ ಹೇಳಿ ಕಲ್ಯಾಣ ಪಟ್ಟಣದ ಹೊರಗಡೆ ಹೋಗಿ ಕುಳಿತುಕೊಂಡು, ಅಲ್ಲಿ ಕಲ್ಯಾಣ ಪಟ್ಟಣದ ಸಾಲುಗಳು ಅಂತಾನೆ ಬರ್ತದೆ. ಆ ಪಟ್ಟಣದ ಹೊರಗಡೆ ಹೋಗಿ ಕುತ್ಕೊಂಡು ಅಲ್ಲಿ ಅನೇಕ ಇವರೆಲ್ಲ ಶರಣರು ಮಡಿವಂತಿಕೆಯಿಂದ ಶಿವನನ್ನ ಆರಾಧನೆ ಮಾಡಿಕೊಂಡು ಕಾವಿ ಬಟ್ಟೆಯನ್ನು ತೊಟ್ಕೊಂಡು ಬಹಳ ಶ್ರೇಷ್ಠತೆಯನ್ನ ಹೊಂದಿರತಕ್ಕಂಥವರಾಗಿರ್ತಾರೆ. ಅಲ್ಲಿ ಈ ಮಾಯಕಾರನಾಗಿರ್ತಕ್ಕಂಥ ಈ ಮಂಟೆಸ್ವಾಮಿ ತನ್ನ ಹೆಂಡದ ಮಗಿ ಒಳಗಡೆ ಅವರೆಲ್ಲರ ಲಿಂಗವನ್ನ ಮಾಯ ಮಾಡಿ ತನ್ನ ಹೆಂಡದ ಮಗಿ ಒಳಗಡೆ ಹಾಕೊಳ್ತಾನೆ. ಆಗ ಇವ್ರು ಯಾರು ಕೂಡ ನಿಜವಾದ ಶರಣರಲ್ಲ ಅನ್ನುವುದು ಅವನ ಆಶಯ. ಅಂದ್ರೆ ನಿಜವಾದ ಶರಣರಂದ್ರೆ ಯಾರು ಅಂತ ಹೇಳಿದ್ರೆ, ಇವ್ಯಾವ ಭಾವಗಳೂ ಇಲ್ಲದೇನೆ ಜಾತಿ ಅಥವಾ ಶ್ರೇಷ್ಠ ಅಥವಾ ಲಿಂಗಾಯತ ಅನ್ನುವಂಥ ಈ ಕಲ್ಪನೆಗಳು ಇಲ್ಲದೇನೆ ಇರುವಂತವರು ಅಂತ ಹೇಳಿ. ಆಮೇಲೆ ಬಹುದೊಡ್ಡ ಆತನ ಬಂಡಾಯ ಇರೋದೇ ಲಿಂಗದ ಬಗ್ಗೆ. ಆಗ ಲಿಂಗಗಳನ್ನ ಮಾಯ ಮಾಡಿ ತನ್ನ ಹೆಂಡದ ಮಡಿಕೆ ಒಳಗಡೆ ಹಾಕೊಂಡು ಇವರೆಲ್ಲರೂ ತಮ್ಮ ಲಿಂಗಗಳನ್ನು ಹುಡ್ಕೊಳ್ತಾರೆ. ಆದ್ರೆ ಲಿಂಗ ಇಲ್ಲ ಅವರ ಹತ್ತಿರ. ಆಮೇಲೆ ಈ ಸುದ್ದಿ ಬಸವಣ್ಣ ಮತ್ತೆ ನೀಲಾಂಬಿಕೆಗೆ ಹೋಗುತ್ತೆ. ಆಗ ಅವರೆಲ್ಲ ಬರ್ತಾರೆ, ಬಂದು ನೋಡ್ತಾರೆ ಹೆಂಡದ ಮಡಿಕೆ ಒಳಗಡೆ ಈ ತರ ಲಿಂಗ ಇದಾವೆ, ಬಸವಣ್ಣ ಲಿಂಗ ಕೂಡ ಅಲ್ಲಿದೆ. ಆಗ ಅವ್ರು ಹೇಳ್ತಾರೆ, ಬಸವಣ್ಣ ನೀನು ಬೋಳೆ ಬಸವಣ್ಣ, ಇವರ್ಯಾರು ಕೂಡ ನಿಜವಾದ ಶರಣರಲ್ಲ, ಇಂಥವ್ರನ್ನ ಅನ್ಕೊಂಡು ನೀನು ಚಳವಳಿಯನ್ನು ಮಾಡ್ತಾ ಇದೀಯಲ್ಲ, ಇವರೆಲ್ಲರೂ ಊಟಾಟಿಕೆ ಶರಣರು, ನೋಡಿ ಇವರ ಲಿಂಗಗಳಲ್ಲಿ ಇದಾವೆ, ಈ ಲಿಂಗಗಳೆಲ್ಲ ಬೆರುಕು ಬಿಟ್ಟಿದಾವೆ ಅಂತ ಹೇಳಿ. ಆಗ ಹೇಳ್ತಾರೆ ಮಂಟೆಸ್ವಾಮಿ, ಸ್ವಾಮಿ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವರೆಲ್ಲರ ಲಿಂಗ ನಿಜವಾದ ಲಿಂಗ ನಿಜ ಲಿಂಗ ಯಾವುದು ಅಂತ ಹೇಳಿದ್ರೆ ಉಳಿಮುಟ್ಟದ ಲಿಂಗ ಆಗಬೇಕು ಅಂತ. ಈ ಉಳಿಮುಟ್ಟದ ಲಿಂಗ ಅಂತ ಹೇಳಿದ್ರೆ ನನ್ನ ದೇಹವೇ ಲಿಂಗ ಆಗಬೇಕು ಅಂತ ಹೇಳಿ ಅಂತದೊಂದು ಬಹುದೊಡ್ಡ ವ್ಯಾಖ್ಯಾನವನ್ನ ಮಂಟೆಸ್ವಾಮಿ ಕೊಡ್ತಾನೆ. ಇದರ ಜೊತೆಗೆ ಆತ ಯಾಕೆ ಅಷ್ಟು ಗಬ್ಬು ವಾಸನೆಯನ್ನು ಹೊಡಿತಾ ಇದ್ದ ಅಥವಾ ಆ ರೀತಿಯ ಮಡಿಮೈಲಿಗೆಯ ಪರಿಕಲ್ಪನೆಗಳನ್ನ ಅವರ ಮನಸ್ಸುಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದಕ್ಕೆ ಒಂದು ರೂಪಕವಾಗಿ ತನ್ನನ್ನ ಭೌತಿಕವಾಗಿ ಆ ಕಾಲದಲ್ಲಿ ಇದ್ದಂತ ಎಲ್ಲ ದಾರ್ಶನಿಕರು, ಈ ಎಲ್ಲಾ ರೀತಿಯ ಪವಾಡ ಪುರುಷರು ಎಣಿಸ್ಕೊಂಡಿರ್ತಕ್ಕಂಥವರು ಈ ಮಡಿಮೈಲಿಗೆಯನ್ನ ಮೊದಲು ಹೊಡೆದಾಕ್ತಾರೆ. ಅವರು ಹುಟ್ಟುಗಳ ನಿರಾಕರಣೆಯನ್ನ ಮಾಡ್ತಾರೆ. ಹುಟ್ಟುಗಳು ಯಾವುದರ ಜಾತಿಯ ಶ್ರೇಷ್ಠತೆಯಾಗಿತ್ತೋ ಅದನ್ನ ಬಿಟ್ಟು ಅವರು ತಿಪ್ಪೇಗುಂಡಿಯಲ್ಲಿ ಹುಟ್ಟುವಂತಹದ್ದು. ನೋಡಿ, ನಿಮಗೆ ತಿಪ್ಪೇಸ್ವಾಮಿ ಆಗಿರ್ಬೋದು, ಗಾದ್ರಿಪಾಲ ನಾಯಕ ಆಗಿರ್ಬೋದು, ಅಥವಾ ಜುಂಜಪ್ಪ ಆಗಿರ್ಬೋದು, ಅಥವಾ ಮಂಟೆಸ್ವಾಮಿ, ಮಲೆಮಾದೇಶ್ವರ, ಇವರೆಲ್ಲರೂ ಕೂಡ ತಮ್ಮ ಹುಟ್ಟಿನ ನಿರಾಕರಣೆಯನ್ನು ಮಾಡ್ತಾರೆ. ಒಬ್ಬ ವೇಷಿಯ ಉದರದಲ್ಲಿ ಹುಟ್ಟುವಂತವರು ಅವರು ಈ ಕುಲದ ಅಥವಾ ಈ ನಾಡಿನ ಅಥವಾ ಈ ಲೋಕದ ಬಹುದೊಡ್ಡ ದಾರ್ಶನಿಕರಾಗಿ ಶ್ರೇಷ್ಠತೆಯನ್ನು ಹೊಂದ್ತಾರೆ. ಹಾಗಾದ್ರೆ ಶ್ರೇಷ್ಠತೆ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನ ಒಳಗಡೆ ನಿಮ್ಮ ಸಾಧನೆಯ, ನಿಮ್ಮ ಲೋಕದ
ಈ ಮನಸ್ಥಿತಿಗಳು ಇವು ಪರಿವರ್ತನೆ ಆದಾಗ, ಪರಿಶುದ್ಧವಾದಾಗ ಅದು ಶ್ರೇಷ್ಠತೆ ಆಗುತ್ತೆ ಅನ್ನುವಂಥದ್ದನ್ನ. ಹಾಗಾಗಿ ಮಾಂಸದ ಮಡ್ಡಿಗೆಗಳನ್ನ ಅಥವಾ ಕುಲದ ಒಳಗಡೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ಅಥವಾ ಜಾತಿಯ ಹಿನ್ನೆಲೆ ಒಳಗಡೆ ಕಾಣಿಸ್ಕೊಳ್ಳುವ ಶ್ರೇಷ್ಠತೆಗಳನ್ನ, ಆಹಾರದ ಕ್ರಮದೊಳಗಡೆ ಮೇಲುಕೀಳನ್ನ ನೋಡುವಂಥದ್ದನ್ನ ಬಹುತೇಕವಾಗಿ ಬಹುದೊಡ್ಡ ಒಂದು ವಿಮರ್ಶೆಯನ್ನ ಅಲ್ಲಿ ಮಾಡ್ತಾರೆ. ಯಾಕಂದ್ರೆ ಶರಣ ಚಳವಳಿ ಎಲ್ಲೋ ಒಂದು ಕಡೆಗೆ ಅದು ಈ ರೀತಿಯ ಮಡಿವಂತಿಕೆಗಳನ್ನ ಅದು ಅಳವಡಿಸಿಕೊಳ್ತು ಲಿಂಗವನ್ನ, ಆಹಾರದ ಕ್ರಮವನ್ನ ಬಹುದೊಡ್ಡ ಚರ್ಚೆ ನಡೀತದೆ. ಬಹುತೇಕವಾಗಿ ನಿಮಗೆ ಕಾಳವನ್ನಂತ ವಚನಗಳನ್ನು ಓದಿದ್ರೆ ಗೊತ್ತಾಗತ್ತೆ. ಕುರಿ ಕೋಳಿ ಮೀನುಗಳ ತಿಂಬುವರೆ ನೀವೇಕೆ ಕೀಳಾದಿರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಇದನ್ನು ಬೆಣ್ಣೆಯನ್ನ ಸೋಸಿ ತುಪ್ಪವನ್ನ ಕುಡಿತಿರತಕ್ಕಂತಹ ಪಂಚಯುಗಗಳಿಂದ ಬರುವ ಭೂತಗಳಿಂದ ಇರುವಂತಹ ಅದರ ಮಾಂಸವನ್ನ ತಿನ್ನವರು ಕೀಳಾದರೆ ಹೇಗೆ, ಅದರ ತುಪ್ಪ ತಿನ್ನವರು ಹೇಗೆ ಶ್ರೇಷ್ಠರಾದರು ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ಬಹುತೇಕವಾಗಿ 12ನೇ ಶತಮಾನದಲ್ಲಿನೇ ಇದರ ಹೊಗೆ ಆಡ್ತಾ ಇರತಕ್ಕಂಥದ್ದು. ಇದನ್ನ ದ್ವಿತೀಯ ಕಾಲಘಟ್ಟದೊಳಗಡೆ ಈ ಶ್ರವಣಧಾರಿಯ ಪರಂಪರೆಗಳು ಇದನ್ನ ಪುನರ್ ವಿಮರ್ಶೆಗೆ ಒಳಪಡಿಸುವುದರ ಮೂಲಕವಾಗಿ ಆ ಜಾತಿ ಶ್ರೇಷ್ಠತೆಯನ್ನ, ಮತೀಯತೆಯನ್ನ, ಲಿಂಗದ ಶ್ರೇಷ್ಠತೆಯನ್ನ ನಿರಾಕರಿಸುವುದರ ಮೂಲಕವಾಗಿ ಬಹುದೊಡ್ಡ ಒಂದು ಸಾಂಸ್ಕೃತಿಕ ಲೋಕವನ್ನ ಕಟ್ಟಿದರು ಅನ್ನುವಂಥದ್ದನ್ನ. ಹಾಗಾಗಿ ಅಂತಹ ಒಂದು ಅಪರೂಪದ ಮಂಟ್ಯಸ್ವಾಮಿಯನ್ನ ಕುರಿತು ಬಹುತೇಕವಾಗಿ ಶಿವಸ್ವಾಮಿಯವರು ಬಹಳ ವಿಶೇಷವಾದ ರೀತಿಯಲ್ಲಿ ಮಾತಾಡಿದ್ದಾರೆ. ಮುಂದೆ ಇದರ ಬಗ್ಗೆ ಬೇಕಾದ್ರೆ ನಾವು ನೀಲಗಾರ ಅಥವಾ ಈ ಮಂಟ್ಯದೈಗಳನ್ನ ಕರೆದು ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡಬಹುದು. ಇನ್ನೊಂದ್ಸಾರಿ ನಾನು ಶಿವಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ತಂಡದೊಂದಿಗೆ ನೀವು ಖಂಡಿತವಾಗ್ಲೂ ಬರಬೇಕು ಮತ್ತು ವಿಶ್ವವಿದ್ಯಾಲಯದಲ್ಲಿ ಆಡ್ಸೋಣ ಅವ್ರನ್ನ. ಹಾಗಾಗಿ ಅಂತದ್ದು ಇಡೀ ಒಂದು ದಿನದ ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ಕನ್ನಡ ಅಧ್ಯಯನ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಗೀತಾಂಜಲಿ ಮೇಡಮ್ ಅವರು ನೆರವೇರಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಕನ್ನಡ ಅಧ್ಯಯನ ವಿಭಾಗದ ವತಿಯಿಂದ ಏರ್ಪಡಿಸಲಾದ ವಿಶೇಷ ಉಪನ್ಯಾಸದ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ಸರ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಎಂ ಶಿವಸ್ವಾಮಿ ವಿಶ್ರಾಂತ ಪ್ರಾಧ್ಯಾಪಕರು ಮೈಸೂರು ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಗೌರವ ಉಪಸ್ಥಿತರಾಗಿರುವಂತಹ ಡಾಕ್ಟರ್ ಎ ಚನ್ನಪ್ಪ ಕುಲ ಸಚಿವರು ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ಜ್ಯೋತಿಧಮ್ಮ ಪ್ರಕಾಶ್ ಕುಲ ಸಚಿವರು ಮೌಲ್ಯಮಾಪನ ವಿಭಾಗ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಕೆ ವೆಂಕಟೇಶ್ ಉಪ ಕುಲ ಸಚಿವರು ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಸುಮೇಂದ್ರ ಕುಲಕರ್ಣಿ ನಿರ್ದೇಶಕರು ಕಾಲೇಜು ಅಭಿವೃದ್ಧಿ ಮಂಡಳಿ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ MS ಲತಾ ಮೇಡಮ್ ಡೀನರು ಕಲಾಧಿಕಾಯ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಪಾರ್ವತಿ CS ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಕನ್ನಡ ಅಧ್ಯಯನ ವಿಭಾಗದ ಎಲ್ಲ ಹಿರಿಯ ಉಪನ್ಯಾಸಕರಿಗೂ ಹಾಗೂ ನಿರೂಪಕರಾದ ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಎಲ್ಲ ವಿಭಾಗದ ಮುಖ್ಯಸ್ಥರಿಗೂ ಹಾಗೂ ಉಪನ್ಯಾಸಕರಿಗೂ ಹಾಗೂ ಬೋಧಕೇತರ ಸಿಬ್ಬಂದಿಯವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ